ಇಂಡಿಯನ್ ಟ್ರೇಡ್ ಮಾಡೇ ಇಲ್ವಾ? ಡೈರೆಕ್ಟ್ ಫಾರೆಕ್ಸ್ ಬಂದಿದ್ರ? ಬ್ರೋ ನೋಡೇ ಇಲ್ಲ ಇಂಡಿಯನ್ ಮಾರ್ಕೆಟ್ ಎಲ್ಲ. ಹಿಂಗೆ ಹಾ, ಅದೇಂಗೆ ಅಂದೆ. ಅದ್ ಹೆಂಗೆ ಅಂತ ಆಕ್ಚುಲಿ ನಾವು ಅಂದ್ರೆ ಟ್ರೇಡ್ ಅಂತ ತಕ್ಷಣ ಮೊದ್ಲು ಬಂದಿದೆ ನಮ್ಮ ತಲೆಯಲ್ಲಿ ಇಂಡಿಯನ್ ಮಾರ್ಕೆಟ್. ಅದಾದ್ಮೇಲೆ ಫಾರೆಕ್ಸ್ ಮಾರ್ಕೆಟ್ ಇದೆ ಅಂತ ಗೊತ್ತಾಗಿರೋದು ನಮ್ಗೆ. ನನ್ಗೆ ಒಂದಿಬ್ರು ಫ್ರೆಂಡ್ಸ್ ಅವರು ಒಂದಿಬ್ರು ಫ್ರೆಂಡ್ಸ್ ಇದ್ರು. ಅವ್ರ ಏನ್ ಮಾಡಿದ್ರು, ಒಬ್ರು ಚೆನ್ನೈಯಲ್ಲಿ ಒಬ್ರು ಮಾಡ್ತಾ ಇದ್ರು ಈ ತರ ಫೋರೆಕ್ಸ್ ಟ್ರೇಡಿಂಗ್. ಅವ್ನು ಯಾರೋ ಬೇರೆ ದೇಶದವನು. ಸೊ ಓಕೆ. ಅವನು ಎಷ್ಟೊಂದ್ ಜನದ ಹತ್ರ ದುಡ್ಡು ಇಸ್ಕೊಂಡು ಮೇಂಟೈನ್ ಮಾಡ್ತೀನಿ, ನಿಮ್ಗೆ ಡಬಲ್ ಮಾಡ್ಕೊಡ್ತೀನಿ ಅಂತ ಇಸ್ಕೊಂಡಿದ್ದ. ಇವರು ಒಂದ್ 2-3 ಲಕ್ಷ ಕೊಟ್ಟಿದ್ರು. ಒಳ್ಳೆ ದುಡ್ಡಿರೋರೆ ಫ್ರೆಂಡ್ಸ್. ಹ್ಮ್ ಅವ್ರ ಅಪ್ಪಂದಿರೆಲ್ಲ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಆತರ. ಒಂದ್ 3 ಲಕ್ಷ ಹಾಕಿದ್ರು. ಅವನ್ ಏನ್ ಮಾಡ್ದ, ಮಾಡ್ಕೊಡ್ತಾ ಇದ್ದ. ಸಡನ್ ಹ್ಮ್ ಆಗಿ ಅವನದೇನೋ ಎಜುಕೇಶನ್ ಏನೋ ಮುಗೀತು ಇಲ್ಲಿ, ಹ್ಮ್ ಎತ್ಕೊಂಡೆಲ್ಲಾನು. ಅವಾಗ ಅಯ್ಯೋ. ಇವ್ರು ಏನ್ ಮಾಡಿದ್ರು, ಫಸ್ಟ್ ಕ್ರಿಪ್ಟೋಗ್ ಬಂದ್ರು. ಕ್ರಿಪ್ಟೋದಲ್ಲಿ ಹ್ಮ್ ನೋಡಿದ್ರು. ಆಮೇಲೆ ಅವ್ರಿಗೇನೋ ನೋಡ್ತಾ ನೋಡ್ತಾ ಫೋರೆಕ್ಸ್ ಗೊತ್ತಾಗಿದೆ. ಸೊ ಅವರು ಹ್ಮ್ ಅವ್ರು ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಓಕೆ, ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ಶಿವಲಿಂಗ್ ಇದ್ದಾನಲ್ಲ, ಶಿವಲಿಂಗು ಮತ್ತೆ ಅವನು ಮಾಡ್ತಾ ಇದ್ರು. ಅವನು ಹೇಳ್ಕೊಟ್ಟಿದ್ದ ಶಿವಲಿಂಗು ಮಾಡು ಮಗ ಅಂತ. ಸೊ ಅವನು ಹ್ಮ್ ಇಲ್ಲಿ ಒಂದೇ ಟೇಬಲ್ ನಾನು ಶಿವಲಿಂಗು ಇಬ್ರು ಓಕೆ. ರೂಮ್ಮೇಟ್ಸ್ ಆಗೇ ಇದ್ವಿ ಫಸ್ಟ್ ಇಂದನು. ಈ ಹ್ಮ್ ಕಡೆ ಟೇಬಲ್ ಅಲ್ಲಿ, ಈ ಕಡೆ ಲ್ಯಾಪ್ಟಾಪ್ ಅಲ್ಲಿ ಶಿವಲಿಂಗ್ ಮಾಡ್ತಾ ಇದ್ದ. ಏನೋ ಟ್ರೇಡಿಂಗ್ ನೋಡ್ತಾ ಇದ್ದ, ಚಾರ್ಟ್ಸ್ ನೋಡ್ತಾ ಇದ್ದ. ಹ್ಮ್ ಅದೇ ಟೇಬಲ್ ಬೇರೆ ಚೇರ್ ಅಲ್ಲಿ ಕುತ್ಕೊಂಡು ನಾನು ಕೋಡಿಂಗ್ ಕಲಿತಾ ಇದ್ದೆ. ಬೈತಾ ಇದ್ದೆ, ಇದೇನೋ ಮಾಡ್ತೀಯಲ್ಲ, ಇವೆಲ್ಲ ಜೀವನ ಹಾಳು ಮಾಡ್ತಿದ್ದೆ, ಮುಚ್ಕೊಂಡು ಕೋಡಿಂಗ್ ಮಾಡ, ಯಾವ್ದಾದ್ರು ಕೆಲಸ ಸಿಗ್ಲಿ ಅಂತ ಬೈತಾ ಇದ್ದೆ. 2 ದಿನ ನೋಡ್ದೆ, 3 ದಿನ ನೋಡ್ದೆ, ಮಗ ಏನ್ ಮಾಡಿದ್ರು ಮಾಡ್ತಾ ಇಲ್ಲ. ಎಲ್ಲ ಕೊಡಿಲಿ, ಹ್ಮ್ ಅದೇ ತೋರ್ಸು ನನ್ಗೂ ಅಂತ ಸ್ಟಾರ್ಟ್ ಮಾಡ್ದೆ. ಹ್ಮ್. ನೀವೇ ಪ್ರೋ ಆಗ್ಬಿಟ್ರ? ಇಲ್ಲ, ಅವನು ಚೆನ್ನಾಗ್ ಮಾಡ್ತಾನೆ ಬ್ರೋ. ಅವನು ನನ್ಗೆ ಹೇಳ್ಕೊಟ್ಟಿದ್ದ ಅವನು. ಆದ್ರೆ ಅವನಿಗೆ ಸ್ವಲ್ಪ ಮಾತಾಡಕ್ಕೆ ಕಮ್ಯುನಿಕೇಶನ್ ಸ್ವಲ್ಪ ಕರೆಕ್ಟ್ ಆಗಿಲ್ಲ. ಹಾ. ಹ್ಮ್ ಅದಕ್ಕೆ ಅವನ್ ಜಾಸ್ತಿ ಮಾತಾಡಲ್ಲ. ಅವರು ಇವಾಗ MBA ಮಾಡ್ತಾ ಇದಾರೆ ನಿಮ್ ಜೊತೆ? ಇಲ್ಲ ಇಲ್ಲ, ಅವನು ಒಂದ್ ಕಂಪ್ನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಸ್ವಲ್ಪ ಏನೋ ಅವ್ರ ಪ್ರಾಬ್ಲಮ್ ಇದೆ ಅಂತ ಟ್ರೇಡಿಂಗ್ ಓಕೆ ಓಕೆ. ಮಾಡ್ತಾನೆ, ಜೊತೆಗೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಕಂಪ್ನಿಗೆ ಏನು ಹೋಗ್ತಾ ಇಲ್ಲ, ಆದ್ರೆ ಅವ್ರಿಗೇನೋ ಹೆಲ್ಪ್ ಹಾ. ಬೇಕಂತ ಮಾಡ್ತಾ ಇದ್ದಾನೆ. ಸೊ ನೀವು ಆಲ್ಮೋಸ್ಟ್ 2 years ಆಯ್ತು ಹಂಗಾರೆ ನೀವು ಮಾಡ್ತಾ ಇದ್ದು. 2.5-3 years ಆಯ್ತು ಬ್ರೋ. ಇನ್ನೇನ್ 3 years ಹತ್ತತ್ರ. ಓಕೆ ಓಕೆ. ಸೊ ಇಂಡಿಯನ್ ಆತರ ಮಾರ್ಕೆಟ್ ನೋಡಂಗಿಲ್ಲ ನೀವು? ಐಟಿ ಬಿಟ್ಬಿಟ್ರ? ಐಟಿಗೆ ಹೋಗ್ಲೇ ಇಲ್ಲ ಕೋಡಿಂಗ್ ಮಾಡಕ್? ಬ್ರೋ, ಒಂದ್ಸಲಿ ಟ್ರೇಡಿಂಗ್ ಒಳಗಡೆ ಬಂದ್ಮೇಲೆ ಕೋಡಿಂಗ್ ಹೋಗ್ಗುರು ಅನ್ನಂಗ್ ಆಯ್ತದು. ಒಳ್ಳೆ ಚಾಯ್ಸ್ ಬ್ರೋ. ಅಲ್ಲ, ಹೆಂಗಿದ್ರು ಗೊತ್ತಿತ್ತು. ಏನಪ್ಪಾ, ಒಂದ್ ಒಂದ್ 2 ಲಕ್ಷ ತಿಂಗಳು, ಒಂದ್ 2 ಲಕ್ಷದವರೆಗೂ ದುಡಿಬೋದಾ? ಅದು ಅಷ್ಟ್ ದುಡಿಯಕ್ಕೆ ಒಂದ್ ಒಂದ್ 10 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ತಿತ್ತ ನನ್ಗೆ. ಒಂದ್ 35 ವರ್ಷ ಆಗಿರ್ತಿತ್ತ. ಅವಾಗ ಏನ್ ಜೀವನ ಎಂಜಾಯ್ ಮಾಡ್ಲಿ? ಅಷ್ಟೇ ಇಷ್ಟ್ ದುಡ್ಡಲ್ಲಿ ಏನ್ ಕನ್ಸ್ ಕಾಣ್ಲಿ? ಎಂಜಾಯ್ ಬೇರೆ ಬ್ರೋ, ಸ್ಟ್ರೆಸ್. ಹೌದು, ಎಷ್ಟ್ ವರ್ಕ್ ಮಾಡ್ಬೇಕು. ಹಂಗೂ ಇದನ್ ಟ್ರೇಡಿಂಗ್ ಮಾಡ್ಕೊಂಡುನು ಒಂದ್ ಕಡೆ ಇಂಟರ್ನ್ಶಿಪ್ಗೆ ಸೇರ್ಕೊಂಡೆ. ಓ. ಬ್ರೋ, ನಿಮ್ಗೆ ಅಷ್ಟು ಸಂಬಳ ಬರ್ಬೇಕು ಅಂದ್ರೆ ಅಷ್ಟು ವರ್ಷಕ್ಕೆ ಕಂಪ್ನಿಗಳು ಅವತ್ ಬೇಕು. ಅವತ್ ಹೇಳಿದ್ರಲ್ಲ ಬ್ರೋ, ಇಮೇಲ್ ಮಾಡಿ ಓಡ್ ಬಂದೆ ಅಂತ. ಹಾ, ಅವತ್ ಹೇಳಿದ್ರಲ್ಲ ಯಾರೋ, ನಾನ್ ಟ್ರೈನಿಂಗ್ ಇಂಟರ್ವ್ಯೂಗೆ ಹೋಗಿದ್ದೆ, ಇಂಟರ್ವ್ಯೂ ಕೊಟ್ಟು ಪಾಸ್ ಆದೆ, ಮೇಲ್ ಮಾಡಿದ್ರು ನಾಳೆ ಬರ್ರಿ ಅಂತ. ಮತ್ತೆ ನೀವು ರಿಟರ್ನ್ ಮೇಲ್ ಮಾಡಿ ಬರೋದಿಲ್ಲ. ಓ ಬ್ರೋ, ಒಂದು ಏನೋ ಮಾಡಕ್ ಕ್ಯಾನ್ವಾದಲ್ಲಿ ಮಾಡಕ್ ಕೊಟ್ರು. ನಾನ್ ಯಾಕೆ ಕ್ಯಾನ್ವಾ ಯೂಸ್ ಮಾಡ್ಲಿ? ಆಯ್ತು, ನನ್ ಫ್ರಂಟ್ ಎಂಡ್ ಚೆನ್ನಾಗ್ ಗೊತ್ತು, ಜೊತೆಗೆ ಫಿಗ್ಮಾ ಯೂಸ್ ಮಾಡ್ತೀನಿ. ಕ್ಯಾನ್ವಾ ಯೂಸ್ ಮಾಡ್ಕೊಂಡು ಪ್ರೆಸೆಂಟೇಶನ್ ಮಾಡಕ್ ಕೊಟ್ರು. ಅಲ್ಲ ಬ್ರೋ, ನಾನಿಲ್ಲಿ ಟ್ರೇಡಿಂಗ್ ಮಾಡ್ಕೊಂಡು ದುಡ್ಡು ಮಾಡ್ಬೇಕಂತ ಇದೀನಿ, ಇವನೇನು ಪ್ರೆಸೆಂಟೇಶನ್ ಮಾಡಕ್ ಕೊಡ್ತಾವನಲ್ಲ ನನ್ಗೆ ಅನ್ಬಿಟ್ಟು ಆಯ್ತು. ನನ್ಗಲ್ಲಿ ಮ್ಯಾಜಿಕ್ ಲೇಯರ್ಸ್ ಅಂತ ಬರುತ್ತೆ ಕ್ಯಾನ್ವಾದಲ್ಲಿ. AI ಮಾಡಿರೋ ಇಮೇಜ್ ನ ಡೈರೆಕ್ಟ್ ಅದೇ ಮಾಡ್ಕೊಡುತ್ತೆ, ಎಲಿಮೆಂಟ್ಸ್ ಆಗಿ ಕೊಡುತ್ತೆ. ನನಗೆ ಗೊತ್ತಿಲ್ಲ, ಒಂದೊಂದೇ ಎಲಿಮೆಂಟ್ಸ್ ನ ಹುಡ್ಕಿ 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 ನಾನ್ ಮಾಡ್ತಾ ಇದ್ದೀನಿ. 3 ಅವರ್ ತಗೊಂಡೆ ಒಂದ್ ಸ್ಲೈಡ್ ಮಾಡಕ್ಕೆ. ಅವ್ರು ಕೊಟ್ಟಿರೋದು ಹಂಗಿತ್ತು. 3 ಅವರ್ ಆದ್ಮೇಲೆ ಹೇಳ್ತಾನೆ ಮ್ಯಾಜಿಕ್ ಲೇಯರ್ಸ್ ಅಂತ ಇದೆ, ಅದನ್ನ ಮಾಡಿ ಅಂತ. ಯಪ್ಪಾ, ನೀವ್ ಹೇಳೋದು ಬೇಡ, ನಿಮಗ್ ಮಾಡೋದು ಬೇಡ. ನಾನ್ ನಾಳೆಯಿಂದ ಬರಲ್ಲ ಬ್ರೋ, ನನ್ಗೆ ಬೇರೆ ನನ್ ಕೆಲಸ ಇದೆ ಅನ್ಬಿಟ್ಟು ಬಂದ್ಬಿಟ್ಟೆ. ಬ್ರೋ, ಇನ್ನೊಂದ್ ಮಾತು, ನಿಮ್ ಕೋಡಿಂಗ್ ಕಷ್ಟ ಆಯ್ತಾ ಟ್ರೇಡಿಂಗ್ ಕಲಿಯೋದು ಕಷ್ಟ ಆಯ್ತಾ? ಕೋಡಿಂಗ್ ಕಷ್ಟ ಇಲ್ಲ ಬ್ರೋ. ಕೋಡಿಂಗ್ ನ ದಿನ ಮಾಡಿದ್ರೆ ಆರಾಮ್ಸೆ ಮಾಡ್ಬೋದು. ಬಟ್ ಹಾ. ಟ್ರೇಡಿಂಗ್ ನ ನೀವು ದಿನ ಮಾಡಿದ್ರು ಒಂದ್ ವರ್ಷ ಆದ್ರೂ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಬೇಕು ಮಾರ್ಕೆಟ್ ಅಲ್ಲಿ. ಇವಾಗ ನಾನು ಹಾ. ಏನೇ ಹೇಳ್ಕೊಡ್ಲಿ, ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತಾನೇ ಇರಿ. ಸ್ವಲ್ಪ ಮಾಡ್ತೀವಿ ಹೆಂಗ್ ಮಾಡ್ತೀವಿ. ಆಗುತ್ತೆ ಇವಾಗ, ಸುಮಾರು ಜನ ಹೇಳ್ತಾರೆ ಅಲ್ವಾ ಬ್ರೋ, ಇದು ಏನೋ ಬ್ರೇಕ್ ಆಫ್ ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅರ್ಥ ಆಗ್ತಾ ಇಲ್ಲ ಫಸ್ಟ್ ವಿಡಿಯೋದಲ್ಲಿ ಅಂತ ಅಂದ್ರು. ನಿನ್ನೆ ಇನ್ನೊಂದ್ಸಲಿ ಮಾಡಿದ್ವಿ ಅಲ್ವಾ. ಹಾ. ನಿಮ್ಗೆ ಆಪ್ಷನ್ ಇದೆ, ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇನ್ನೊಂದ್ಸಲಿ ಹೇಳ್ಕೊಡಕ್ಕೆ. ನಾನ್ ನೋಡ್ತಿದ್ದಿದ್ದವ್ರದ್ದು, ಅವ್ನ್ ಒಂದ್ಸಲಿ ಕೋರ್ಸ್ ಮಾಡಿ ಹಾಕಿದ್ರೆ ಲೀಕ್ ಆಗಿರೋ ವಿಡಿಯೋ ನೋಡ್ತಾ ಇದ್ನ. ಒಂದು ಮಲೇಷಿಯನ್ SNR ಕಲಿಬೇಕಾದ್ರೆ ಒಂದು ವಿಡಿಯೋನ 10-20 ಸತಿ ನೋಡಿದೀನಿ, ಅರ್ಥ ಆಗಿಲ್ಲ ಅಂತ.
ನಾನ್ ಯಾರನ್ನ ಕೇಳಲಿ, ಆಯ್ತು ಅವನೇನೋ ಆಗ್ತಾನೆ, ಏನಕ್ಕೆ ಆಗ್ತಾ, ಹೆಂಗ ಆಗ್ತಾ, ಅದನ್ನೇ ಯಾಕೆ ಆಗ್ತಾ, ಇದೇ ಸಪೋರ್ಟ್ ಯಾಕೆ ತಗೊಂಡ, ಅದೇ ರೆಸಿಸ್ಟೆನ್ಸ್ ಯಾಕೆ ತಗೊಂಡ. ಓ ಬ್ರೋ, ನಾನು ಶಿವಲಿಂಗ್ 4 ಗಂಟೆಗೆ ಎದ್ದೇಳ್ತಾ ಇದ್ವಿ, ಕರೆಕ್ಟ್ ಮೈಂಡ್ ಅಲ್ಲಿ ಕುತ್ಕೊಳ್ಳೋಣ, ಅರ್ಥ ಆಗುತ್ತೆ ಇವಾಗಾದ್ರು ಅಂತ. ಹಾ ಅಷ್ಟೆಲ್ಲ ಕಷ್ಟ ಇತ್ತು ಬ್ರೋ, ನಿಜವಾಗ್ಲೂ ಇರ್ಲಿ ಅಷ್ಟು ಇರ್ಲಿ ಈಸಿ ಇಲ್ಲ ಟ್ರೇಡಿಂಗು. ಅದ್ರಲ್ಲೂ ನಿಜ. ನಾವು ಕಲಿಯೋದ್ ಅದಾದ್ರೆ ನಾವ್ ಹ್ಮ್ ಅಪ್ಲೈ ಮಾಡಕ್ ಹೋದಾಗ ಇನ್ನೊಂದ್ ಸೈಕ್ ಆಗುತ್ತೆ. ಸೊ ಇದೇನೋ ಗೊತ್ತಾಯ್ತಾ ಇಲ್ವಲ್ಲ, ಅವ್ರ ಹೆಂಗ್ ಹಾಕ್ಬಿಟ್ರು ಕರೆಕ್ಟ್ ಆಗಿ, ನನ್ಗೆ ಯಾಕೆ ಹಾಕಕ್ ಆಗ್ತಾ ಇಲ್ಲ, ಈ ಡೌಟ್ಗಳು ಬಂದೇ ಬರುತ್ತೆ. ಇದು ಬಟ್ ಆಕ್ಚುಲಿ ನನಗಾಗಿರೋದು ಇದು. ನಾನ್ ಹಾಕ್ದಾಗ ಆಗ್ತದ, ಬ್ರೋ ಹಾಕಿದಾಗ ಕರೆಕ್ಟ್ ಆಗಿ ಆಗ್ತದ, ನಾನ್ ಯಾಕೆ ಹಾಕ್ಲಿಲ್ಲ ಅಂತ ನನಗೂ ಅನಿಸ್ತದ ಮೊನ್ನೆ. ಹೌದು ಬ್ರೋ, ಅದ್ ಹಂಗೇನೆ. ಏನ್ ಗೊತ್ತಾ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನನ್ಗಿಂತ ಪ್ರೋ ಆಗ್ತಿರೋ ತಲೆಗೆಡ್ಸ್ಕೊಬಿಡಿ. ನಿಜವಾಗ್ಲೂ ಇಲ್ಲ ನಾನೇನ್ ದೊಡ್ಡ ಪ್ರೋ ಅಲ್ಲ, ನನ್ಗೆ ಇಲ್ಲ ಏನ್ ಪ್ರೋ ಅಂತ ಬೇಸಿಕ್ ಅಲ್ಲ, ಕಲಿಬೇಕಾಗಿದೆ ಅಷ್ಟೇ. ಹೌದು, ಆ ಪ್ರಾಕ್ಟೀಸ್ ಮಾಡಿ ಬ್ರೋ. ಈಗ ನೋಡಿ, ನಾನ್ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದೀನಿ, ಇದನ್ನ ನಾನ್ ಪರ್ಫೆಕ್ಟ್ ಆಗಕ್ಕೆ 2 ವರ್ಷ ಬೇಕಾಯ್ತು. ನಿಜ ನಿಜ. ಇದು ನೀವು ಫುಲ್ ಟೈಮ್ ಪರ್ಫೆಕ್ಟ್ ಟ್ರೇಡರ್ ಆಗಕ್ಕೆ. ಈಗ? ಹಾ ಬ್ರೋ, ಫುಲ್ ಟೈಮ್ ಟ್ರೇಡರಾ ನೀವು? ಫುಲ್ ಟೈಮ್ ಅಂದ್ರೆ ಬೇರೆ ಏನು ಮಾಡ್ತಾ ಇಲ್ಲ, ಒಂದು ಫ್ರೀಲಾನ್ಸಿಂಗ್ ಮಾಡ್ತೀನಿ. ನೋಡಿ ಇವಾಗ ಎಷ್ಟೊಂದ್ ಜನ ಹೇಳ್ತಾರಲ್ವಾ, ಅವ್ನ್ ಯಾರೋ ಕಮೆಂಟ್ ಹಾಕಿದ್ರು, ಪಾಪ ಅವ್ರಿಗೆ ಏನ್ ಅನ್ಸ್ತೋ ಏನೋ ಗೊತ್ತಿಲ್ಲ, 500 ಜನಕ್ಕೆ 500 ರೂಪಾಯಿ ಇಸ್ಕೊಂಡು 2.5 ಲಕ್ಷ ಆಗುತ್ತೆ, ಅಲ್ಲೇ ದುಡ್ಡು ಮಾಡ್ಕೋತೀಯಲ್ಲ ಅಂತ ಅಂದ್ರು. ರಿಯಾಲಿಟಿ ಹೇಳ್ತೀನಿ ನೋಡಿ, ನಾನು ಟ್ರೇಡಿಂಗ್ ಹೇಳ್ಕೊಡೋದು ಇವಾಗ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. 1 ವರ್ಷದಿಂದ ನಂಗೆ ಇನ್ನು ಮಾರ್ಕೆಟ್ ಸ್ಟ್ರಕ್ಚರ್ ಕರೆಕ್ಟ್ ಆಗಿ ಗೊತ್ತಿಲ್ಲ, ಕಲಿತಾ ಇದ್ದೀನಿ. ಅವಾಗ್ಲೇನೆ ನಾನು ಇದ್ರಲ್ಲಿ ಫೈವರ್ ಅಲ್ಲಿ ಫ್ರೀಲಾನ್ಸಿಂಗ್ ಮಾಡ್ತಾ ಇದೀನಿ. ಏನ್ ಫ್ರೀಲಾನ್ಸಿಂಗ್ ಮಾಡ್ತೀನಿ, ಇದೇ ಮಾಡೋದು, ಟ್ರೇಡಿಂಗ್ ಹೇಳ್ಕೊಡ್ತೀನಿ ಫಾರಿನ್ ಕ್ಲೈಂಟ್ಸ್ಗೆ. ಅವರಿಗೆ 1 ಅವರ್ ಹೇಳ್ಕೊಡಕ್ಕೆ $80 ಚಾರ್ಜ್ ಮಾಡ್ತೀನಿ. ಅಲ್ಲಿ ಕಟ್ ಆಗಿ ಬರಕ್ಕೆ ನನಗೆ 5,500 6,000 ಬರುತ್ತೆ ಬ್ರೋ 1 ಅವರ್ಗೆ. ಇವ್ರು ಹೇಳ್ತಾರೆ 500 ರೂಪಾಯಿ ಕೊಟ್ಬಿಟ್ಟು ನಾನು ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಅದು ಬ್ರೋ ಅದ್ರಲ್ಲಿ ಕ್ಲೈಂಟ್ಸ್ ಗಳೇ ಸಿಗಲ್ವಲ್ಲ, ಅದು ಹೆಂಗೆ? ಅಷ್ಟೊಂದು ಬ್ರೋ, ಸಿಗೋವರೆಗೂ ಅಷ್ಟೇನೆ ಅದು. ಬ್ರೋ ಸುಮ್ನೆ ಏನೈತಿ ನೀನ್ ಮಾಡು. ನಾನು ತುಂಬಾ ಇಯರ್ ಬ್ಯಾಕ್ ಟ್ರೈ ಮಾಡಿದೆ, ಲೈಕ್ ಎಡಿಟಿಂಗ್ ಅದೆಲ್ಲ. ಕ್ಲೈಂಟ್ಸ್ ಅದೇ ನೀಶ್ ಈಗ ಎಡಿಟರ್ಸ್ ನಿಮ್ಗೆ ಎಷ್ಟು ಜನ ಸಿಗ್ತಾರೆ ಹೇಳಿ? ಅವರು ಫಾರಿನರ್ಸ್ ಅಂತೂ ಅದ್ರಲ್ಲೂ ಅವ್ರ ದೇಶದಲ್ಲಿ ಫಸ್ಟ್ ಇಂದ ಅದನ್ನೇ ಮಾಡ್ಕೊಂಡ್ ಬಂದ್ಬಿಟ್ಟಿರೋರು ಅಷ್ಟು ಜನ ಇರ್ತಾರೆ. ಎಡಿಟರ್ಸ್ ನ ಪಿಕ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಜಾಸ್ತಿ ಜನ ಇದ್ದಾರೆ. ಅದೇ ಟ್ರೇಡಿಂಗ್ ನ ಹೇಳ್ಕೊಡಕ್ಕೆ ಅದು ನಂದೇನು ನನ್ ಸರ್ಟಿಫಿಕೇಟ್ಸ್ ಇತ್ತು, ಫಂಡೆಡ್ ಅಕೌಂಟ್ಸ್ ಪೇ ಔಟ್ಸ್ ಅದೆಲ್ಲ ಇದನ್ನ ಡಿಸ್ಪ್ಲೇ ಮಾಡಿದಾಗ ಅಡ್ವರ್ಟೈಸ್ಮೆಂಟ್ ಆಗಿ ಓಕೆ ಮಾಡೋನೆ ಅಂತ ಬರ್ತಾರೆ ಜನ. ಯಾಕಂದ್ರೆ ಟ್ರೇಡಿಂಗ್ ನ ಜೆನ್ಯೂನ್ ಆಗಿ ಹೇಳ್ಕೊಡೋರು ತುಂಬಾ ಜನ ಕಮ್ಮಿ, ಚೂತ್ಯ ಮಾಡೋರೇ ಜಾಸ್ತಿ ಇದ್ರಲ್ಲಿ, ಈ ಫೀಲ್ಡ್ ಅಲ್ಲಿ. ಹೌದು ಬ್ರೋ. ಬ್ರೋ ಹ್ಮ್ 40 minutes ಆಯ್ತು ಹೇಳ್ಕೊಟ್ಟಿದ್ದಾರೆ ಬ್ರೋ. ಲೈಕ್ ಫಾರಿನ್. 40 minutes ಆಯ್ತು ಬ್ರೋ ಅವಲೇ. ಇರ್ಲಿ ಬ್ರೋ, ಇದೆಲ್ಲ ಇರ್ಬೇಕು. ಬರೀ ಕ್ಲಾಸ್ ಮಾಡ್ಕೊಂಡು ಹೋದ್ರೆ ಏನ್ ಗೊತ್ತಾ, ಇಲ್ಲ ಇದು ನಮಗೂ ನಿಮ್ಗೂ ಅದೇನ್ ಕಮ್ಯುನಿಕೇಶನ್ ಈ ತರ ಅದ್ರಾಗ ಇನ್ನೂ ಚೆನ್ನಾಗಿ ಬಿಲ್ಡ್ ಆಗತ್ತೆ. ಹೌದು ಬರೀ ಕ್ಲಾಸ್ ಹೌದು. ಕೇಳೋದು ನಾವು ಸುಮ್ನೆ ಆಗೋದಂದು ಸರಿ ಆಗಲ್ಲ. ಹೌದು ಇದು ಒಂದ್ ಟೈಪ್ ಆಫ್ ನಾಲೆಡ್ಜ್ ಅಲ್ಲ, ಹೌದು ನಾಲೆಜ್ ಎಲ್ಲ ಇದನ್ನ ಗೊತ್ತಾಗಬೇಕು. ತಿಳ್ಕೊಂಡ್ರೆ. ಸರ್ ಹೌದು. ನೀವ್ ಹೇಳಿದ್ರಲ್ಲ ಅದು ನಿಜ. ಯಾಕಂದ್ರೆ ನಾವು ಇಂಡಿಯನ್ ಮಾರ್ಕೆಟ್ ನಾನ್ ಕಲಿಯಕ್ ಹೋದೆ. ಪ್ರೆಸೆಂಟ್ಲಿ ನಿಮ್ಗೆ 500 ರೂಪಾಯಿ ಕೊಟ್ಟಿದ್ ನನ್ಗೆ ಗೊತ್ತಿರ್ಲಿಲ್ಲ. ನಾನ್ ಪ್ರೆಸೆಂಟ್ಲಿ TDಗೆ 6,500 ರೂಪೀಸ್ ಕೊಟ್ಟೆ, TD ಅಕಾಡೆಮಿಗೆ. ಅವ್ರು ಹೇಳ್ಕೊಟ್ಟಿದ್ದೇನು ಗೊತ್ತಾ, ಬರೀ ಸಪೋರ್ಟ್ ರೆಸಿಸ್ಟೆನ್ಸ್ ಬ್ರೋ. ಅದ್ ನಾನ್ ವಿಡಿಯೋದಲ್ಲೇ ಕಲ್ತಿದ್ದೆ ಯೂಟ್ಯೂಬ್ ಅಲ್ಲಿ. ಅವ್ರ ಸೈಕ್ ಆಗಿ ಹೋದೆ ನಾನು ಅದು ಬ್ರೋ ಬಿಟ್ಟು. ಈಗ ನನಗ್ ಫೋನ್ ಮಾಡೋರು ಎಷ್ಟ್ ಜನ ಏನ್ ಕೇಳ್ತಾರ ಗೊತ್ತಾ, ಬೆಸ್ಟ್ ಅಕಾಡೆಮಿ ಹೇಳಿ ಸರ್ ಟ್ರೇಡಿಂಗ್ ಕಲಿಯಕ್ಕೆ. ನಾನ್ ಡೈರೆಕ್ಟ್ ಹೇಳ್ತೀನಿ, ಏನಂತ ಹೇಳ್ತೀನಿ ಗೊತ್ತಾ, ನೋಡಿ ಯಾವ್ದಾದ್ರು ಅಕಾಡೆಮಿಗೆ ಹೋಗಿ ಮಿನಿಮಮ್ 10,000 ರಿಂದ 15,000 ಕಿತ್ಕೋತಾರೆ. ಅದ್ರಲ್ಲೂ 70,000 ಕಿತ್ಕೊಳ್ಳೋರು ಅವರೇ ಒಬ್ರಿಗೆ 70,000 ಕಿತ್ಕೋತಾರೆ 1 ಮಂತ್ಗೆ. ಓಕೆನಾ? ಅಲ್ಲಿ ಏನ್ ಹೇಳ್ಕೊಡ್ತಾರೆ ಹೇಳ್ತೀನಿ ಕೇಳಿ. ಸಪೋರ್ಟ್, ರೆಸಿಸ್ಟೆನ್ಸ್, ಟ್ರೆಂಡ್ ಲೈನ್, EMA 20, 50, 100, 200 ಹೆಂಗ್ ಯೂಸ್ ಮಾಡೋದು, RSI ಇಂಡಿಕೇಟರ್ ಹೆಂಗ್ ಯೂಸ್ ಮಾಡೋದು, ಆಮೇಲೆ ಟ್ರೆಂಡ್ ಲೈನ್ ಹೇಳ್ಕೊಡ್ತಾರೆ. ಆಮೇಲೆ ಮಿಸ್ ಆಗಿ ಹೇಳ್ಕೊಟ್ರೆ ಒಂದೊಂದು ಆರ್ಡರ್ ಬ್ಲಾಕ್ ಹೇಳ್ಕೊಡ್ತಾರೆ, ಒಂದೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಹೇಳ್ಕೊಡ್ತಾರೆ. ಆಮೇಲೆ ಅದು ದೂರ ಐತ್ ಬಿಡ್ರಿ, ಅದ್ನ ಯಾರು ಹೇಳಲ್ಲ. ಸರ್ ಅದ್ ಯಾರು ಆರ್ಡರ್ ಹೇಳಲ್ಲ ಬ್ಲಾಕ್ ಸರ್. ಫೇರ್ ಗ್ಯಾಪ್ ಯಾರು $10,000 ಇಂಡಿಯನ್ ತೊಂದ್ರೆ ಮಾರ್ಕೆಟ್ ಸರ್. ಅಲ್ಲಿ ಹೇಳೇ ಕೊಟ್ಟಿಲ್ಲ ನಮ್ಗ. ಮೈಕ್ ಆರ್ಡರ್ ಮೈಕ್ ಬ್ಲಾಕ್ ಇಂಡಿಯನ್ ಸ್ಟಾಪ್ ಮಾರ್ಕೆಟ್ ಮಾಡಿ ಹೇಳಲ್ಲ. ಆರ್ಡರ್ ಬ್ಲಾಕ್ ಹೇಳಲ್ಲ. ನೀವ್ ಹೇಳಂಗೆ ಸಪೋರ್ಟ್ ರೆಸಿಸ್ಟೆನ್ಸ್ ನೀವು ಅಷ್ಟ್ ಮಾತ್ರ ಇಂಡಿಯನ್ ಹೇಳ್ಕೊಟ್ರು ಮಾರ್ಕೆಟ್ ನಂಗೆ. ಕ್ಲಾಸ್ ಕೇಳಿಲ್ಲ ಅನ್ಸುತ್ತೆ ನೀವು. ಮೇ ಬಿ ಇಂಡಿಯನ್ ಮಾರ್ಕೆಟ್ ಕ್ಲಾಸ್ ಕೇಳಿಲ್ಲ, ಅದಕ್ಕೆ ಕೇಳಿದ್ರೆ. ಆರ್ಡರ್ ಬ್ಲಾಕ್ ಆಫ್ FG ಏನು ಹೇಳೋದೇ ಇಲ್ಲ ಅವರು. ಅದು ದೊಡ್ಡ ಕಾನ್ಸೆಪ್ಟ್ ಸೂಪರ್ ಬ್ರೋ, ನೀವ್ ಹೇಳಿದ್ 100ಕ್ಕೆ 100 ಸತ್ಯ ಬ್ರೋ ಅದು ಗಣೇಶ್ ಬ್ರೋ. ನೀವ್ ಹೇಳಿದ್ 100ಕ್ಕೆ 100 ಸತ್ಯ. ಇಲ್ಲ ಸರ್ ನಮಗೂ ಅನುಭವ ಆರ್ಡರ್ ಆಗಿದಾವೆ. ಬ್ಲಾಕ್ಗೆ $10,000 ಕೊಡಿನಿ ಸರ್. ಬ್ರೋ ಎಲ್ಲಾರು ಮ್ಯೂಟ್ ಕೊಡಿ ಬ್ರೋ, ಒಂದೇ ಒಂದು ಬ್ರೋ. ಏನ್ ಗೊತ್ತಾ, 25,000 ಇದೇ ಮಂತ್ ಅಲ್ಲಿ ಒಂದ್ ಕಡೆ ಟ್ರೇಡಿಂಗ್ ಕಟ್ತೆ, ಅಂದ್ರೆ ಕೋಚ್ಗೆ ಇದಕ್ಕೆ ಹ್ಮ್. ಬ್ರೋ.
ನಿಮ್ ಬರೀ 500 ರೂಪಾಯಿಗೆ ಬ್ರೋ ಇಷ್ಟು ಎಜುಕೇಶನ್ ಕೊಡ್ತಾ ಇದ್ದೀರಾ. ನನ್ನ ಅವಾಗ ಅನ್ಕೊಂತಾ ಇರ್ತೀನಿ, ಬರೀ 500 ರೂಪಾಯಿಗೆ ಇಷ್ಟೆಲ್ಲ ತಾಳ್ಮೆಯಿಂದ ಸೂಪರ್ ಸರ್, ಎಡಿಟ್ ಇವರು ಮಾಡಿ ಸೂಪರ್. 25,000 ಕೊಟ್ರೆ ಬ್ರೋ ನನ್ನ ಮಕ್ಳು ಮಾತಾಡಕ್ಕೆ ಬಿಡಲ್ಲ ಬ್ರೋ. ನೋಡಿ ಫ್ರೀಯಾಗಿ ಎಷ್ಟು ಫ್ರೀಯಾಗಿ ಮಾತಾಡ್ತಾ ಇದೀವಿ. ಅವ್ರ ಏನ್ ಗೊತ್ತಾ, ಮಾತಾಡಿದ್ರೆ ಇದು ಜೂಮ್ ಇಂತ ಆಚೆ ಈ ತರ ಕ್ವಾಡ್ಲೆ ಕೊಡ್ತಾರೆ. ನಾನು ಅದಕ್ಕೆ ನೀವ್ ನಂಬಲ್ಲ, ಈಗ್ಲೂ ಕೂಡ ಲೈವ್ ಕ್ಲಾಸ್ ನಡೀತಿದೆ. ನಾನು ಅವ್ರ ಲೈವ್ ಕ್ಲಾಸ್ ಬಿಟ್ಬಿಟ್ಟೆ. ಯಾಕೆಂದ್ರೆ ಬ್ರೋ ಈ ಕ್ಲೀನ್ ಆಗಿ ಬ್ರೋ ಏನ್ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ರೆ ಟ್ರೇಡಿಂಗ್, ನಾನು ಅದೆಲ್ಲ ತಲೆಗೆ ಅದು ಇದು ಆಳು ಮೂಳು ಕಡೆ ಎಲ್ಲ ತುಂಬಿದ್ರೆ ಸರ್ ವರ್ಕೌಟೇ ಆಗಲ್ಲ. ನಾವು ಅದನ್ನ ಕಲಿಯೋದ ಇಲ್ಲ ಅವ್ನು ಹೇಳೋದ್ನ ಏನು ನಮ್ಗೆ ಅದು ಮಿನಿಮಮ್ ಕಲಿಬೇಕೆ ಅಂದ್ರೆ 1 ವರ್ಷ ಬೇಕು. ಅವ್ನು ಹೇಳೋದೆಲ್ಲ ಸಿಂಪಲ್ ಆಗಿ ಹೇಳ್ಬಿಟ್ರೆ ಎಷ್ಟು ಒಂದ್ 5 ದಿನ 6 ದಿನ ತಗೊಂಡಿದ್ದೀರ ಕ್ಲಾಸ್ನ. 25,000 ರೂಪಾಯಿ. ನಾನು ಈಗ ಅನ್ಕೋತಾರೆ ಏನೇ ನನ್ನೇ ಚೂತೆ ಮಾಡ್ಬಿಟ್ರಲ್ಲಪ್ಪ, 25,000 ಹೋಯ್ತಲ್ಲ, ಅದೇ 25,000 ಇದ್ರೆ ಟ್ರೇಡ್ ಮಾಡ್ಬೋದಾಯ್ತು ಅನ್ಕೊಂಡೆ. ಇದು ಬ್ರೋ ಬ್ರದರ್, ನಮ್ ನಾನು ಗೌಡ್ರು ಹೇಳಿದ್ದು ಕರೆಕ್ಟ್ ಆಗಿದೆ ಬ್ರೋ. ಅಲ್ಲೇನ್ ಹೇಳ್ಬಿಡ್ತಾ ಗೊತ್ತಾ ಕ್ಲಾಸ್ ಅಲ್ಲಿ, 1 kg ಈರುಳ್ಳಿಲಿ 5 ಬರುತ್ತೆ, ಅದೇ 2 kg ತಗೊಂಡ್ರೆ 10 ಬರುತ್ತೆ. ಇದು ನಿಮ್ಗೆ ಲಾಟ್ ಸೈಜು ಹಿಂಗೆ ಹೇಳ್ಕೊಡೋದಲ್ಲಿ. ನಾನು ನಾವು ಟಿಡಿ ಅಕಾಡೆಮಿಲಿ ಇದು ಹೋಗಿದ್ವಿ ಬ್ರೋ, 60,000 ಚಿಂತೆ ಮಾಡಿದ್ರು ಬ್ರೋ ನಮಗೆ. ನಾನು ಇಲ್ಲಿ ಬಂದ್ಮೇಲೆ ನಮ್ಗೆ ಗೊತ್ತಾಯ್ತು ಇಲ್ಲಿ. ಇಲ್ಲಿ ಯಾರಾದ್ರೂ ಆರ್ಡರ್ ಬ್ಲಾಕ್ ಕೋರ್ಸ್ ತಂದ್ರ 99999 ಓನ್ಲಿ ಏನು ಆರ್ಡರ್ ಬ್ಲಾಕ್ ಇರುತ್ತೆ ಅಷ್ಟೇ. ನಾನು 10,000 ರೂಪಾಯಿ ಕೊಡಿನಿ ಸರ್. ಅದು ಇಲ್ಲಿ ಆಕ್ಚುಲಿ ಬಂದ್ಮೇಲೆ ಇರೋದು ಬ್ರೋ ಆರ್ಡರ್ ಒನ್ ಬ್ಲಾಕ್ ಹಾಫ್ ಅನ್ FPG ಅವರ್ ಅಂದ್ರೆ. ಇದೆ ಸರ್. ಒಬ್ಬೊಬ್ರು ಮಾತಾಡಿ ಬ್ರೋ. ಇದು ಬ್ರದರ್, ಇದು ಗಾಡಿಯಾರ್ದು ಇದಿದೆಯಲ್ಲ, ಗಾಡಿಯಾರ್ದು ಕೋರ್ಸು, ಹಾ ಅದನ್ನ ನಾನು ದುಡ್ಡು ಕೊಟ್ಟು ತಾಣಿಲ್ಲ, ಲೀಕ್ವಿಡ್ ವಿಡಿಯೋ ಅಂತ ತಾಣಿದ್ದು 500 ರೂಪಾಯಿ ಕೊಟ್ಟಿ ಬ್ರೋ. ಅಷ್ಟು ವಿಡಿಯೋ ನೋಡಿದೆ, ಎಷ್ಟು ಸುಮಾರು ಒಂದು 70 ವಿಡಿಯೋ ಇದ್ದೇವೆ ನಾವು. SMC, ICT ಆಮೇಲೆ ಎಲ್ಲದೂ ಇದೆ, 70 ವಿಡಿಯೋ ನೋಡಿದೀನಿ. ಆ SMC ಎಲ್ಲಾ ಕಾನ್ಸೆಪ್ಟ್ ಬರ್ತದೆ. SMC ಎಲ್ಲಾ ಬ್ಲಾಕ್ಸ್, ಫೇರ್ ವ್ಯಾಲ್ಯೂ ಗ್ಯಾಪ್, ಲೋವರ್ ಎಸ್ಟೇಟ್ ಲಿಕ್ವಿಡಿಟಿ, IRL, ಬಯಾಸ್, ವೀಕ್ಲಿ ಪ್ರೊಫೈಲು, ಡೈಲಿ ಪ್ರೊಫೈಲು ಎಲ್ಲ ಬರುತ್ತೆ ಬ್ರೋ. ಹೇಳ್ತೀನಿ ಎಲ್ಲ ಕಲ್ತ್ಬಿಟ್ಟಿದೀನಿ. ಇರೋ ವಿಷಯ ಹೇಳ್ತಿದೀನಿ. ನನಗೆ ಟ್ರೇಡ್ ಹೊಡಿಬೇಕಾರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಹೊಡಿಬೇಕು, ಆರ್ಡರ್ ಬ್ಲಾಕ್ ಹೊಡಿಬೇಕು, ಬ್ರೋ ಇದೇ ಸಮಸ್ಯೆ. ಟ್ರೇಡಿಂಗ್ ಅಲ್ಲಿ ನೀವು ಎಲ್ಲಾ ಕಲ್ತ್ರೆ ಪ್ರಾಬ್ಲಮ್ ಏನ್ ಗೊತ್ತಾ, ಈಗ ಚಾರ್ಟ್ ನೋಡಿ, ಇದನ್ನ ನಾನು ಆರ್ಡರ್ ಬ್ಲಾಕ್ ಅಂತ ತಗೊಂಡಿರ್ತೀನಿ, ಏನ್ ಅನ್ಕೋತೀನಿ, ಸೆಲ್ ಮಾಡೋಣ ಅನ್ಕೋತೀನಿ. ICT ಕಾನ್ಸೆಪ್ಟ್ ಇನ್ನೊಂದ್ ಯಾವ್ದೋ ನೆನಪಾಗುತ್ತೆ. ಓಕೆ ಇಲ್ಲಿ CST ಗ್ರಾಬ್ ಆಗೈತೆ, ನಾನು ಇವಾಗ ಬೈ ಮಾಡ್ಬೇಕು. ಇನ್ನೊಂದ್ ಯಾವ್ದೋ ಜ್ಞಾಪಕ ಬರುತ್ತೆ, ಇಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ ಆಗೈತೆ, ಸೆಲ್ ಮಾಡ್ಬೇಕು. ಏನ್ ಮಾಡ್ಲಪ್ಪ ನಾನು ಇವಾಗ ಇದೇ ಸಮಸ್ಯೆಯಲ್ಲಿ ನಿಮ್ದು ಕೋರ್ಸ್ ಇವರು SMC ಎಲ್ಲ ಕಳಿಸ್ತಿರೋದು 500 ರೂಪಾಯಿ ಹೋದ್ರೆ ಹೋಯ್ತು, ಒಂದು SL ಲೆಕ್ಕ ಹೋಗ್ಲಿ ತಗೊಂಡೆ ಬ್ರದರ್. ಅವತ್ತು 1-2 ಕ್ಲಾಸ್ ಕೇಳ್ದೆ ನಿಮ್ ಮಾರ್ಕೆಟ್ ಸ್ಟ್ರಕ್ಚರು, ಇಷ್ಟೇನಾ ಸಿಂಪಲ್ ಆಡ ಬ್ಲಾಕ್ ಅಷ್ಟೇ ಬ್ರದರ್. ಅವತ್ತಿಂದ ನಂದು ಇದುವರೆಗೂ 10-15 ಟ್ರೇಡ್ ಅಲ್ಲಿ 1-2 SL ಆಗದೆ. ಹೌದು ಬ್ರೋ. ಏನ್ ಗೊತ್ತಾ, ಈಗ ಇಂಡಿಯಾ ಮಾರ್ಕೆಟ್ ಅಲ್ಲಿ ನಾನು ಫಾರೆಕ್ಸ್ ಮಾಡ್ತಿಲ್ಲ, ಬರೀ ಇಂಡಿಯಾ ಮಾರ್ಕೆಟ್. ನೀವ್ ಏನ್ ಹೇಳಿಕೊಟ್ರು ಮಾರ್ಕೆಟ್ ಸ್ಟ್ರಕ್ಚರ್ ಹೆಂಗ್ ಮ್ಯಾಪ್ ಮಾಡೋದು ಅಂತ, ನಾನು ಅದೇ ಅಂದ್ರೆ ICT SMC ಅದೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ, 1 ಅವರ್ದು 4 ಅವರ್ದೆಲ್ಲ, ಅಷ್ಟೆಲ್ಲ ಮಾಡ್ಕೊಂಡ್ ಬಂದೆ ಬ್ರೋ. ಈಗ ಇಂಡಿಯಾ ಮಾರ್ಕೆಟ್ ಅಲ್ಲಿ ಆರಾಮ್ ದುಡ್ಡು ಆಗ್ತೈತೆ ನನಗೆ. ಅಲ್ಲ ಬ್ರೋ, ಹೇಳ್ತೀನಿ ಕೇಳಿ. ನೀವ್ ಯಾವ್ದೇ ಅಕಾಡೆಮಿಗೆ ಹೋಗಿ ಯಾವ್ದೇ ಕೋರ್ಸ್ ತಗೊಳ್ಳಿ, ಅಲ್ಲಿ ಏನ್ ಮಾಡ್ತಾರೆ ಹೇಳ್ತೀನಿ ಕೇಳಿ. SMCದು 4 ಕಾನ್ಸೆಪ್ಟ್ ಇರುತ್ತೆ, ಆರ್ಡರ್ ಬ್ಲಾಕ್, ಫೇರ್ ವ್ಯಾಲ್ಯೂ ಗ್ಯಾಪ್, FEG, ಆಮೇಲೆ ಮಾರ್ಕೆಟ್ ಸ್ಟ್ರಕ್ಚರ್ ಹೇಳ್ಕೊಡ್ತಾರೆ. ಅದಾದ ತಕ್ಷಣ ಇನ್ನೊಂದ್ ನೆಕ್ಸ್ಟ್ ವಾರ ಏನ್ ಹೇಳ್ಕೊಡ್ತಾರೆ, ICTದು ಲಿಕ್ವಿಡಿಟಿ, CSID, AMD ಇವೆಲ್ಲ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಫಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾರೆ, ಫಸ್ಟ್ 1 ವಾರ ಸಪೋರ್ಟ್ ರೆಸಿಸ್ಟೆನ್ಸ್, ಆರ್ಡರ್ ಬ್ಲಾಕ್, ಆಮೇಲೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಟ್ರೆಂಡ್ ಲೈನು, ಪ್ರೈಸ್ ಆಕ್ಷನ್, ಇದೆಲ್ಲ ಹೇಳ್ಕೊಡ್ತಾರೆ. ಇದೆಲ್ಲ ಹೇಳ್ಕೊಟ್ಬಿಟ್ಟು ಟ್ರೇಡಿಂಗ್ ಕಲಿಸ್ತೆ ಅಂತಾರೆ. ಆಮೇಲೆ 1-2-3 ಸ್ಟ್ರಾಟಜಿನೇ ಹೇಳ್ಕೊಡ್ತಾರೆ. ಸರಿಯಪ್ಪ, ಅವ್ರು ಏನೇನ್ ಹೇಳ್ಕೊಟ್ರಲ್ಲ ಅದೆಲ್ಲ ಯೂಟ್ಯೂಬ್ ಅಲ್ಲಿ ಇದೆ. ನಾವು ಟ್ರೇಡಿಂಗ್ ನ ಕಲಿಬೇಕು ಅಂತ ಅನ್ಕೊಂಡು ಒಬ್ಬ ಹೋದಾಗ ಅವನಿಗೆ ಏನ್ ಬೇಕು ಹೇಳಿ, ಅಷ್ಟೆಲ್ಲ ಇದೆಯಲ್ಲ, ಇದ್ರಲ್ಲಿ ನನಗೆ ಒಂದ್ ಸೀಕ್ವೆನ್ಸ್ ಆಗಿ ಹೇಳಿ, ಅದನ್ನ ಕಲೀರಿ, ಈ ಸ್ಟ್ರಾಟಜಿ ಯೂಸ್ ಮಾಡಿ, ನಿಮ್ ಎಂಟ್ರಿ ಮಾಡಲ್ ಇದನ್ನ ಮಾತ್ರ ಮಾಡಿ, ಇದನ್ನ ಹೇಳೋರ್ ಬೇಕು. ಬಟ್ ಅವ್ರು ಏನ್ ಮಾಡ್ತಾ ಇದಾರೆ, ಅಕಾಡೆಮಿ ಅವರು ಎಲ್ಲಾನು ಕೊಟ್ಬಿಟ್ಟು ಎಲ್ಲಾನು ಹೇಳ್ಬಿಡ್ತಾರೆ, ತಲೆ ಪಚಡಿ ಆಗ್ಬಿಡುತ್ತೆ ನಮ್ಮಲ್ಲಿ ತಲೆ. ಅಲ್ಲ, ಅಷ್ಟೆಲ್ಲ ಯೂಟ್ಯೂಬ್ ಅಲ್ಲೇ ಸಿಗುತ್ತಲ್ಲ, ಅಲ್ಲೇ ಯಾಕೆ ಹೋಗಿ ಕಲಿಬೇಕು ನಾನು? ಸರ್ ಇನ್ನೊಂದ್ ಹೇಳ್ತೀನಿ, ಇಲ್ಲಿ ನೀವು ಒಬ್ರೇ ಕ್ಲಾಸ್ ತಗೋತಾ ಇದ್ದೀರಾ. ಅಕಾಡೆಮಿಗಳಿಗೆ ಹೋದ್ರೆ ಇವನ್ ಬಂದ್ ಇನ್ನೊಂದ್ ಹೇಳ್ತಾನೆ, ಇನ್ನೊಬ್ಬ ಬಂದ್ ಇನ್ನೊಂದ್ ಹೇಳ್ತಾನೆ. ಒಬ್ಬನ್ ದಾರ ಕೇಳೋಣ ಕಣೋ, ನೀನ್ 3 ಜನ ಬಂದ್ 3 ತರ ಹೇಳ್ತೀರಾ. ಅವ್ನ್ ಹೇಳಿದ್ ನಾನ್ ಕೇಳ್ಬೇಡ ಅಂತೀರಾ, ನಾನ್ ಹೇಳಿದ್ ಪ್ರಾಕ್ಟೀಸ್ ಮಾಡು ಅಂತೀರಾ. ಯಾವನ್ ಮಾಡೋಣ ನಾವು? ಫಸ್ಟ್ ಒಬ್ಬಂದ್ ಹೇಳಿ ಕರೆಕ್ಟ್ ಆಗಿ ಅಂತ. ಇಲ್ಲೂ ಅದೇ ಆಗಿತ್ತು ಬ್ರೋ. ಫಸ್ಟ್ ಸ್ಟಾರ್ಟಿಂಗ್ ಇಂದ ಇರೋರು ಗೊತ್ತು. ಇದ್ರಲ್ಲಿ ಡಿಸ್ಕಾರ್ಡ್ ಅಲ್ಲಿ ಲೈವ್ ಬರ್ತಿದ್ವಲ್ಲ, ಅವಾಗ ಒಬ್ರು ಅಭಿಲಾಷ್ ಅಂತ ಬರ್ತಾರೆ, ಅವರು SMCನೇ ಹೇಳ್ತಾರೆ, ಬಟ್ ಅವ್ರ ಎಂಟ್ರಿ ಮಾಡಲ್ ಡಿಫ್ರೆಂಟ್. ನೆಕ್ಸ್ಟ್ ಪ್ರೈಸ್ ಆಕ್ಷನ್ ಹೇಳಕ್ಕೆ ತಿಲಕ್ ಅವ್ರು ಬರ್ತಿದ್ರು. ನಾನ್ ಅದ್ರಲ್ಲಿ ಬೇರೆ ನನಗೆ ಹುಚ್ಚಿಡಿತೈತೆ, ಇವ್ರೇನು ಇವತ್ತು ಇದನ್ನ ಹೇಳ್ತವ್ರೆ, ನಾಳೆ ಅವ್ರ SMC ಹೇಳ್ತವ್ರೆ, ಈ ವೈಕ್ಲು ಯಾವ್ದನ್ನ ಫಾಲೋ ಮಾಡ್ಬೇಕು ಅಂತ ನನಗ್ ತಲೆಲಿ. ಜೊತೆಗ್ ನನ್ನ ಮಾತಾಡಕ್ಕೂ ಬಿಡ್ತಿತ್ತಿಲ್ಲ.
ಹ್ಮ್ ತಲೆ ಅವ್ರದೇ ಕೆಟ್ಟು ಅವ್ರದೇ ಗೊಬ್ಬರ ಆಗ್ಬಿಟ್ಟಿತ್ತು ಬ್ರೋ ನಮ್ದು. 3 kind of strategy ಪ್ರೈಸ್ bro. ಆಕ್ಷನ್ ಕಲಿತಾ ಇದೀವಿ, ಇಲ್ಲಿ SMC ಕಲಿತಾ ಇದ್ವಿ. ಅಲ್ಲ ಬ್ರೋ, ನಾನು ಹೇಳೋದು ಅವ್ರು ಹೇಳಿದ್ರು, ತಿಲಕ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು 3 ಕ್ಯಾಂಡಲ್ ಸ್ಟ್ರಾಟಜಿ. ನಾನು ಅಷ್ಟ್ ಮಾಡಿದೀನಿ, ಇಷ್ಟ್ ಮಾಡಿದೀನಿ, ನಂಗೆ ಹಂಗ್ ಗೊತ್ತು ಹಿಂಗ್ ಗೊತ್ತು ಎಲ್ಲ ಓಕೆ. ಸುಮ್ನೆ 20 ವರ್ಷ ಎಕ್ಸ್ಪೀರಿಯನ್ಸ್ ಅವರಿಗೆ ಅದು ಇದು ಹೇಳ್ತಾರೆ. 3 ಕ್ಯಾಂಡಲ್ ಸ್ಟ್ರಾಟಜಿ ಹೇಳಿದ್ರು, ಅದಕ್ಕೆ ತಲೆ ಇಲ್ಲ ಬುಡ ಇಲ್ಲ. 3 ಕ್ಯಾಂಡಲ್ ಬಂದಾಗೆಲ್ಲ ಸೆಲ್ ಮಾಡೋದಾ, ಬೈ ಮಾಡೋದಾ? ಹಾ, ಅವ್ರು ಅವತ್ತು ಹೇಳಿದ್ದಂಗೆ 1 hour ಕ್ಯಾಂಡಲ್ ಸ್ಟಿಕ್ ಅಲ್ಲಿ 3 ಕ್ಯಾಂಡಲ್ ನ ಮಾರ್ಕ್ ಮಾಡಿ ಹೇಳಿದ್ರು ಬ್ರೋ. ಅದ ಎಂಟ್ರಿ ಮಾಡಲಾಗುತ್ತಾ? ಹೆಂಗ ಬ್ರೋ? ನಾನು ಅದಕ್ಕೆ ಪ್ರೈಸ್ ಆಕ್ಷನ್ ಚೆನ್ನಾಗಿದೆ ಇಲ್ಲ ಅಂತ ಹೇಳಲ್ಲ. ಪ್ರೈಸ್ ಆಕ್ಷನ್ ಅಲ್ಲಿ ನಾವು ದುಡ್ಡನ್ನ ಮಾಡೋದ್ಕಿಂತ ಕಳ್ಕೊಳ್ಳೋದೇ ಜಾಸ್ತಿ. ಯಾಕಂದ್ರೆ ಎಲ್ಲಾ ಕಡೆ ಕಾಣಿಸುತ್ತೆ ನಮ್ಗೆ ಟ್ರೇಡ್ ತಗೋಬೇಕು ಅಂತ. ಬ್ರೋ ಚೆನ್ನಾಗಿದೆ, ಬ್ರೋ ಇದೇ ಚೆನ್ನಾಗಿದೆ ಬ್ರೋ. ಅಕಾಡೆಮಿಲಿ ಏನ್ ಗೊತ್ತಾ, ಅರ್ಧ ಹೇಳ್ಕೊಡ್ತಾರೆ, ಅರ್ಧ ಹೇಳ್ಕೊಟ್ಟಾದ್ಮೇಲೆ ನಮ್ದು ಒಂದು ಸಾಫ್ಟ್ವೇರ್ ಇದೆ, ಇದು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅಲ್ಲಿದೆ ನೋಡ್ರಿ ಮೇನ್ ಪಾಯಿಂಟ್. ಇದೊಂದ್ ಮತ್ತೊಂದು ಟೂಲ್. ಆಮೇಲೆ ನಿಮ್ಗೆ ಅಷ್ಟು ಗೊತ್ತಾಗಿಲ್ವಾ, ನಿಮ್ಗೆ ಕಾಲ್ಸ್ ಕೊಡ್ತೀವಿ ನಾವು, ಅದಕ್ಕೆ ಇಷ್ಟು ಪರ್ಸೆಂಟೇಜ್. ಅಲ್ಲಿ ಹೋದ್ಮೇಲೆ ಇನ್ನೊಂದು ಮಾರ್ಕೆಟಿಂಗ್, ಮತ್ತೆ ಎರಡನೇ ಮಾರ್ಕೆಟ್ ಅದು. ಬ್ರೋ ಏನು ಗೊತ್ತಾ ಬ್ರೋ, ಇದು ದೊಡ್ಡ ಮಾರ್ಕೆಟ್. ಇದ್ರಲ್ಲಿ ಟ್ರೇಡಿಂಗ್ ಕಲಿಯೋರು ಇವಾಗ ನೋಡಿ, ಯೂಟ್ಯೂಬ್ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಯೂ ಬ್ಯಾಂಕ್ಸ್ ಅಂತ ಇದಾನೆ, ಹೋಗಿ ನೋಡಿ ಅವನ್ನ. ದೊಡ್ಡ ಟ್ರೇಡರ್, ಲೈವ್ ಅಲ್ಲಿ 600K ಮಾಡ್ತಾನೆ ಒಂದ್ ವೀಕ್ ಫುಲ್ಲು. ಅವನು ನೆಲದ ಮೇಲೆ ಮಲ್ಕೋತಿದ್ದವನು, ಇವತ್ ಹಂಗಿದಾನೆ. ಕ್ಯೂ ಬ್ಯಾಂಕ್ಸ್ ಅಂತ ಇದಾನೆ, ಓಕೆ. ಅವನು ಅಂತವ್ರಿಗೆ ಒಳ್ಳೆ ರೆಸ್ಪೆಕ್ಟ್. ನಾನಂತೂ ಸಖತ್ ನಂಬ್ತೀನಿ ಅವನ್ನ, ಯಾಕಂದ್ರೆ ಅವನು ಪ್ರತಿ ಒಂದು ತೋರಿಸ್ತಾನೆ, ರಿಯಾಲಿಟಿ ಹಿಂಗೆ ಅಂತ ಹೇಳ್ತಾನೆ. ಈ ನನ್ನ ಮಕ್ಳು, ಅಯ್ಯೋ ದೇವ್ರೆ, ಏನ್ ಇವ್ರದ್ದು ಮೈನ್ ಇರೋದು ನಿಮ್ಗೆ ಹೇಳ್ಕೊಡೋದಕ್ ದುಡ್ಡು ತಗೋತಾರಲ್ಲ, ಅದೊಂದು ಮೈನ್ ಇನ್ಕಮ್ ಅವರಿಗೆ. 2-3 ಬ್ಯಾಚ್ ಮಾಡ್ತಾರೆ. ಟ್ರೇಡ್ ಯಾವಾಗ ಮಾಡ್ತಾರೆ ಅವ್ರು? 2-3 ಬ್ಯಾಚ್ ಮಾಡೋದಿದ್ರೆ ನಮ್ಗೆ ಅದಲ್ಲ ಬ್ರೋ, ಅಕಾಡೆಮಿಲಿ ಏನಾಗ್ತದೆ ಗೊತ್ತಾ, 20 ಲಕ್ಷ ಇದೆಯಾ ಅಂತ ಕೇಳ್ತಾರೆ, ಈ ಸ್ಟಾಕ್ ತಕೊಳ್ಳಿ ಅಂತಾರೆ. ಇನ್ನೊಂದೇನು ಅಂದ್ರೆ ಅವ್ರ ಮುಖಾಂತರ ಏಂಜಲ್ ಒನ್ ಓಪನ್ ಮಾಡ್ಬೇಕಂತೆ, ಅವ್ರ ಮುಖಾಂತರ ಗ್ರೋ ಓಪನ್ ಮಾಡ್ಬೇಕಂತೆ. ಬ್ರೋ ಇನ್ನೊಬ್ರು ಫೋನ್ ಮಾಡಿದ್ರು ಇವತ್ತು ಬೆಳಗ್ಗೆ. ಕಮಿಷನ್ ಆಗುತ್ತಲ್ಲ. ಅಲ್ಲ ಬ್ರೋ, ಇವತ್ತು ಬೆಳಗ್ಗೆ ಇನ್ನೊಬ್ರು ಫೋನ್ ಮಾಡಿದ್ರು, ಅವ್ರು ಯಾವ್ದೋ ಅಕಾಡೆಮಿಗೆ ಹೋಗಿದ್ರಂತೆ. ಅವ್ರು ಹೇಳ್ತಾ ಇದ್ರು, ಬ್ರೋ ಯಾವ ಬ್ರೋಕರ್ ಯೂಸ್ ಮಾಡ್ಲಿ ಅಂತ. ನಾನು ಹೇಳ್ದೆ XM ಇಲ್ಲ ವ್ಯಾಂಟೇಜ್ ಯೂಸ್ ಮಾಡಿ, ತುಂಬಾ ಜನ ಅದನ್ನೇ ಯೂಸ್ ಮಾಡ್ತಿರೋದು, ನೀವ್ ಯಾವ್ದು ಯೂಸ್ ಮಾಡ್ತಿದೀರಾ ಅಂತ ಕೇಳ್ದೆ. ಅದ್ ಯಾವ್ದೋ ಹೇಳಿದ್ರು ಬ್ರೋ, GLS ಏನೋ ಅಂದ್ರು. GLS ಯಾವ್ದ್ ಬ್ರೋ ಇದು ಅಂದೆ. ಬ್ರೋ ಅಕಾಡೆಮಿಲಿ ಅವ್ರು ಓಪನ್ ಮಾಡಿಸಿ ಅವರೇ ದುಡ್ಡು ಹಾಕಿದ್ಮೇಲೆ ನಮ್ಗೆ ಫ್ರೀ ಟ್ರೇಡ್ಸ್ ಕೊಡ್ತಿದ್ರು ಬ್ರೋ ಅಂದ್ರು. ಬ್ರೋ ಇದೊಂದು ದೊಡ್ಡ, ಅವರಿಗೆ ನೀವು ದುಡ್ಡು ಹಾಕೊಳ್ಳಿ ಅಂತಾರಲ್ಲ, ಅವ್ರ ಲಿಂಕ್ ಇಂದ ನಿಮ್ಗೆ ದುಡ್ಡು ಹಾಕೊಳಕ್ ಹೇಳ್ತಾರಲ್ಲ, ಟ್ರೇಡ್ ಕೊಡ್ತೀನಿ ನಾನು ಅಂತ. ನಿಮ್ದು ಲಾಸ್ ಆಗ್ಲಿ ನಿಮ್ದು ಪ್ರಾಫಿಟ್ ಆಗ್ಲಿ, 1 ಲಾಟ್ ಏನಾದ್ರು ನೀವು ಅದರಲ್ಲಿ ಟ್ರೇಡ್ ಮಾಡಿದ್ರೆ ಅವ್ರಿಗೆ $8 ಇಂದ $10 ಕಮಿಷನ್ ಹೋಗುತ್ತೆ. ನಿಮ್ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ, ನೀವು ಬರೀ ಕ್ಲಿಕ್ ಮಾಡ್ಬೇಕಷ್ಟೇ. ಅದಕ್ಕೆ ಏನ್ ಮಾಡ್ತಾರೆ, ನಾನೇ ಟ್ರೇಡ್ ಕೊಡ್ತೀನಿ ಅಂತಾರೆ. ಬ್ರೋ ಇನ್ನೊಂದ್ ಏನ್ ಗೊತ್ತಾ ಬ್ರೋ, ಇನ್ನೊಂದ್ ಏನ್ ಗೊತ್ತಾ ಬ್ರೋ, ಅಕಾಡೆಮಿ ಅವರು ಒಂದ್ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. 1 ವಾರ 15 ದಿವಸ ಅಷ್ಟೇ ಮುಗೀತು. ಅದು ಹೇಳ್ತಾರ ಬಿಡ್ತಾರ ಅದಿಲ್ಲ, ಫೈನಲಿ ಅದು ಅವ್ರಿಗೆ ಬಿಟ್ಟಿತ್ತು. ನಾವ್ ಡೌಟ್ ಕೇಳೋದಿದ್ರೆ ರೆಕಾರ್ಡಿಂಗ್ಸ್ ನೋಡಿ ಅಂತಾರೆ, ಇಲ್ಲ ಆಮೇಲೆ ನಮ್ ಟೀಮ್ ಅವ್ರಿಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ. 15 ದಿವಸದಲ್ಲಿ ಟೈಮ್ ಟೇಬಲ್ ಇರುತ್ತೆ ಅವ್ರದ್ದು. 15 ದಿವಸದಲ್ಲಿ ನನಗ್ ಹುಷಾರಿಲ್ಲ, ಶೀತ ಬೇದಿ ಅಂದ್ 2 ದಿನ ಬರಲ್ಲ, ಆಮೇಲೆ ಸರ್ವರ್ ಇಲ್ಲ ಅಂತ 2 ದಿನ ಬರಲ್ಲ, ಈಗ ಮಳೆ ಹಿಡಿತು ಅಂದ್ರೆ ಅದಕ್ಕೊಂದ್ 2 ದಿನ ಬರಲ್ಲ. ಮುಗೀತು, ಅರ್ಧ ಹೇಳಿ, 40 ನಿಮಿಷ ಕ್ಲಾಸ್ ಅಲ್ಲಿ 20 ನಿಮಿಷ ಮಾತಾಡಿ, 20 ನಿಮಿಷ ಸರ್ವರ್ ಇಲ್ಲ ಅಂತ ಹೇಳಿ 15 ದಿನ ನಮ್ ಕೋರ್ಸ್ ಮುಗಿತು ಅಂತ ಜಂಪ್ ಆಗ್ಬಿಡ್ತಾರೆ. ಬ್ರೋ ಇನ್ನೊಂದ್ ಏನ್ ಗೊತ್ತಾ ಬ್ರೋ, ಇನ್ನೊಂದ್ ಕ್ರೇಜಿ ವಿಷಯ ಏನ್ ಗೊತ್ತಾ ಬ್ರೋ, ಹೇಳಿ. ಏನಂದ್ರೆ 25,000 ಕೊಟ್ಟಿ ಜಾಯ್ನ್ ಆಗಿರ್ತೀವಿ ನಾವು ಅಲ್ವಾ. 25,000 ಕೊಟ್ಟು ಜಾಯ್ನ್ ಆದ್ರೂ ಕೂಡ ಬ್ರೋ, ಅವ್ನ್ ಟ್ರೇಡ್ ಮಾಡೋದ್ನ ಅಂದ್ರೆ ಹೇಳ್ಕೊಟ್ಟಿರ್ತಾನೆ, ಅದನ್ನ ಅವ್ನ್ ಏನ್ ಟ್ರೇಡ್ ಮಾಡ್ತಾನಲ್ಲ, ಆ ಟ್ರೇಡ್ ನೋಡಕ್ಕೂ ನಾವು ಕಾಸು ಕೊಟ್ಟು ತಗೊಬೇಕು ಬ್ರೋ. 1,000 2,000 ನಂಬ್ತೀರಾ ನೀವು? ನಾನ್ ಅದೇ ಅನ್ಕೊಂಡೆ ಬ್ರೋ, ನೀವು 500 ರೂಪಾಯಿ ತಗೊಂಡ್ರು ಫ್ರೀಯಾಗಿ ಯೂಟ್ಯೂಬ್ ಬ್ರೋ, ಹಿಂಗ್ ಬೇಜಾರ್ ಮಾಡ್ಕೊಂಡು ಹಿಂಗ್ ಅಂತೀನಿ ಅಂತ. ಆಕ್ಚುಲಿ ನೀವು ಸ್ಟಾರ್ಟಿಂಗ್ 500 ರೂಪಾಯಿ ಇವಂದು ಒಂದ್ ನೋಡ್ಬಿಡೋಣ ಅಂತಾನೆ ನಾನು ಹಾಕಿದ್ದು. 25,000 ಖರ್ಚು ಮಾಡಿದೀವಿ, ಒಂದ್ 500 ರೂಪಾಯಿ ತಾನೆ ಅನ್ಬಿಟ್ಟು ಹಾಕಿದ್ದು ಬ್ರೋ. ನೀವು ಸ್ಟಾರ್ಟಿಂಗು ಆಪ್ ಅಂದ್ರೆ ಸ್ಟಾರ್ಟಿಂಗ್ ಆಪ್ಗಳು ಡೌನ್ಲೋಡ್ ಮಾಡಿಸ್ಲಿಲ್ಲ, ಏಕ್ದಮ್ ಟ್ರೇಡ್ ಮಾಡಕ್ ಬಿಡ್ಲಿಲ್ಲ, ಯಾವ್ದು ಏನು ಹೇಳಿಲ್ಲ. ಅವಾಗ್ಲೇ ಅನ್ಕೊಂಡ್ಬಿಟ್ಟೆ, ಓ ಜಿನಿನ್ ಪಾರ್ಟಿ ಅಪ್ಪ. ಆಕ್ಚುಲಿ ಬ್ರೋ ಅವ್ರು ಹೆಂಗ್ ಸ್ಟಾರ್ಟಿಂಗ್ ಹೋದ ತಕ್ಷಣ ತಗೋ ಡೌನ್ಲೋಡ್ ಮಾಡ್ಬಿಡು, ಯಾವ್ದನ್ ಬೇಕಾದ್ರೆ ಡೌನ್ಲೋಡ್ ಮಾಡಿ, ಎಲ್ಲ ಡೌನ್ಲೋಡ್ ಮಾಡಿ, ನಾನು ಹೇಳೋದೆಲ್ಲ ಡೌನ್ಲೋಡ್ ಮಾಡಿ 5 ಆಪ್ ಡೌನ್ಲೋಡ್ ಮಾಡಿಸ್ಬಿಡ್ತಾರೆ. ಅದ್ರಲ್ಲೇ ಅವ್ರಿಗೆ $10 ನೀವು ಹೇಳಿದಾಗ $10 ಸಿಕ್ಬಿಡುತ್ತೆ ಒಂದೊಂದು ಇದ್ರಲ್ಲಿ. ಸ್ಟಾರ್ಟಿಂಗ್ ಯಾರೇ ಕಲ್ಸೋದಾದ್ರು ಫಸ್ಟೇ ಆಪ್ ಡೌನ್ಲೋಡ್ ಮಾಡಿಸ್ಬಿಡ್ತಾರ, ಎಲ್ಲ ಹೇಳ್ಕೊಟ್ಟೆ ಇರಲ್ಲ, ಫಸ್ಟೇ ಡೌನ್ಲೋಡ್ ಮಾಡ್ಬಿಡಲ್ಲ. ಅದಕ್ಕೆ 10,000 ಹಾಕೊಂಡ್ಬಿಡಿ. ನಾನು ಅದಕ್ಕೆ ಬ್ರೋ ಮಾಡ್ಸಲ್ಲ. ನೀವು ನಾನು ಏನ್ ಗೊತ್ತಾ, ಈಗ ಮಾಡಿಸ್ತೀನಿ ಅನ್ಕೊಳ್ಳಿ, ನಾನು ಹೇಳ್ತೀನಿ ಇವಾಗ ಹೆಂಗೆ ದುಡ್ಡು ಹಾಕೊಳ್ಳೋದು ಎಲ್ಲ ಇವತ್ತೇ ಹೇಳ್ಬಿಡ್ತೀನಿ ಅನ್ಕೊಳ್ಳಿ. ನಾಳೆ ಹೋಗಿ ನಮ್ ಲೈವ್ ಅಲ್ಲಿ ಇರೋರು 10 ಜನ ದುಡ್ಡು ಹಾಕತ್ತಾರೆ, ಕಳ್ಕೊಂಡೇ ಕಳ್ಕತ್ತಾರೆ. ನನಗ್ ಗೊತ್ತು ಅದು. ಹೌದು ಚಂದನ್ ಬ್ರೋ, ಬ್ರೋ ಏನ್ ಗೊತ್ತಾ,
ಚಂದನ್ ಬ್ರೋ, ನನ್ನ ಹತ್ರ ನನ್ನ ಫೋನಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇಲ್ಲ. ನನ್ನ ಲ್ಯಾಪ್ಟಾಪ್ ಅಲ್ಲಿ ಮಾತ್ರ ಇನ್ಸ್ಟಾಗ್ರಾಮ್ ಇರೋದು. ನಾನು ಯಾವಾಗಾದ್ರೂ ಒಂದ್ಸತಿ ಬಂದು ಇನ್ಸ್ಟಾಗ್ರಾಮ್ ಲಾಗಿನ್ ಆಗ್ತೀನಿ. ನಾನು ಅವತ್ತು ಲಾಗಿನ್ ಆದ ತಕ್ಷಣ ಅವತ್ತು ಫಸ್ಟ್ ಬಂದಿರೋ ವಿಡಿಯೋನೇ ನಿಮ್ದು, ಅದು ನಿಮ್ ಕ್ಲಾಸ್ ಇರೋದು. ಅಯ್ಯೋ ಏನೋ ಇದೆ ನೋಡೋಣ ಈ ಹುಡುಗನ ಕಡೆ ಅಂತ ಹಾಕ್ದೆ ನಾನು. ಏನೋ ಒಂದು ನಾನು ಆಕ್ಚುಲಿ ಬೇಕಾದಷ್ಟು ಕಳ್ಕೊಂಡಿದ್ದೀನಿ, ಇಲ್ಲ ಅಂತಲ್ಲ, ಬಟ್ ಹಾಕಿದಾಗ ನಿಮ್ಗೆ ಏನೋ ಒಂದು ಮಾತು ಜೆನ್ಯೂನ್ ಅನಿಸ್ತು ನನಗೆ. ಬಟ್ ಆದ್ಮೇಲೆ ಲಾಗಿನ್ ಆಯ್ತು, ನೆಕ್ಸ್ಟ್ ಡೇ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಅವಾಗ ನನಗೆ ಇಂಟ್ರೆಸ್ಟ್ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ನೀವು 1 by 1 ಹೇಳ್ತಂದ್ರೆ ಅದು ನನಗೆ ಬೇಕಾಗಿತ್ತು. ಇವು ಯೂಟ್ಯೂಬ್ ಅಲ್ಲಿ ಕಚಡ ಬಿಚಡ ಎಲ್ಲ ಬೇಡ ನನಗೆ. ಈ ಮೇನ್ ಆಕ್ಚುಲಿ ನಿಮ್ ಕಡೆ ಮೇನ್ ನನ್ಗೆ ಇನ್ನೂ ವೇಟ್ ಮಾಡ್ತಾ ಇರೋದು ಆರ್ಡರ್ ಬ್ಲಾಕು, FUG, ಇದನ್ನ ಕೇಳಕ್ಕೆ ನಾನು ವೇಟ್ ಮಾಡ್ತಾ ಇರೋದು ಆ ಕ್ಲಾಸ್ ವರ್ಗು. ಬಟ್ ಇದನ್ನ ಇನ್ನೊಂದ್ಸತಿ ನಾನು ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಿಮ್ ಜೊತೆ. ನಾನು ಆಮೇಲೆ ಹೇಳ್ತೀನಿ ಅಲ್ಲ, ನಾ ನೀವು ಇನ್ನೊಂದು 500 ರೂಪಾಯಿ ಹೇಳಿದ್ರಲ್ಲ, ನಾನು ಎಲ್ರಿಗೂ ಏನ್ ಹೇಳ್ತೀನಿ ಗೊತ್ತಾ, ಇನ್ ಕೇಸ್ ನೀವು ಫ್ರೀ ಆಗಿ ಹೇಳ್ತಂದ್ರೆ ನಾವು 85 ಅಲ್ಲ 25 ಜನ ಇರ್ತಿರ್ಲಿಲ್ಲ ಕ್ಲಾಸ್ ಅಲ್ಲಿ. ಹೌದು. ಬೇಕಿದ್ರೆ ಇದು 500 ರೂಪಾಯಿ ಕೊಡೋದು ದೊಡ್ಡದಲ್ಲ, ಇದು ಅಲ್ಲ, ನಿಜವಾಗಿ ಹೇಳ್ತೀನಿ ಕೇಳಿ. ನಾನ್ ಡಿಸ್ಕೌಂಟ್ ಕಮ್ಯುನಿಟಿ ಫಸ್ಟ್ ಓಪನ್ ಮಾಡಿದಾಗ ಕಂಪ್ಲೀಟ್ ಫ್ರೀ ಆಗಿ ಹೇಳ್ಕೊಡ್ತಿದ್ದಿತ್ತು ಲೈವ್ ಫ್ರೀ ಅಲ್ಲಿ. ಇತ್ತು ಅವಾಗ 25 ಸ್ವಲ್ಪ ರಿಂದ ಜನ 30 ಜನ ಹಾ ಅಷ್ಟೇ ಬ್ರೋ. ಬರ್ತಿದ್ದು. ಎಲ್ಲಿ ಡಿಸ್ಕೌಂಟ್ ಅಲ್ಲಿ ಎಷ್ಟು ಜನ ಇದ್ರು ಗೊತ್ತಾ? ನೀವು 1000 ಜನ ಇದ್ರು, ಚಂದನ್ ಕೇಳಿ, 500 ಜನ. 500 ಇರೋದನ್ನ 5,000 ಮಾಡಿ, 85 ಇರೋದು 150 ಜನ ಆಗ್ತಾರೆ. ಬೇಕಿದ್ರೆ ನೆಕ್ಸ್ಟ್ ಮಂತ್ ಮಾಡಿ, ಬೇಕಿದ್ರೆ ಹಂಗೆ ಟ್ರೈ ಮಾಡಿ. ನೀವು ಇಲ್ಲ ಬೇಕಿದ್ರೆ ಬ್ರೋ, 4,500 ಆಮೇಲೆ ಗಣೇಶ್ ಕೊಡಿ ಬ್ರೋ, ಅವ್ರಿಗೆ. ಗಣೇಶ್ ರಾಜ್ ಬ್ರೋ ಹೇಳ್ತೀನಿ ನೋಡಿ, ಸ್ಟಾರ್ಟಿಂಗ್ ಇಂದ ಹೆಂಗಾಯ್ತಂತ. ಫಸ್ಟ್ ಗೆ ಫ್ರೀ ಆಗಿ ಹೇಳ್ತೀನಿ ಅಂದ್ರು. ಒಂದ್ 10 days ಎಲ್ರು ಬಂದ್ರು. 20 ಮೆಂಬರ್ಸ್ 25 ಮೆಂಬರ್ಸ್ ಬಂದ್ರು. ಆಮೇಲೆ 500 ಅಂತ ಒನ್ ಡೇ 30 minutes ವೇಟ್ ಮಾಡ್ಸಿದ್ರು. ಅದ್ರಲ್ಲಿ ನಾನು ಕೇಳ್ದೆ ಬ್ರೋ ಕ್ಲಾಸ್ ಅಂತ. ಅವ್ರು ಆಮೇಲೆ ಅಲ್ಲಿ ಪ್ರೀಮಿಯಂ ಅಂತ ಒಂದ್ ಕೊಟ್ರು, 500 ಪೇ ಮಾಡಿ ಅದರಲ್ಲಿ ಬರ್ರಿ ಅಂತ. ಇದು 500 ಇರ್ತಿರ್ಲಿಲ್ಲ, ಯಾವನೋ ಕಚ್ಚಡ ಅವರು ಇವರು ಬಂದು ಅದು ಕ್ಲಿಕ್ ಮಾಡಿ ನಂದೇ ಓನ್ ಟೆಲಿಗ್ರಾಮ್ ಇದೆ ನನ್ನ ಹತ್ರನೇ ಬನ್ನಿ ಅದೆಲ್ಲ ನೋಡಿದ್ವಿ ನಾವು. ಚಂದು ಬ್ರೋ ಸ್ಟಾರ್ಟಿಂಗ್ ಲಿಂದ ಸೆಕೆಂಡ್ ಕ್ಲಾಸಿಗೆ ನಾನ್ ಜಾಯ್ನ್ ಆಗಿದ್ದೀನಿ. ಎಲ್ಲ ನನಗ್ ಗೊತ್ತು. ಅಭಿಲಾಷ್ ಬ್ರೋ ಯಾಕ್ ಬಿಟ್ರ ಅನ್ನೋದು ಗೊತ್ತು, ತಿಲಕ್ ಬ್ರೋ ಯಾಕ್ ಬಿಟ್ರ ಅನ್ನೋದನ್ನು ಗೊತ್ತು, ಎಲ್ಲ ಜಡ್ ಗೊತ್ತು. ನಾವು ಚಂದನ್ ಬ್ರೋಗನು ನಾನ್ ಪ್ರೆಷರ್ ಹಾಕೋದಿಲ್ಲ, ಅದು ಹೇಳ್ಕೊಡಿ ಇದು ನಾ ಎಲ್ಲಾ ಯೂಟ್ಯೂಬ್ ಅಲ್ಲಿ ಚಂದನ್ ಬ್ರೋ ಹೇಳ್ತಿದ್ರು, ಪ್ರತಿಯೊಂದು ಯೂಟ್ಯೂಬ್ ಅಲ್ಲಿ ಕಲೀರಿ, ಬಂದ್ ಕ್ವಶನ್ ಕೇಳ್ರಂತ. ನಾನ್ ಪ್ರತಿಯೊಂದು ಆಲ್ಮೋಸ್ಟ್ ಆಲ್ 50% ಅಲ್ಲಿ ಕಲ್ತು 50% ಇವ್ರ ಹತ್ರ ಕಲ್ತು ಫುಲ್ ಇಲ್ಲ, ಅಂದ್ರೆ ನನಗ್ ಮೊನ್ನೆ ಏನ್ ಗೊತ್ತಾ, ಇವ್ರು ಯಾವ್ದೋ ಒಂದು ಕ್ಲಾಸ್ ಇದೆ, ಹೆಚ್ಚಿನ ಬೇಕಾದ್ರೆ ನೀವು ಇದ್ರ ರಿಲೇಟೆಡ್ ತಾವು ಕಲಿತಿರೋ ವಿಡಿಯೋಸ್ ನಮಗ್ ಶೇರ್ ಮಾಡಿದ್ರು. ಸೊ ನನಗೆ ಅದ್ರ ಮೇಲೆ ಗೊತ್ತಾಯ್ತು, ಯಾರು ಈ ತರ ದುಡ್ಡು ತಗೊಳ್ಳೋರು ಬೇರೆಯವರು ರೆಫರ್ ಮಾಡಲ್ಲ. ಅದು 500 ಆಗ್ತಿರ್ಲಿಲ್ಲ, ಸೀರಿಯಸ್ ಟ್ರೇಡರ್ಸ್ ಬೇಕಂತಾನೆ ಮಾಡಿದ್ದು. ಅದು ಮಾಡಿದ್ದು ಬಹಳ ಒಳ್ಳೇದಾಯ್ತು, ಬಹಳ ನಾನು ಅದೇ ಹೇಳ್ತಾ ಆಯ್ತು. ಇರೋದು. ಅದ್ರ ಜೊತೆಗೆ ಯಾಕೆ ಗೊತ್ತಾ 500 ಮಾಡಿದ್ದು? ಫಸ್ಟ್ ಮೈನ್ ನಂದು ಯಾಕೆ ರೀಸನ್ ಏನು 500ಗೆ ಅಂದ್ರೆ, ಅವ್ರು ಏನಾರು ಮಾಡ್ಕೊಳ್ಳಿ, ನಾನು ಮಾಡ್ತಿರ್ಲಿಲ್ಲ. ಫಸ್ಟ್ ನಂದು ಅಕೌಂಟ್ ಸಸ್ಪೆಂಡ್ ಆಯ್ತು. ಯಾಕಾಯ್ತು ಅಕೌಂಟ್ ಸಸ್ಪೆಂಡ್ ಅಂದ್ರೆ, ನನ್ನ ಹೆಸರಲ್ಲೇ ಇನ್ನು 3 ಅಕೌಂಟ್ ಓಪನ್ ಆಯ್ತು. ಅವರೆಲ್ಲ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, 10,000 ಹಾಕಿ 20,000 ಮಾಡ್ಕೊಡ್ತೀನಿ, 20,000 ಹಾಕಿ 40,000 ಮಾಡ್ಕೊಡ್ತೀನಿ. ಅದು ಟೆಲಿಗ್ರಾಮ್ ಅಲ್ಲಿ. ಅದ್ ಹೆಂಗ್ ನಂಬರ್ ಸಿಗ್ತಾ ಇತ್ತು ಎಲ್ಲಾರ್ದು ಗೊತ್ತಿಲ್ಲ. ನಾನ್ ಅನ್ಕೊಂಡೆ ಡಿಸ್ಕಾರ್ಡ್ ಅಲ್ಲಿ ಇದೆಯಲ್ಲ, ಆರಾಮಾಗಿ ಎತ್ಕೋಬಹುದು ಡೇಟಾನ, ಅದರಿಂದ ತಗೋತಾ ಇದಾರೆ ಅಂತ. ಆಮೇಲೆ ಗೊತ್ತಾಯ್ತು ಕರೆಕ್ಟ್ ಆಗಿ ಯು ಎಸ್ ಅಲ್ಲ, ಫಾರಿನ್ ನಂಬರ್ ಇಂದ ಬರ್ತಾ ಇರೋದು. ದಿಸ್ ಇಸ್ ಚಂದು, ದಿಸ್ ಇಸ್ ಮೈ ಫಾರಿನ್ ನಂಬರ್. ನನ್ ಕ್ಲೋಸ್ ಫ್ರೆಂಡ್ಸ್, ನನ್ ಪಕ್ಕದಲ್ಲಿರೋರ್ಗೆ. ಓ ಗುರು, ಏನ್ ನಡೆಸ್ತವ್ರ ಇವ್ರು, ನನ್ನ ಕಲಾಸ್ ಮಾಡ್ಬಿಡ್ತಾರೆ ನನ್ ಬಿಟ್ರೆ. ಅವಾಗ ಏನಾಯ್ತು, ರಿಪೋರ್ಟ್ ಮಾಡಕ್ ಹೇಳ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾರ್ಗು. ರಿಪೋರ್ಟ್ ಮಾಡಿದ್ರು. ರಿಪೋರ್ಟ್ ಮಾಡಿದಾಗ ಕೇಳುತ್ತೆ, ಯಾರ ತರ ಪ್ರಿಟೆಂಡ್ ಮಾಡ್ತಾ ಇದಾರೆ ಇವರು, ಅವ್ರ ಐಡಿ ಹೇಳಿ ಅಂತ. ನನ್ನ ಐಡಿ ಕೊಡ್ಲೇಬೇಕು ಅವಾಗ, ಇವ್ರ ತರ ಪ್ರಿಟೆಂಡ್ ಮಾಡ್ತಾ ಇದಾರೆ ಅಂತ. ಇನ್ಸ್ಟಾಗ್ರಾಮ್ ಅವ್ರು ಏನಂದ್ರು, ದಿಸ್ ಈಸ್ ದ ರೂಟ್ ಕಾಸ್, ಇಲ್ಲಿಂದ ಪ್ರಾಬ್ಲಮ್ ಶುರು ಆಗಿರತ್ತೆ, ಎತ್ತಾಕಿ ಅವನ್ನ ಅಂದ್ರು. ಆತರ. ಅದಕ್ಕೋಸ್ಕರ ನನಗೆ ಬೇಡಕ್ಕೆ ಬೇಡ ತಲೆನೋವು. ಅದ್ರಲ್ಲೂ ನಾನು ಬ್ಲೂಟಿಕ್ ತಗೊಳಕ್ ನೋಡ್ದೆ ಬ್ರೋ, ವೇಟ್ ಲಿಸ್ಟ್ ಹಾಕಿ ತೋರಿಸಿದ್ರು, ಅದರಿಂದ ಪ್ರಾಬ್ಲಮ್ ಆಗಿ ಅಕೌಂಟ್ ಹೋಯ್ತು. ಅದು ಹೋಗಿದ್ದು ಒಳ್ಳೇದಾಯ್ತು ಅನ್ಕೋತೀನಿ. 500 ಗೊತ್ತಿಲ್ಲ, ಪ್ರಾಮಿಸ್ ಹೇಳ್ತೀನಿ, ನಮ್ 4x ಗೊತ್ತಿಲ್ಲ ಇಂಡಿಯನ್ ಬಿಟ್ರೆ. ನಿಮ್ ವಿಡಿಯೋ ನೋಡಿ ಫಸ್ಟೇ ಜಾಯ್ನ್ ಆಗಿದ್ದೀನಿ. ಆ ವಿಡಿಯೋದಲ್ಲಿ ನೀವ್ ಹೇಳಿದ್ದು ಪರ್ಫೆಕ್ಟ್ ಆಗಿ ಅರ್ಥ ಆಗತ್ತೆ. ನಾನ್ ಬೇಸಿಕ್ ಇಂದ ಹೇಳ್ತೀನಿ, ನಾನ್ ಫಸ್ಟೇ ಹೋಗಿ ಅಕೌಂಟ್ ನೋಡ್ತೀನಿ, ನೋಡಿ ಅಕೌಂಟ್ ಡೌನ್ಲೋಡ್ ಮಾಡಿ. ಅವೇನು ಹೇಳಿಲ್ಲ ನೀವು, ನನ್ಗೇನು ಗೊತ್ತಿಲ್ಲ ಬ್ರೋ. ಇದುವರೆಗೂ 4x ಅಲ್ಲಿ ಏನು ಗೊತ್ತಿಲ್ಲ. ನೀವ್ ಹೇಳ್ಕೊಟ್ರಲ್ಲ, ಹೈಯರ್ ಲೋ ಏನಿದೆ, ಟ್ರೆಂಡ್ ಲೈನ್ ಇವೆಲ್ಲ ನೋಡಿ ಆಮೇಲೆ ಹೇಳ್ಕೊಡ್ತೀನಿ. ನೀವೇನೇ ಕೇಳಿದ್ರೆ ಏನ್ ಹೇಳ್ತೀರಿ? ಸರ್ ಆರ್ಡರ್ ಬ್ಲಾಕ್, ನಾನ್ ನೆಕ್ಸ್ಟ್ ಹೇಳ್ತೀನಿ. FAG ಸರ್ ನೆಕ್ಸ್ಟ್ ಹೇಳ್ತೀನಿ. ಅದ್ರ ಬಂದಾಗ್ಲೇ ನಾನು ಹೇಳ್ತೀನಿ. ಮಧ್ಯ ನೀವೆಲ್ಲ ಕೇಳಿ ಎಲ್ಲ ಹೇಳೋದು ನಾನು ಹೇಳಲ್ಲ. ನನ್ಗೆ ಇದೇ ಇಷ್ಟ ಆಯ್ತು. ಇವ್ರು ಕೊಟ್ಮೇಲೆ ನನಗೆ ದುಡ್ಡು ಕೊಟ್ಮೇಲೆ ಏನು ಕನ್ಫರ್ಮೇಶನ್ ಬರ್ಲಿಲ್ಲ ನನಗೆ. ಏನಿದು ಸುಮ್ನೆ ಆಯ್ತಲ್ಲ, ನೋಡೋಣ ನಾಳೆ ಬರ್ತದಲ್ಲ ಅಂತಂದೆ. ಆಮೇಲೆ ಮಾರನೇ ದಿವಸ ಬೆಳಿಗ್ಗೆ ಅವರೇ ಫೋನ್ ಮಾಡಿದ್ರು. ಆಮೇಲೆ ನಾನು ಬೇರೆ ನಂಬರಿಂದ ಫೋನ್ ಮಾಡಿದ್ದೀನಿ, ಯಾರ್ದಂತ ಗೊತ್ತಿಲ್ಲ. ನಿನ್ನೆ ನೀವು ದುಡ್ಡು ಕಳ್ಸಿಲ್ಲ, ಓಕೆ ಸರ್ ಆಯ್ತಂದೆ. ಏನಾಗ್ತಿದೆ, ಅದ್ ಬೇರೆ ಇನ್ನೊಂದ್ ಪ್ರಾಬ್ಲಮ್.
ಅವ್ರದ್ದು ಸೂಪರ್ ಪ್ರೊಫೈಲ್ ಅನ್ನೋರ್ದು ಆಟೋಮೇಶನ್ ತಗೊಂಡಿದ್ದೀನ, ಅದ್ರಲ್ಲಿ ಪೇಮೆಂಟ್ ಎಲ್ಲ ಅದ್ರಲ್ಲಿ ಮಾಡಿಸ್ತಾ ಇದ್ದೀನ. ನನ್ನ ಹಾ ಮಕ್ಕಳು ಡಿಸ್ಕಾರ್ಡ್ ಆಡ್ ಮಾಡಪ್ಪ ಡೈರೆಕ್ಟ್ ಅಂತ ಕೊಟ್ರೆ ಮತ್ತೆ ಪೇ ಮಾಡಿ ಅಂತ ಕೇಳ್ತಾವ್ರೆ. ನನಗೆ ಅದ್ ಬೇರೆ ಸೈಕು. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಒಂದೊಂದ್ ಅವರ್ಗುನು ಹೋಗಿ ತೆಗ್ದಿಟ್ಕೊಂಡು ಪ್ರತಿಯೊಬ್ರದ್ದು ನನ್ನ ಬುಕ್ಕಲ್ಲಿ ಫೋನ್ ನಂಬರ್ ಬರ್ಕೊಂಡು ಫೋನ್ ಮಾಡ್ತಿರೋದು ಎಲ್ಲಾರ್ಗು ನಾನೇ ಫೋನ್ ಮಾಡಿ ಕಳಿಸ್ತೀನಿ, ಇಲ್ಲ ಅದೇ ವಾಟ್ಸಾಪ್ ಕಳಿಸ್ತಾ ಇದೀನಿ. ಅಲ್ಲೇ ಗೊತ್ತಾಗ್ಬಿಡ್ತು ನಮ್ಗೆ. ಸೊ ಇದೊಂದ್ ತಲೆನೋವು ಆಯ್ತಲ್ಲ ಜೊತೆಗೆ ಅನ್ಕೊಂಡು. ಇದು ಒಳ್ಳೆ ಮೆಂಟರ್ಶಿಪ್ ಸಿಕ್ಕಿದೆ ನನಗೆ ಅಂತ. ನನಗೆ ಲಾಸ್ಟ್ ಅಲ್ಲಿ ಸಿಕ್ಕಿರೋದು ಮೆಂಟರ್ಶಿಪ್ ಇದು. ನಿಮ್ದು ಲಾಸ್ಟ್ ಫೈನಲ್, ಇನ್ಮುಗಲ್ಲ, ನಾನು ಮುಂದೆ ಹೋಗಲ್ಲ ನಾನು. ಬ್ರೋ ಇನ್ನೊಂದೇನ್ ಗೊತ್ತಾ ಬ್ರೋ, ನಾವೆಲ್ಲ ಯಾವಾಗ ಬಕ್ರ ಆಗೋದಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ಬಿಟ್ಬಿಡ್ತಾರೆ. ನಾನು ಇಷ್ಟು ಡಾಲರ್ ಮಾಡಿದೀನಿ, ಇಷ್ಟು ಲಕ್ಷ ಮಾಡಿದೀನಿ ಅಂತ. ನಾವ್ ಅಲ್ಲೇ ಏಟ್ ತಿನ್ನೋದು ಬ್ರೋ. ನಾವೇನಂದ್ರೆ ಇವಾಗ ನಮ್ಗೇನ್ ಹೊಸಬ್ರು ಗೊತ್ತಿರಲ್ಲ, ಓಹೋ ನಾನು ಮಾಡ್ಬಿಡ್ಬೋದು, ಇವರೆಲ್ಲ ಮಾಡ್ತಾವ್ರೆ ಅಂದ್ರೆ ಇವ್ರ ಹತ್ರ ತಗೊಂಡ್ಬಿಡೋಣ ಬ್ರೋ. ಯಾವಾಗ ನೀವು 500 ರೂಪಾಯಿ, ನನಗೆ ಅವಾಗಲೇ ಗೊತ್ತಾಗೋದು ಏನ್ ಗೊತ್ತಾ, 500 ರೂಪಾಯಿಗೆ ಬ್ರೋ ಇವತ್ತು ಏನು ಸಿಗಲ್ಲ. ಒಬ್ಬ ಹೋಗಿ ಒಂದು ಎಣ್ಣೆ ಹೊಡ್ಕೊಂಡ್ಬಿಡ್ತಾನೆ ಸುಮ್ನೆ ಸಂಜೆ ಮೇಲೆ, 1,000 ಕಳ್ದ್ಬಿಡ್ತಾರೆ. ನನ್ಗೆ ಯಾವಾಗ 25,000 ಹೇಳಿಲ್ಲ, 10,000 ಹೇಳಿಲ್ಲ ಅಂದಾಗ್ಲೇ ನಾನು ಅನ್ಕೊಂಡೆ, ಓಹೋ ಅಯ್ಯೋ. ಯಾಕೆಂದ್ರೆ ಬ್ರೋ ಯಾರನ್ನು ಮೋಸ ಮಾಡ್ಬೇಕು ಅಂದ್ರೆ ಜಾಸ್ತಿಗೆ ಹಾಕ್ಬಿಡ್ತಾರೆ ಟೋಕನ್. ಸಣ್ಣ ಅಮೌಂಟ್ಗೆ ಯಾರು ಹಾಕ್ತಾರೆ ಬ್ರೋ, ಇವತ್ತೆಲ್ಲ ದೊಡ್ಡ ಅಮೌಂಟ್ಗೆ ಹಾಕೋದು. ಅವಾಗ ನಮ್ಗೆ ಮೋಸ ಆಗ್ಬಿಡ್ತೀವಿ ನಾವೇನಂದ್ರೆ, ಇವಾಗ ಇಷ್ಟು ಡಾಲರ್ ಹೇಳ್ಬಿಟ್ಟಿದೀನಿ, ಬನ್ನಿ ನೀವು ಬಂದ್ಬಿಡಿ ನಮ್ ಜೊತೆ, ನಾವು ಹಾಕ್ಬಿಡೋಣ. ಆ ತರ ಮೆಂಟಾಲಿಟಿ ಇದ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅಲ್ಲೇ ನಾವು ಎಲ್ಲಾ ಬಕ್ರ ಆಗೋದು. ಯಾವತ್ತು ಅಷ್ಟ್ ತೋರ್ಸನ್ ಇಷ್ಟ್ ತೋರ್ಸನ್ ಅಂತ ಹೋಗ್ಲೇಬಾರದು. ಆಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿ ಸೇರ್ಕೊಂಡಿರೋರು ಅವ್ರ ಮೆಂಟಾಲಿಟಿ ಈ ತರ, ನೀವು ಏನ್ ಯೋಚನೆ ಮಾಡ್ತಿದ್ದೀರಾ ಈ ತರ ಇದೆ. ಪರ್ಫೆಕ್ಟ್. ಹೌದು ಬ್ರೋ. ಸೇರ್ಕೊಳ್ಳಕ್ಕೆ ಅಂತ ಕೇಳ್ತಾರಲ್ಲ, ಇನ್ನೂ ಸುಮಾರು ಜನ ಕೇಳಿದಾರೆ. ಅವ್ರಿಗೆಲ್ಲ ಏನ್ ಬೇಕು ಗೊತ್ತಾ, ಅಕಾಡೆಮಿಲಿ ಕೊಡ್ತಾರಲ್ಲ ಅದ್ ಬೇಕು ಅವ್ರಿಗೆ. ನಿಜ ನಿಜ ನಿಜ. ಬೇಡ ಅವ್ರಿಗೆ ಅಕಾಡೆಮಿಲಿ ಏನ್ ಕೊಡ್ತಾರಲ್ಲ ಅದ್ ಬೇಕು. ನಮ್ ಇಂಡಿಯನ್ ಮೈಂಡ್ ಸೆಟ್ಟೇ ಹಂಗೆ. ಅವ್ರಿಗೆ ಅದ್ ಬೇಕು, ಅದ್ ಕೊಡ್ತಾ ಇದಾರೆ, ಚ್ಯುತಿಯ ಮಾಡ್ತಾ ಇದಾರೆ ಜನ. ಬ್ರೋ ಏನಿಲ್ಲ ಸಿಂಪಲ್ ಬ್ರೋ. ಒಬ್ಬೊಬ್ಬ ಬ್ರೋ ಏನಿಲ್ಲ ಸಿಂಪಲ್. ಬರೀ ಹಿಂಗೆ ಇಷ್ಟು ಡಾಲರ್ ಮಾಡ್ತೀನಿ, ಇಷ್ಟು ಡಾಲರ್ ಮಾಡ್ತೀನಿ, ನಿಮ್ಗೂ ಮಾಡಿಸ್ತೀನಿ ಬನ್ನಿ. ಅವ್ರು 2-3 ಅಕಾಡೆಮಿ ಅಡ್ಡಾಡಿದ್ಮೇಲೆ ಗೊತ್ತಾಗತ್ತೆ, ಓ ಇದು ಇದ್ರಲ್ಲಿ ಏನಿಲ್ಲ, ಎಲ್ಲ ಅಲ್ಲೇ ಮಣ್ಣಂ ಗಟ್ಟಿ ಅಂತ ಗೊತ್ತಾಗತ್ತೆ. ಎಲ್ಲ ಮನ್ಕು ಬ್ರೋ. ಎಷ್ಟು ಬ್ರೋ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಓಪನ್ ಮಾಡ್ಕೊಳಲ್ಲ. ಎಲ್ಲ ಸೆಲ್ಫ್ ಎಕ್ಸ್ಪೀರಿಯನ್ಸ್ ರೀ ಸರ್ ಇದು. ಬ್ರೋ ಇಲ್ಲಿ ಎಲ್ರು ದುಡ್ಡು ಕಳ್ಕೊಂಡ್ ಬಂದಿರೋರೆ, ಒಂದ್ ನಿಮಿಷ, ಇಲ್ಲಿ ಎಲ್ರು ದುಡ್ಡು ಕಳ್ಕೊಂಡ್ ಬಂದಿರೋರೆ. ನಾನ್ ನೋಡ್ದಂಗ್ ಕನ್ನಡದಲ್ಲಿ ಯೂಟ್ಯೂಬ್ ಅಲ್ಲಿ ನೀವೊಬ್ರು ವಿಶ್ವ ಶೆಟ್ಟಿ ಅಂತ ಒಬ್ರು ಇದಾರೆ. ನೀವಿಬ್ರೇ ಜೆನ್ಯೂನ್ ಪರ್ಸನ್ಸ್. ವಿಶ್ವ ಶೆಟ್ಟಿನೂ ವಿಶ್ವ ಶೆಟ್ಟಿ ನಿಮ್ ತರ ಸೇಮ್ ಕ್ಯಾರೆಕ್ಟರ್ ನೀವಿಬ್ರೆ. ನಾನ್ ನೋಡ್ದಂಗ್ ಇನ್ಯಾರೂ ಇಲ್ಲ ಜೆನ್ಯೂನ್. ಇಲ್ಲ ನಾನು ಆಮೇಲೆ ಏನು, ನಾನು ನಮ್ಮ ಫ್ರೆಂಡ್ ಇನ್ನೊಬ್ರು ಮಾತಾಡ್ತಾ ಇದೀವಿ ನಾವು ಬ್ರೋ ಇವತ್ತು. ಇವಾಗ್ಲೇ ಹಿಂಗಿದಾನೆ ಅಂತ ನಾವ್ ಮುಂದಿನ ಫ್ಯೂಚರ್ ಮಾತಾಡ್ತಾ ಇರೋದು. ಬಟ್ ಇನ್ನು ಜಸ್ಟ್ ಇನ್ನು ಬಿಗಿನಿಂಗ್ ಅಲ್ಲಿ ಇದಾನೆ, ಪ್ರಾಫಿಟ್ ಅಲ್ಲಿ ಇದಾನೆ. ಇನ್ನು ಇವಾಗ 6 months ಆಗಿದೆ. ಬಟ್ ಇವಾಗ್ಲೇ ನಮಗೂ ಕಲ್ಸ್ಕೊಂಡು ಹೋಗ್ಬೇಕು, ಕ್ಯಾರಿ ಮಾಡೋ. ಸೊ ನಾನು ಇವನ್ ಜೊತೆ ಹೋದ್ರೆ ಜೊತೆ ಬೇರೆ ಸ್ವರ್ಗ ಸೇರುತ್ತೆ ಅಂತ ಹೊಂಟಿದೀನಿ ಅಂತ ಅನ್ಕೊಂಡ್ಬಿಟ್ಟೆ. ಹೇಳಿದೆ ಗಣೇಶ್ ಬ್ರೋ ಒಂದ್ ನಿಮಿಷ. ನಂಬ್ತೀರಾ ಎಷ್ಟು ಜನ ಕೇಳಿದೀನಿ ಗೊತ್ತಾ ಬ್ರೋ. ನಮ್ಮ ಮನೇದ್ ಏನ್ ಹೋಗ್ಬೇಕಾಗಿಲ್ಲ ಮಾರ್ಕೆಟ್, ಯಾರು ಬಂದ್ ಸಂಪಾದನೆ ಮಾಡ್ಕೊಳ್ಳಿ. ನನ್ನ ಅಂಗಡಿ, ನಮ್ದು ಅಂಗಡಿ ಐತೆ, ಅಂಗಡಿ ಹಾಕ್ಬಿಟ್ಟಿನ್ ಬ್ರೋ ಸಿಸ್ಟಮ್. ನಿಮ್ಗೂ ಕಳ್ಸಿದ್ದೆ ಬ್ರೋ, ಇಂಥವ್ರು ಕೇಳ್ತಿದಾರೆ ಅವ್ರಿಗೆ ಹಾಕೊಳ್ಳಿ ಬ್ರೋ ಅಂತ. ನೀವು ವಾಟ್ಸಪ್ ಅಲ್ಲಿ ಗ್ಯಾಪ್ನ ಇದೆಯಾ? ಸುಮಾರು ಜನ ಕೇಳ್ತೀನಿ ಬ್ರೋ. ಯಾಕೆ ಗೊತ್ತಾ, ಯಾರು ಬಂದ್ ಮಾಡ್ಲಿ ಬ್ರೋ, ನಮ್ದೇ ನಮ್ಮ ಅಪ್ಪಂದ್ ಹೋಗ್ಬೇಕಾ ಅಲ್ವಾ? ಕಲೀಲಿ, ಕಲ್ತ್ರೆ ಅವ್ನ್ ತಾಕತ್, ಅವ್ನ್ ಕಲ್ತ್ರೆ ಅವ್ನ್ ಮಾಡ್ತಾನೆ ಅಲ್ವಾ ಬ್ರೋ. ಚಂದನ್ ಬ್ರೋ ಒಂದ್ ನಿಮಿಷ ಎಲ್ರು ಒಂದ್ ನಿಮಿಷ. ಚಂದ ಬ್ರೋ ಫಸ್ಟ್ ಅಲ್ಲಿ ನಮ್ ಕಮ್ಯುನಿಟಿ ಅಲ್ಲಿ ಬರೇ ಇರೋದು 15 ಜನ, ಅದು 20 days ಇದ್ವಿ. ಆಮೇಲೆ ಯಾವಾಗ ನಮ್ ಅಲ್ಲಿ ಜಾಯ್ನ್ ಆಗೋದು ಇನ್ಕ್ರೀಸ್ ಆಯ್ತು ಹೇಳಿ ನೋಡ, ನಿಮ್ಗೆ ಗೊತ್ತದ ಹೇಳಿ. ಯಾವಾಗ 500 ರೂಪಾಯಿ ಇಟ್ಟು ಸೆಕೆಂಡ್ ಡೇ ಅಲ್ಲ ಥರ್ಡ್ ಡೇ ಆದ್ಮೇಲೆ ಸಿಗ್ನಲ್ಸ್ ಕೊಡ್ತಂದ್ರಲ್ಲ, ಅವತ್ತು ನಮ್ ಕಮ್ಯುನಿಟಿ 50-60 ಆಯ್ತು. ಹೇಳ್ದೆ ಅಲ್ವಾ ಲೈವ್ ಅಲ್ಲಿ ನಾನು, ಇಷ್ಟು ಕ್ಲಾಸ್ ಮಾಡ್ತೀನಿ ಅಂದ್ರೆ ಜನ ಕಮ್ಮಿ ಬರ್ತಾ ಇದ್ರು. ಸಿಗ್ನಲ್ ಕೊಡ್ತೀನಿ ಅಂದೆ, ಹಂಗೆ ಜಂಪು ಟಕ್ಕ ಅಂತ. ನಾನ್ ನೋಡ್ತಿದೀನಿ ಅಂತ. ಅಲ್ಲ ಅದೆಲ್ಲ ಹಳೆ ವಿಡಿಯೋ ಬಿಡಿ. ಕ್ಲಾಸ್ ಆಗೋಣ ಮತ್ತೆ ಅವರೆಲ್ಲ ಮತ್ತೆ ಬರ್ಲೇ ಇಲ್ಲ ಬ್ರೋ. ನಮ್ದೊಂದು ಡೈಲಾಗ್ ಇದೆ, ನಿದ್ದೆಯಲ್ಲಿ ಹಣ ಸಂಪಾದಿಸೋದಕ್ಕೆ. ಹಾಗಾದ್ರೆ ಬನ್ನಿ ನಮ್ಮ ಅಕಾಡೆಮಿಗೆ. ಈ ತರ ಹೋಗಿ ನಾವು ನಿದ್ದೆಯಲ್ಲಿ ಹಣ ಸಂಪಾದಿಸ್ತೀರಾ ನೀವು? ಸಂಪಾದಿಸ್ತಾರೆ, ನಾವು ಕಳ್ಕೊಂತೀವಿ ಬ್ರೋ. ಎಲ್ಲ ತುಂಬಾ ಅಕಾಡೆಮಿ ಏನ್ ಗೊತ್ತಿಲ್ಲ ಬ್ರೋ. ಅಲ್ಲಿ ಹೋಗಿ 4 ತಿಂಗಳಿದೀವಿ ಬ್ರೋ. ಇನ್ನೊಂದೇನ್ ಗೊತ್ತಾ ಬ್ರೋ, ಟ್ರೇಡರ್ಸ್ ಅಂತಾರಲ್ಲ ಇವರು, ಇನ್ ಸ್ವಲ್ಪ ಜನ ಈ ಅಕಾಡೆಮಿ ನಡೆಸೋರೆಲ್ಲ, ಅವರೆಲ್ಲ ಏನ್ ಮಾಡ್ತಾರೆ ಹೇಳ್ತೀನಿ ಕೇಳಿ. ಎಲ್ಲ ದುಡ್ಡು ಹೊಡಿತಾರೆ. ದುಡ್ಡು ಹೊಡೆದ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ, ಒಬ್ಬ ಒಳ್ಳೆ ಇವನ್ ಇರ್ತಾನಲ್ಲ, ಸ್ಟಾಕ್ಸ್ ಅನಲೈಸ್ ಮಾಡೋನ್ ಇರ್ತಾನಲ್ಲ, ಅವನಿಗೆ 10 ಲಕ್ಷ ಕೊಟ್ಟಾದ್ರೂ ಪರವಾಗಿಲ್ಲ,
ನಿಮ್ಮ ಹತ್ರ ದುಡ್ಡು ಒಂದೊಂದ್ ಕೋಟ್ ಗಟ್ಲೆ ಮಾಡ್ಕೊಬಿಟ್ಟಿರ್ತಾರೆ, ಅದನ್ನ ಸ್ಟಾಕ್ಸ್ ಹಾಕ್ತಾರೆ. ವರ್ಷಕ್ಕೆ 20% ನನಗ್ ಕೊಡಪ್ಪ, ಮಿಕ್ಕಿದ್ ನೀನ್ ಎಷ್ಟಾದ್ರೂ ಮಾಡ್ಕೊ, ನಿನ್ನ ಹತ್ರನೇ ಇಟ್ಕೊ ಅಂತಾರೆ. ಈ ತರ ಎಷ್ಟ್ ಜನ ಮನಿ ಮ್ಯಾನೇಜ್ ಮಾಡ್ತಾರೆ ಗೊತ್ತಾ, ಸ್ಟಾಕ್ಸ್ ಅಲ್ಲಿ ಮಾಡ್ಕೊಂಡು. ಬ್ರೋ ಏನು ಬೇಡ, ನೀವು ಟೆಕ್ನಿಕಲ್ಸ್ ಕಲ್ತ್ರೆ ಇಲ್ಲಿ ನಿಮ್ಮ ಹತ್ರ ಟ್ರೇಡಿಂಗ್ ಅಲ್ಲಿ ಇನಿಷಿಯಲ್ ಮನಿ ಎತ್ತಕ್ ಅಷ್ಟೇ ಟ್ರೇಡಿಂಗ್. ಅದನ್ನ ಕಾಂಪೌಂಡ್ ಮಾಡಕ್ಕೆ ನೀವು ಇನ್ವೆಸ್ಟ್ ಹೋಗ್ಲೇಬೇಕು ಸ್ಟಾಕ್ಸ್ ಗೆ. ಅದು ಈ ಫೀಲ್ಡ್ ಅಲ್ಲೇ ಮಾಡ್ತೀನಿ ಅಂದ್ರೆ ಸ್ಟಾಕ್ಸ್ ಅಲ್ಲಿ ಬ್ರೋ ಬ್ಯೂಟಿ ಬ್ರೋ ಸ್ಟಾಕ್ಸ್. ನೀವ್ ಒಂದ್ಸಲಿ ಟೆಕ್ನಿಕಲ್ಸ್ ನ ಹೋಗಿ ಅಪ್ಲೈ ಮಾಡಿ ನೋಡಿ. ಈಗ ಹೆಂಗೆ ಅಂದ್ರೆ ಅದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್. ಇದೆಲ್ಲ ಮುಗಿದ್ಮೇಲೆ ಸ್ಟಾಕ್ಸ್ ಅಲ್ಲಿ ಹೆಂಗೆ ನಾವು ಪಿಕ್ ಮಾಡ್ಬೇಕು ಬೆಸ್ಟ್ ಒನ್ ಅಂತ ಹೇಳ್ಕೊಡ್ತೀನಿ, ಆಯ್ತಾ. ನೀವು ಜಸ್ಟ್ ಹೋಗಿ ನೋಡಿ ಟೆಕ್ನಿಕಲ್ಸ್ ನ, ಫಂಡಮೆಂಟಲ್ಸ್. ಎಲ್ಲ ಇದೆ ನಿಮ್ಗೆ ಫಂಡಮೆಂಟಲ್ಸ್ ನ ಒಡ್ದ್ ಕೊಡುತ್ತೆ, ಹಿಂಗಿದೆ ಗುರು ಇದ್ರ ಮೇಲೆ ಅಂತ. ನಿಮ್ಗೆ ಏನ್ ಬೇಕು ಇವಾಗ, ಟೆಕ್ನಿಕಲ್ ಬೇಕು. ನಾರ್ಮಲ್ ಸ್ಟಾಕ್ಸ್ ಗೈಸ್ಗೆ ಟೆಕ್ನಿಕಲ್ಸ್ ಬರಲ್ಲ, ನಿಮಗ್ ಟೆಕ್ನಿಕಲ್ಸ್ ಇದೆ. ನಿಮ್ಗೆ ಫಂಡಮೆಂಟಲ್ಸ್ ಕೊಡುತ್ತೆ. ಹೋಗ ಸ್ಟಾಕ್ಸ್ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇದ್ದು ಟೆಕ್ನಿಕಲ್ಸ್ ಅಲ್ಲೂ ಕರೆಕ್ಟ್ ಸಪೋರ್ಟ್ ಅಲ್ಲಿ ಇದ್ರೆ ಬ್ರೋ ತಿಂಗ್ಳಿಗೆ 20-25% ಬರೀ ಸ್ಟಾಕ್ಸ್ ಅಲ್ಲೇ ಮಾಡ್ಬೋದು ನೀವು ನಿಮ್ ಕ್ಯಾಪಿಟಲ್ ನ. ಸೂಪರ್ ಬ್ರೋ, ಇದು ಒಪ್ತೀನಿ. ಸಪೋರ್ಟ್, ರೆಸಿಸ್ಟೆನ್ಸ್, ಸ್ಕ್ರೀನರ್ ಎಲ್ಲಾನು ನೋಡ್ಕೊಂಡು ಟೆಕ್ನಿಕಲ್ ಮಾಡಿ 10-15% ತಿಂಗಳಿಗೆ ಎತ್ಬಿಡ್ಬೋದು ಬ್ರೋ ಆಗಿದ್ರೆ. ಇದನ್ ಯೋಚನೆ ಮಾಡಿರ್ಲಿಲ್ಲ. ಒಬ್ರು ಯಾರನ್ನೋ ಮೀಟ್ ಮಾಡಿದ್ದೆ, ಅವ್ರ ಏನಂದ್ರು ಗೊತ್ತಾ, ಅವರು 5 ಕೋಟಿ 10 ಕೋಟಿ ಮನಿ ಮ್ಯಾನೇಜ್ ಮಾಡ್ತಾರೆ. ಬ್ರೋ ಅಷ್ಟೊಂದೆಲ್ಲ ಹೆಂಗ್ ಬ್ರೋ ಮಾಡ್ತೀರಾ ಅಂತ ಕೇಳ್ದೆ. ಅವ್ರ ಏನ್ ಸಿಂಪಲ್ ಒಂದ್ ಎಕ್ಸಾಂಪಲ್ ತೋರ್ಸಿದ್ರು ನಂಗೆ. ಏನ್ ಮಾಡ್ತಾರೆ, ಸೆಪ್ಟೆಂಬರ್ ಟೈಮ್ ಬರ್ತಾರೆ, ಮಾರ್ಕೆಟ್ ಓಪನ್ ಮಾಡ್ಬಿಟ್ಟು ಸೆಪ್ಟೆಂಬರ್ ಟೈಮ್ ಅಲ್ಲಿ ಇಂಡಿಯನ್ ಬ್ರಿವರಿ ಇದೆಯಲ್ಲ, ಆಲ್ಕೋಹಾಲ್ದೆಲ್ಲ ಸ್ಟಾಕ್ಸ್ ಇದೆಯಲ್ಲ ಬ್ರಿವರೀಸ್, ಅದನ್ನ ಓಪನ್ ಮಾಡ್ತಾರೆ. ಸೆಪ್ಟೆಂಬರ್ ಅಲ್ಲಿ ಬೈ ಮಾಡ್ತಾರೆ, ಜಾನ್ ಎಂಡ್ ಅಲ್ಲಿ ಸೆಲ್ ಮಾಡ್ತಾರೆ. ಮುಗೀತು ಬ್ರೋ. ನ್ಯೂ ಇಯರ್ ಅಲ್ಲಿ ಎಲ್ಲ ಎಣ್ಣೆ ಪಾರ್ಟಿ ಮಾಡ್ತಿರ್ತಾರೆ ಇವ್ರು, ಒಳ್ಳೆ ಕಾಸು ಮಾಡ್ತಾ ಇರ್ತಾರೆ ಇಲ್ಲಿ. ಹೌದು, ಕ್ರಿಸ್ಮಸ್ ಇರುತ್ತೆ, ನ್ಯೂ ಇಯರ್ ಇರುತ್ತೆ, ದಿವಾಲಿ ಇರುತ್ತೆ, ಎಲ್ಲ ಇರುತ್ತೆ. ಮಿನಿಮಮ್ 40% ಎತ್ತಾರಂತೆ ಬ್ರೋ. 1,40,000 ಎತ್ತುತ್ತಾರೆ. ನಿಜವಾಗ್ಲೂ ನಾನು ಶಾಕೆ ಆಗೋದು, ಅಯ್ಯೋ ಹಿಂಗೆಲ್ಲ ಮಾಡ್ತಾರಲ್ಲಪ್ಪ, ಇದೆಲ್ಲ ಗೊತ್ತೇ ಇಲ್ವಲ್ಲ ಐಡಿಯಾಸ್ ನನ್ನ ಹತ್ರ ಅಂತ. ಅದಕ್ಕೆ ನೆಟ್ವರ್ಕ್ ಅನ್ನ ಚೆನ್ನಾಗಿ ಬೆಳೆಸ್ಕೋಬೇಕು ಬ್ರೋ ಜೊತೆಗೆ ಜೀವನದಲ್ಲಿ. ಟೈಮ್ ಸೈಕಲ್ ಬ್ರೋ ಇದು. ಈ ಮಾತು ಹೋಗ್ತೀನಿ ಬ್ರೋ ನಿಮ್ದು. ನೀವ್ ಎಲ್ಲಿ ಗಂಟ ಜನ ಕಾಂಟ್ಯಾಕ್ಟ್ ಗಳನ್ನ ಬೆಳೆಸ್ಕೊತಿರೋ ಈ ಫೀಲ್ಡ್ ಅಲ್ಲಿ, ಅಲ್ಲಿ ಗಂಟ ದುಡ್ಡು ಮಾಡ್ತೀರಾ ಬ್ರೋ. ಇಲ್ಲ ಅಂದ್ರೆ ಸುಮ್ನೆ ನೀವು ಒಬ್ಬೊಬ್ರೆ ಮಾಡಿದ್ರೆ ಟ್ರೇಡ್ ದುಡ್ಡು ಆಗಲ್ಲ. ಹೌದು. ಕ್ಲಾಸ್ ಮುಗಿದ್ಮೇಲೆ ಸಹ ಇದೇ ತರ ಮಾಡಿ ಬ್ರೋ. ಸರ್ ನೀವ್ ಇನ್ವೆಸ್ಟ್ ಮಾಡಿದ್ದೀರಾ? ನಾನು ಇವಾಗ ಏನ್ ಮಾಡ್ತಾ ಇದೀನಿ ಅಂದ್ರೆ, ನಾನ್ ಏನ್ ಪ್ರಾಫಿಟ್ ಮಾಡ್ತೀನಿ ನಂದು ಪರ್ಸನಲ್ ಅಕೌಂಟ್ ಅಲ್ಲಿ ಮಾಡೋದು, ನನ್ ಪರ್ಸನಲ್ ಯೂಸ್ ಮಾಡ್ಕೋತೀನಿ. ಸೊ ನಂದು ಏನೋ ತಗೋಬೇಕು, ಅದು ಇದು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಅದಕ್ಕೆ ಫಂಡೆಡ್ ಅಕೌಂಟ್ಸ್ ಅಲ್ಲಿ ಏನ್ ಮಾಡ್ತೀನಿ, ಅದ್ರಲ್ಲಿ 50% ನ ಇನ್ವೆಸ್ಟ್ ಹಾಕ್ತೀನಿ, ಇನ್ 50% ನ ಇನ್ನೂ ದೊಡ್ಡ ಅಕೌಂಟ್ ತಗೊಂಡ್ ಮಾಡಕ್ಕೆ ಯೂಸ್ ಮಾಡ್ತೀನಿ. ಆತರ ಇದು ಫಂಡೆಡ್ ಅಕೌಂಟ್ ಬಗ್ಗೆ ಒಂಚೂರು ಹಂಗೆ ಒಂಚೂರು ಅದ್ ಹೇಳ್ತೀನಿ ಬ್ರೋ. ಇಲ್ಲ ಇನ್ನೊಂದ್ಸತಿ ನೀಟಾಗಿ ಹೇಳಿ ನಮ್ಗೆ. ಇವಾಗ ಏನಾಗುತ್ತೆ ಗೊತ್ತಾ, ಇವಾಗ ನಾನು ಎಕ್ಸ್ಪ್ಲೇನ್ ಮಾಡೋದ್ರೆ ಅರ್ಧಂಬರ್ಧ ಆಗ್ಬಿಡುತ್ತೆ, ಟೈಮ್ ಮುಗ್ದ್ಬಿಡುತ್ತೆ. ಇನ್ನು ಜಾಸ್ತಿ. ಹೌದು, ಅದಕ್ಕೆ ಸಪರೇಟ್ ಮಾಡ್ತೀನಿ. ಸೆಲ್ ಮಾಡೋದು ಬೇಡ ಬ್ರೋ, ನಂಗೆ ಸುಮ್ನೆ ಸಿಂಪಲ್ ಆಗಿ ಇನ್ವೆಸ್ಟ್ ಅಂದ್ರೆ ಏನು, ಮ್ಯೂಚುವಲ್ ಫಂಡ್ಸ್ ಮಾಡ್ತೀರಾ ಏನು? ಅದೇ ಇದನ್ನ ಬೈ ಮಾಡ್ತೀನಿ, ಸ್ಟಾಕ್ಸ್ ಬೈ ಮಾಡ್ತೀನಿ ಸ್ಪಾಟ್ ಅಲ್ಲಿ. ಇವಾಗ ಅಲ್ಲಿ ಮಾತ್ರ ಇಂಡಿಯನ್ ಸ್ಟಾಕ್ಸ್ ಅಂತಾನೆ ಅಲ್ಲ, ಗೋಲ್ಡ್ನು ನೀವು ಸ್ವಿಂಗ್ ಟ್ರೇಡ್ ಮಾಡಿದ್ರು ಸಾಕು ಆರಾಮು. BTC, ಇಥೀರಿಯಂ, ಸೊಲಾನಾ ಎಲ್ಲಾದ್ರದ್ದು ಎಲ್ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು ನೀವು, ಒಂದ್ಸಲಿ ಟೆಕ್ನಿಕಲ್ಸ್ ಗೊತ್ತಾಗ್ಬಿಟ್ರೆ ಇದ್ರಲ್ಲಿ. ಈಗ ಬರೀ ಸ್ಟಾಕ್ಸ್ ಮಾಡೋನ್ಗೆ ಬರೀ ಫಂಡಮೆಂಟಲ್ ತಿಳ್ಕೊತಾನೆ, ಕಂಪ್ನಿ ಮೇಲೆ ನಾಲೆಡ್ಜ್ ತಿಳ್ಕೊತಾನೆ, ಟೆಕ್ನಿಕಲ್ಸ್ ಝೀರೋ. ನಾವು ಟ್ರೇಡಿಂಗ್ ಮಾಡೋರ್ಗೆ ಫಂಡಮೆಂಟಲ್ಸ್ ಕೊಡುತ್ತೆ, ನಮ್ಗೆ ಏನಕ್ಕೆ ತಲೆ ಕೆಡ್ಸ್ಕೊಳಂಗಿಲ್ಲ. ಸ್ಕ್ರೀನರ್ಸ್ ಇದೆ ಎಷ್ಟೊಂದು ಯೂಸ್ ಮಾಡೋದು, ಟೆಕ್ನಿಕಲ್ಸ್ ನಾವು ಕಲ್ತಿರೋದು ನಾವು ಮಾಡ್ತೀವಿ. ಸೊ ನಾವು ಇನ್ನೂ ಎಫೆಕ್ಟಿವ್ ಆಗಿರ್ತೀವಿ ಇನ್ವೆಸ್ಟ್ಮೆಂಟ್ ಹೋದಾಗ. ಬ್ರೋ ನಾನ್ ಜನರಲ್ ಕಮ್ಯುನಿಟಿ ನೋಡಿ ಬ್ರೋ, ನಾನು ಏನ್ನ ಬ್ರೋ ಜನರಲ್ ಕಮ್ಯುನಿಟಿಲಿ ಹಾಕಿದೀನಿ ನೋಡಿ. ಈಗ ನಾನು ಸ್ಟಾಕ್ಸ್ ಮಾಡಿದೀನಿ, ಡೇಟ್ ಸಹಿತ ಹಾಕಿದೀನಿ ಸ್ಟಾಕ್ಸ್ ನ. ಅವು ನನ್ ದುಡ್ಡಿಲ್ಲ, ಸುಮ್ನೆ ಅನಲೈಸ್ ಮಾಡಿ ಹಾಕಿರೋದು. 10% 20% ಕೊಟ್ಟಿದೆ ಬ್ರೋ. ಹ್ಞೂ ಬ್ರೋ, ನಾನು ಹೇಳ್ತಾ ಇಲ್ವಾ, ಟ್ರೇಡಿಂಗ್ ಬರೀ ದುಡ್ಡು ಮಾಡಕ್, ಇನಿಷಿಯಲ್ ದುಡ್ಡು ಮಾಡಕ್ ಅಷ್ಟೇನೆ. ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ನಿಮ್ದು ಕಂಟಿನ್ಯೂಯೇಷನ್. ಇದೇ ಫೀಲ್ಡ್ ಅಲ್ಲಿ ಕಂಟಿನ್ಯೂ ಆಗ್ತೀನಿ, ಇಲ್ಲ ಎಷ್ಟೊಂದ್ ಜನಕ್ಕೆ ಅವ್ರದ್ದೇ ಸ್ಟಾರ್ಟ್ ಅಪ್ ಮಾಡ್ಬೇಕು ಅನ್ನೋದಿರುತ್ತೆ, ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲ ಏನೋ ಕಂಪ್ನಿ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಇಲ್ಲ ಏನದು ರಿಯಲ್ ಎಸ್ಟೇಟ್ಗೆ ಹೋಗ್ಬೇಕು ಅನ್ಕೊಂಡಿರ್ತಾರೆ, ಎಷ್ಟೊಂದಿದೆ. ಬಟ್ ಇದೇ ಫೀಲ್ಡ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ, ಹಿಂಗೆ ಆರಾಮಾಗಿ ನೆಮ್ಮದಿಯಾಗಿ. ನನ್ಗೆ ಇಷ್ಟೇ ಕೆಲಸ ಇರಬೇಕು, ಟ್ರೇಡಿಂಗ್ ಟೈಮಲ್ಲಿ ಟ್ರೇಡಿಂಗು, ತಿಂಗ್ಳಿಗೆ ಒಂದ್ಸಲಿ ವಾರಕ್ಕೆ ಒಂದ್ಸಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬಿಡೋದು, ಈ ತರ ಇದ್ರೆ ನೋಡಿ
ಟ್ರೇಡಿಂಗ್ ಕಲೀರಿ, ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡಿ, ನೆಕ್ಸ್ಟ್ ಅದನ್ನ ಇನ್ವೆಸ್ಟ್ ಮಾಡಿ ಒಳ್ಳೊಳ್ಳೆ ಕಡೆ, ಸಾಕು. ಬ್ರೋ ಇವಾಗ ನೆಕ್ಸ್ಟ್ ಒಬ್ರು ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ, ಈಗ ಟ್ರೇಡಿಂಗ್ ಬರ್ತಾರೆ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಇಟ್ಕೊಂಡ್ ಬರ್ಬೇಕು ಅಂತ ನಿಮ್ ಪ್ರಕಾರ? ಬಿಗಿನರ್ ಆಗ್ಲಿ ಯಾರಾದ್ರೂ? ಸೊ ಸೇಫ್ ಗೇಮ್ ಆಡ್ತೀನಿ ಅಂದ್ರೆ ಬ್ರೋ, ನಿಮ್ಗೆ ಟ್ರೇಡಿಂಗ್ ಫುಲ್ ಕಲ್ತ್ ಮೇಲೆ ಎಲ್ಲಾ ಗೊತ್ತು ನಿಮ್ಗೆ. ಇವಾಗ ಬ್ಯಾಕ್ ಟೆಸ್ಟ್ ಮಾಡಿದೀರಾ, 1-2-3 ಫಂಡೆಡ್ ಅಕೌಂಟ್ ತಗೊಂಡ್ ಫೇಲ್ ಆಗಿದ್ದೀರಾ, ಆದ್ರೆ ಎಲ್ಲೋ 1-2 ಕಡೆ ಓಕೆ ನನಗ್ ಗೊತ್ತಾಗಿದೆ ಇವಾಗ, 1 ಫಂಡೆಡ್ ಅಕೌಂಟ್ ಪಾಸ್ ಮಾಡ್ತೀರಾ, 1-2 ಪೇಔಟ್ ಕನ್ಸಿಸ್ಟೆಂಟ್ ಆಗಿ ಎತ್ಕೋತೀರಾ, ಇನ್ನೊಂದ್ ಅಕೌಂಟ್ ತಗೋತೀರಾ, 1-2 ಪೇಔಟ್ ಕನ್ಸಿಸ್ಟೆಂಟ್ ಆಗಿ ಎತ್ಕೋತೀರಾ. ಅದಾದ್ಮೇಲೆ ನಿಮ್ ಹತ್ರ ಒಂದ್ 50,000 ಇಟ್ಕೊಂಡು, ಜೋಬಲ್ 50,000 ಇಟ್ಕೊಂಡು 10,000 ಖರ್ಚು ಮಾಡಿ 5,000 3 ಫಂಡೆಡ್ ಅಕೌಂಟ್ ತಗೊಳ್ಳಿ, ಸಾಕು. ಅದನ್ನೇ ಸ್ಕೇಲ್ ಮಾಡ್ಕೊಂಡು ಹೋಗಿ, ಮುಗೀತ್ ಇಷ್ಟೇ ಬ್ರೋ. 10,000 ನೀವು ಫುಲ್ ಟ್ರೇಡಿಂಗ್ ಕಲ್ತಾದ್ಮೇಲೆ ಬರೀ 10,000 ಸಾಕು ಬ್ರೋ. ಇದು ಹಲೋ ಫಂಡೆಡ್ ಅಕೌಂಟ್ ಚಂದನ್ ಬ್ರೋ, ನಮ್ಗೆ ರಿಟರ್ನ್ ಅಂದ್ರೆ ನಾವು ಪಾಸ್ ಮಾಡಿದ್ಮೇಲೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಬ್ರೋ ಅದು? 80% ಕೊಡ್ತಾರೆ ಬ್ರೋ. ಅಂದ್ರೆ ಅದು ಅವರು ಫಂಡೆಡ್ ಹೇಳಿರೋ ಅಕೌಂಟ್ಗೆ ಪ್ರಾಫಿಟ್ ನಾವು ಬಿಡಿ ಕಂಪ್ಲೀಟ್ ಬ್ರೋ. ಮಾಡಿದ್ರೆ ನಿಮ್ಗೆ ಇವಾಗ ಒಬ್ಬೊಬ್ರು ಒಂದೊಂದ್ ಕನ್ಫ್ಯೂಸ್ ಮಾಡ್ಕೋತಾರೆ, ಅದಕ್ಕೆ ನಾನು ಹೇಳಲ್ಲ ಇವಾಗ ಅದು. ಹಲೋ ಕೇಳಿಸ್ತಾ ಇದ್ವಿ ಚಂದನ್ ಬ್ರೋ? ಕ್ಲಾಸ್ ಬಂದಾಗ ಹೇಳಿ ಹೇಳಿ ಹಿತೇಶ್ ಅವ್ರೆ. ಬ್ರೋ ನಾನು ತಗೊಳಕ್ ಹೋದ್ನಲ್ಲ ಮೊನ್ನೆ, ಮೆಸೇಜ್ ಮಾಡಿದ್ದೆ ನಿಮ್ಗೆ. ಹಾ ಇದು ಫಂಡೆಡ್ ಅಕೌಂಟ್ದು ನಂದು ಹೆಸರೇ ಚೇಂಜ್ ಇದೆ ಬ್ರೋ, ಆಧಾರ್ ಕಾರ್ಡ್ ಅಲ್ಲಿ ಮತ್ತೆ ಪಾಸ್ಬುಕ್ ಅಲ್ಲಿ ಚೇಂಜ್ ಇದೆ. ಹಾ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಈಗ ಅದನ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ತಗೊಂತೀನಿ ಬ್ರೋ ಅಕೌಂಟ್. ಹ್ಞೂ ಬ್ರೋ, ಅದೇ ಆರಾಮಾಗಿ ಕ್ರಿಪ್ಟೋದಲ್ಲೇ ತಗೊಳ್ಳಿ. ಅದಕ್ಕಿಂತ ಕ್ರಿಪ್ಟೋ ಅಲ್ಲ, ಬೆಸ್ಟ್. ಇದು ಫಂಡೆಡ್. ಅಲ್ಲ, ಕ್ರಿಪ್ಟೋ ದುಡ್ಡು ಹಾಕೊಂಡ್ ಆಮೇಲೆ ಫಂಡೆಡ್ ಅಕೌಂಟ್ ತಗೊಳ್ಳಿ. 2 ಸೆಕೆಂಡ್ ಅಲ್ಲಿ ಪಟ್ ಅಂತ ಬರುತ್ತೆ ಅವಾಗ ಅಕೌಂಟ್. ಇಲ್ಲ ಡೆಬಿಟ್ ಅಲ್ಲಿ ಬರಲ್ವಾ ಬ್ರೋ? ಬರುತ್ತೆ ಬ್ರೋ, ಬಟ್ ಬೆಸ್ಟ್ ವೇ ಕ್ರಿಪ್ಟೋ ಅಕೌಂಟ್ ಮಾಡೋದು. ಕ್ರಿಪ್ಟೋ ಅಕೌಂಟ್ ಲೇಟ್ ಫೈನಾನ್ಸ್. ಹೌದು ಬ್ರೋ ಎಲ್ಲ ನೀವೇ ನೀಟಾಗಿ ಹೇಳಂತ ಬಿಡ್ರಿ. ಫಂಡಿಂಗ್ ಅದೇ ಫಿಕ್ಸ್ ಅದೇ ಇವಾಗ ನೋಡಿ, ನಿಮ್ಗೆ ಇವಾಗ ಸ್ಟ್ರಕ್ಚರ್ ಗೊತ್ತಾಯ್ತು, ಆರ್ಡರ್ ಬ್ಲಾಕ್ ಹೇಳಾಯ್ತು, ಎಂಟ್ರಿ ಹೆಂಗೆ ಎಕ್ಸಿಟ್ ಹೆಂಗೆ ಎಲ್ಲ ಹೇಳಾಯ್ತಾ. ನೆಕ್ಸ್ಟ್ ಮಾಡೋದೇ ಅದು. 1 ಫಂಡೆಡ್ ಅಕೌಂಟ್ ಎಲ್ಲಾರು ತಗೊಳ್ಳಿ. ಎಲ್ಲಾರು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಲಾಟ್ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡೋದು ಹೆಂಗೆ, ನೀವ್ ಯಾವ ತರ ಯೂಸ್ ಮಾಡ್ಬೇಕು ಅಷ್ಟೇ. ಎಲ್ಲ ಚಂದ್ರ ಹೇಳ್ತೀನಿ. ಬ್ರೋ ನಿನ್ನೆ ತಾನೇ ಜಾಯ್ನ್ ಆಗಿದ್ದೀನಿ ಬ್ರೋ, ನಮ್ಗೆ ಏನ್ ಸೊಲ್ಯೂಷನ್ ಮಾಡ್ತೀರಾ ಬ್ರೋ? ರೆಕಾರ್ಡ್ ಸೆಕ್ಷನ್ಸ್ ನೋಡಿ ಬ್ರೋ. ಬ್ರೋ ಏನಿಲ್ಲ, ಯೂಟ್ಯೂಬ್ ಅದು ನೋಡ್ತಾ ಇದ್ದೀನಿ. ಝೀರೋ ಟು ಪ್ರಾಫಿಟಬಲ್ ಅನ್ನೋ ಇದು ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಫಸ್ಟ್ ವಿಡಿಯೋ ನೀವು ನೋಡ್ಬೇಕಿರೋದು, ಲೈವ್ ಅಲ್ಲಿ ಬಂದ್ ಮಾತಾಡದ್ನಲ್ಲ, ಆ ಲೈವ್ ವಿಡಿಯೋನ ಫಸ್ಟ್ ನೋಡಿ. ಅದಾದ್ಮೇಲೆ ಫಸ್ಟ್ ಕ್ಲಾಸ್ ಇಂದ ಸ್ಟಾರ್ಟ್ ಮಾಡ್ಕೊಂತ ಬನ್ನಿ. ನಿಮ್ಗೆ ನಾನು ಫಸ್ಟ್ ಕ್ಲಾಸ್ ಇಂದ ಜಾಸ್ತಿ ಏನ್ ಹೇಳಿಲ್ಲ, ಕಂಪ್ಲೀಟ್ ಬೇಸಿಕ್ಸ್. ನಿಮ್ಗೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಲಾಸ್ಟ್ 2 ಕ್ಲಾಸಸ್ ಮೈನ್ ಇಂಪಾರ್ಟೆಂಟ್. ಫಸ್ಟ್ ಕ್ಲಾಸ್ ಇಂದ ನೋಡ್ಬೇಕು, ನೀವು ತಿಳ್ಕೊಬೇಕು, ಅದಕ್ಕೆ ಫಸ್ಟ್ ಕ್ಲಾಸ್ ಇಂದಾನೇ ನೋಡ್ಕೊಂಡ್ ಬನ್ನಿ. ಬಟ್ ಇವಾಗ ಏನ್ ಬಂದಿದ್ದೀರಾ, ಲಾಸ್ಟ್ 2 ಕ್ಲಾಸಸ್ ಅದನ್ನ ಕ್ಲೀನ್ ಆಗಿ ನೋಡಿ. ಅಲ್ಲಿ ಅರ್ಥ ಆಗ್ತಾ ಇರೋದನ್ನ ಫಸ್ಟ್ 3 ಕ್ಲಾಸಸ್ ಅಲ್ಲಿ ನಿಮ್ಗೇನೋ ಈ ರೆಸಿಸ್ಟೆನ್ಸ್ ಬ್ರೇಕ್ ಅದು ಏನೋ ಸಪೋರ್ಟ್ ಅದು ರೆಸಿಸ್ಟೆನ್ಸ್ ಗೊತ್ತಿದೆ. ಅಂದ್ರೆ ಅದೆಲ್ಲ ಹಳೇದಾಗಿ ನಾನು ಫಿಬ್ ಎಕ್ಸ್ಟೆನ್ಷನ್, ವಾಲ್ಯೂಮ್ ಪ್ರೊಫೈಲ್, EMI, ಜೋನ್ಸ್, ರೆಸಿಸ್ಟೆನ್ಸ್, ಸಪೋರ್ಟ್, ಮತ್ತೆ ಟ್ರೆಂಡ್ ಲೈನ್, ಗಾರ್ಡರ್ ಇಂಡಿಕೇಟರ್, ಪಿವೋಟ್, CPR ಇವೆಲ್ಲ ಕಲ್ತಿದ್ದೀನಿ ಬ್ರೋ. ಬಟ್ ಅವೆಲ್ಲ 1:1 ಅಷ್ಟೇ ಬ್ರೋ. ನೀವ್ ಹೇಳೋ ಸೆಟಪ್ ಇದೆಲ್ಲ ನೆಕ್ಸ್ಟ್ ಬಿಡಿ ಲೆವೆಲ್ ಇದೆ ಬ್ರೋ. ಅಷ್ಟೆಲ್ಲ ಗೊತ್ತಂದ್ರೆ ಬಿಡಿ, ತಲೆಕೆಡ್ಸ್ಕೊಬಿಡಿ. ಜಸ್ಟ್ ಲಾಸ್ಟ್ 2 ವಿಡಿಯೋಸ್ ಇಂದ ಕ್ಲೀನ್ ಆಗಿ ನೋಡಿ ಸಾಕು. ಅಲ್ಲ, ಅದು ಒಂದು ಲಾಸ್ಟ್ 3 ವಿಡಿಯೋನೇ ವಿಡಿಯೋಸ್. ನೋಡಿ ಬ್ರೋ, ಒಂದೇ ವಿಡಿಯೋ ನೋಡಿ ನಿಮ್ಗೆ ವಾಟ್ಸ್ಆಪ್ ಕಳ್ಸಿದ್ದೆ. 2 ಟ್ರೇಡ್ 1:3 ಮಾಡಿದ್ವಿ. ನೈಸ್ ಬ್ರೋ, ನೈಸ್. ಒಂದೇ ವಿಡಿಯೋ ನೋಡಿದ್ವಿ. ಹಲೋ ಚಂದನ್ ಬ್ರೋ, ಹಾ ಹೇಳಿ. ಇದು ಇವರೆಲ್ಲ ಹೇಳ್ತಾ ಇದೀರಲ್ಲ ಹಿಂಗೆ ಕ್ಲಾಸ್ ಹಾಕಿ ದುಡ್ಡು ಕಳ್ಕೊಂಡಿದೀನಿ ಅಂತ. 2 ತಿಂಗಳಿಗೆ ಮುಂಚೆ ನಾನು ಇಲ್ಲೇ ಬೆಳಗಾಮಲ್ಲಿ ಯಾವುದು ಕ್ಲಾಸಸ್ಸೇ ಇಲ್ಲ ಬ್ರೋ. ಅಲ್ಲಿ ಯಾರು ಹೇಳ್ಕೊಡಲ್ಲ ಇದನ್ನ. ಫೋರೆಕ್ಸ್ ಯಾರು ಹೇಳ್ಕೊಡಲ್ಲ. ಅದರಲ್ಲಿ ಒಬ್ರು ಹೇಳ್ಕೊಡ್ತೀನಿ 50,000 ಕೇಳಿದ್ರು ಬ್ರೋ. 50,000ನಾ? ಯಪ್ಪ, ನನ್ನ ಕೈಯಲ್ಲಿ ಆಗಲ್ಲ. ಅದೇ ದಿವಸ ಮನೆಗೆ ಬಂದ್ಬಿಟ್ಟು ನಾನು ಕೆಲಸ ಬಿಟ್ಬಿಟ್ಟಿದ್ದೆ ಬ್ರೋ. ಕೆಲಸ ಬೇರೆ ಬಿಟ್ಬಿಟ್ಟಿದ್ದೀನಿ, ಮನೇಲಿ ಬೇರೆ ಫುಲ್ಲು ಗೋಳು ಇಕ್ಕೊಂಬಿಟ್ಟಿದ್ರು. ನನಗೆ ಫುಲ್ಲು ಟೆನ್ಷನ್ನು. ಈಚೆ ಬಂದೆ, ಒಂದು 5 ನಿಮಿಷ ಕುತ್ಕೊಂಡೆ, ಇನ್ಸ್ಟಾಗ್ರಾಮ್ ನೋಡೋಣ ಅಂದ್ಬಿಟ್ಟು ನಿಮ್ಮದೇ ಬಂತು ವಿಡಿಯೋ. ಅವಾಗ ಬಂದು ಜಾಯ್ನ್ ಆಗಿದ್ದು ಬ್ರೋ. ಇಲ್ಲಿ ತನಕ ಒಂದು ಟ್ರೇಡ್ ಮಿಸ್ ಇಲ್ಲ ಬ್ರೋ. 1:2 ಸೇಮ್ ಸ್ಟ್ರಾಟಜಿ ಬ್ರೋ. ನಾನು ಏನ್ ಹೇಳ್ಕೊಡ್ತೀನಲ್ಲ, ಆ ಸ್ಟ್ರಾಟಜಿಗ್ ನೀವೇನಾದ್ರೂ 1:3 ಬೇಡ, ನನ್ಗೆ 1:2 ಅಂತ ಹೋಗ್ಬಿಟ್ರೆ ಮಿನಿಮಮ್ 90% ವಿನ್ ಆಗೇ ಆಗುತ್ತೆ ಬ್ರೋ. ಯಾಕಂದ್ರೆ ಆ ಲೆವೆಲ್ಸ್ ಇರುತ್ತಲ್ಲ, ಮಾರ್ಕ್ ಮಾಡ್ತೀವಲ್ಲ ನಾವು ಲೆವೆಲ್ಸ್, ಆ ಲೆವೆಲ್ಸ್ ಇಂದ ಸ್ವಲ್ಪ ಆದ್ರೂ ಅದು ರಿಯಾಕ್ಟ್ ಮಾಡ್ಲೇಬೇಕು 90% ಆಫ್ ದ ಟೈಮ್. ಅದ್ರಲ್ಲೂ ನೀವೇನಾದ್ರು 1:1 ಸಾಕು ಅನ್ನಂಗ್ ಇದ್ಬಿಟ್ರೆ ಮುಗಿತ್ ಕತೆ. ಎಲ್ಲೋ ಲಾಸ್ ಆಗೋದು, ಎಲ್ಲೋ ಜಮಾ 4-5 ಟ್ರೇಡ್ ಬ್ರೋ. 1:2 ಆರಾಮಾಗಿ ಸಿಗುತ್ತೆ. ಹೌದು ಅದು ಬ್ರೋ. 1 ಮಿನಿಟ್ ಟೈಮ್ ಫ್ರೇಮ್ ಹೋಗ್ಬಿಟ್ರೆ ಎಷ್ಟು ಬೇಕು ಟ್ರೇಡು.
1 ಯಪ್ಪ ಮಿನಿಟ್ಗೆಲ್ಲ ಹೋಗ್ ಮಾಡ್ಬೇಡಿ ಬ್ರೋ, ತಲೆ ಕೆಟ್ಟು ಹುಚ್ಚರಾಗ್ ಹೋಗ್ತೀರಾ. ಇಲ್ಲ ಬ್ರೋ, ನಾನು ಇವತ್ತೇನು ಕಲಿತೆ ಗೊತ್ತಾ ಬ್ರೋ, ನೀವು ನೆನ್ನೆ ಹೇಳ್ತಾ ಇದ್ರಿ ಲಿಮಿಟ್ ಆರ್ಡರ್ ಸೆಟ್ ಮಾಡಬೇಕು ಅಂತ. ಅದು ನೋದೆ ಬ್ರೋ, ಬೆಳಿಗ್ಗೆ ಎಲ್ಲ ಪೂರ್ತಿ 4 ವಿಡಿಯೋ ನೋಡ್ಬಿಟ್ಟು ಕಲ್ತ್ಬಿಟ್ಟು ಲಿಮಿಟ್ ಆರ್ಡರ್ ಹೆಂಗ್ ಸೆಟ್ ಮಾಡಬೇಕು ಅದನ್ನ ನೋಡ್ಬಿಟ್ಟು 1 ಮಿನಿಟ್ ಟೈಮ್ ಫ್ರೇಮ್ಗೆ ಹೋಗಿ ಸೆಟ್ ಮಾಡ್ತೀನಿ. ಬೆಳಿಗ್ಗಿಂದ 12 ಟ್ರೇಡ್ ಬ್ರೋ, 1:2. ಅದಕ್ಕೆ ನಾವು 1 ಮಿನಿಟ್ ಅಲ್ಲಿ ಮಾಡ್ಬೇಡಿ ಅನ್ನೋದು. ಯಾಕೆ ಗೊತ್ತಾ, ನೀವು ಚೆನ್ನಾಗ್ ಅನ್ಸುತ್ತೆ, ಪ್ರಾಫಿಟ್ ಬರುತ್ತೆ, ಎಲ್ಲ ಆಗುತ್ತೆ. ಹಾ ಬ್ರೋ, ಮೆಂಟಲಿ ಪ್ರೆಷರ್ ಹೆವಿ ಹಾ ಹಾ, ಆಗ್ಬಿಡುತ್ತೆ. ಎಸ್ ಎಸ್ ಎಸ್. ಎಷ್ಟು ಹಿಂಗೆ ಯಪ್ಪ ಹೆಂಗ್ ನೋಡ್ಬೇಕಂದ್ರೆ 1 ಮಿನಿಟ್ ಅಲ್ಲಿ ನಾನು ಮಾಡಿದೀನಿ, ಮಾಡಿಲ್ಲ ಅಂತ ಅಲ್ಲ. ಇದೇ ಎಸ್ ಎಸ್. ಸ್ಟ್ರಾಟಜಿನ 1 ಮಿನಿಟ್ ಅಲ್ಲಿ ಮಾಡಿದೀನಿ, ಸೂಪರ್ ಆಗೇ ವರ್ಕ್ ಆಗುತ್ತೆ. ಹಾ ಬಟ್ ಹಾ, ಎಷ್ಟು ತಲೆನೋವು ಅಂದ್ರೆ, ಎಲ್ಲಿ ಪಟ್ ಪಟ್ ಅಂತ ಮೂವ್ ಆಗ್ತಿರುತ್ತೆ, ನೋಡ್ತಾನೆ ಇರ್ಬೇಕು, ಇಡ್ತಾನೆ ಇರ್ಬೇಕು. ಓಕೆ ಓಕೆ, ಓ ಇಲ್ಲಿ ಹಿಂಗಾಯ್ತು, MS ಆಯ್ತು, ಇಲ್ಲಿಂದ ಪಟ್ ಅಂತ ಈ ಆರ್ಡರ್ ಬ್ಲಾಕ್ ಬಂದ್ರೆ ಬೈ ಮಾಡಿರ್ತಿದ್ದೆ, ಇಲ್ಲ ಏನೋ ಮಾಡ್ತಿ, ಇನ್ನೊಂದ್ ಮತ್ತೆ ಎಷ್ಟು ತಲೆನೋವು ಆಗುತ್ತೆ ಅಂದ್ರೆ. ಬೇಡ, 5 ಮಿನಿಟ್ಸು ಬೇಡ ಅಂತೀನಿ ನಾನು. 15 ಮಿನಿಟ್ಸ್ಗೆ ಡೈರೆಕ್ಟ್ ಹೋಗಿ ಆಮೇಲೆ 5 ಮಿನಿಟ್ಸ್ ಅಲ್ಲಿ ಆರ್ಡರ್ ಬ್ಲಾಕ್ ನ ಇಲ್ಲ ಸ್ವಲ್ಪ ಬ್ರೋ, ಇದು ನೀವ್ ಮಾಡ್ಬೋದು. ಹೇಳ್ತಾ ಇರ್ತೀರಲ್ಲ ಎಕ್ಸ್ಪ್ಲೋರ್ ಮಾಡ್ರಿ ಅಂತ. ಹೌದು ಬ್ರೋ, ಮೇನ್ ತಿಳ್ಕೊಬೇಕು ಬ್ರೋ. ಇಂಡಿಯನ್ಸ್ ಮೈಂಡ್ ಸೆಟ್ ಏನು ಗೊತ್ತಾ ಬ್ರೋ, ಈಗ ಏನೋ ಒಂದ್ AI ಅಂತ ಹೇಳಿದ್ರೆ ಎಲ್ಲಾರು ChatGPT ಗೊತ್ತು. ಹಾ ಬ್ರೋ, ಅದ್ರ ಮುಂದಕ್ಕೆ ಯಾರು ಎಕ್ಸ್ಪ್ಲೋರೇ ಮಾಡಕ್ ಹೋಗಿಲ್ಲ. ಯಾವ ಟೂಲ್ ನ ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಅಂತ ಎಕ್ಸ್ಪ್ಲೋರ್ ಮಾಡೋರು ತುಂಬಾ ಕಮ್ಮಿ. ನೀವು ಟೆಕ್ ಅವರೇ ಆಗ್ಬೇಕಂತ ಇಲ್ಲ, ಎಲ್ಲಾರ್ಗು ಯೂಸ್ ಇದೆ. ಎಸ್ ಬ್ರೋ, ಎಸ್. ಈಗ ಅವ್ರೇನ್ ಪ್ರೆಸೆಂಟೇಶನ್ ಮಾಡ್ಬೇಕಾ, ChatGPT, ಅದಕ್ ಗಾಮಾ AI ಇದೆ, ಅದನ್ನ ಯೂಸ್ ಎಕ್ಸ್ಪ್ಲೋರು ಮಾಡಕ್ ಹೋಗಲ್ಲ. ಈಗ ಅದೊಂದ್ ವಿಚಾರ ಅಂತೆಲ್ಲ ಹೇಳ್ತಿರೋದು ಬ್ರೋ ಇವಾಗ. ಬ್ರೋ, ನಮ್ ಕ್ಲಾಸ್ ಅಲ್ಲಿ ಇರೋರೆ ಬ್ರೋ, ಈಗ ಇಲ್ಲಿ ತನಕನು ಟ್ರೇಡಿಂಗ್ ವ್ಯೂ ಓಪನ್ ಮಾಡಿ ಒಂದ್ ಡೆಮೋ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಬ್ರೋ. ಅಲ್ಲ ಹೇಳೋದು, ಕೇಳ್ತಾ ಇದ್ರು. ಇವಾಗ ನೋಡಿ ಬ್ರೋ, ಇಷ್ಟೆಲ್ಲ ಇದೆ ಟೂಲ್ಸ್, ಎಷ್ಟಿದೆ, ಇಲ್ಲಿ ಇಷ್ಟಿದೆ, ಇದ್ರೊಳಗೆ ಇಷ್ಟಿದೆ, ಅದೇ ತರ ಎಲ್ಲಾದ್ರಲ್ಲೂ ಇದೆ. ಅದ್ನೆಲ್ಲ ನಾವು ಈಗ ನನ್ಗುನು ಫಸ್ಟ್ ಬಂದ ತಕ್ಷಣ ಎಲ್ಲಾ ಯೂಟ್ಯೂಬ್ ವಿಡಿಯೋದೇ ನೋಡ್ ಕಲ್ತ್ನ ಇಲ್ಲ. ಫಿಬ್ ಏನೋ ಇದೆಯಲ್ಲ, ಫಿಬ್ ಓಕೆ, ಫಿಬ್ ಹಿಂಗ್ ಹಾಕದೆ, ಓಕೆ ಇದೇನೋ ಹಿಂಗ್ ಬತ್ತಾಯ್ತಲ್ಲ, ಯೂಟ್ಯೂಬ್ ಹೋಗ್ತೀನಿ, ಏನೋ ಅರ್ಥ ಆಗ್ತಾ ಇಲ್ಲ. ಫಿಬ್ ಹೆಂಗ್ ಯೂಸ್ ಮಾಡ್ತಾರೆ, ಅದ್ರ ಲೆವೆಲ್ಸ್ ಹೆಂಗ್ ಮಾಡ್ತಾರೆ, ಓಕೆ ಇದೇನು ಈಗ ನನ್ ಸೆಟ್ಟಿಂಗ್ಸ್ ಹಿಂಗ್ ಬರ್ತಾ ಇದೆ, ಹಿಂಗ್ ಬರಲ್ಲ. ಫಸ್ಟ್ ಒಂದ್ ಹೌದು ಬ್ರೋ, 10 ಲೆವೆಲ್ ಜಾತ್ರೆ ಬರುತ್ತೆ, ಬತ್ತಿದೆ ಜಾತ್ರೆ. ಎಲ್ಲ ಹಂಗ್ ಬರುತ್ತೆ. ಏನ್ ಗುರು ಇದು, ತಲೆ ಕೆಟ್ಟು ಹೋಗ್ಬಿಡ್ಬೇಕು ನೋಡಿದ್ರೆ. ಇದಾಗ್ಬೇಕ, ನನ್ಗೆ ಯಾರು ಹೇಳ್ಕೊಡೋರಿಲ್ಲ, ನಾನ್ ಹೆಂಗ್ ಕಲಿಬೇಕು? ಯೂಟ್ಯೂಬ್ ಹೋಗ್ಬೇಕು, ಕಲಿಬೇಕು, ಕಲಿಬೇಕು. ಈಗೇನೋ ಗೊತ್ತಾಗ್ತಾ ಇಲ್ವಾ? ನಾನು ಅದೇ ಹೇಳೋದು, ಈಗೇನೋ ನಿಮಗ್ ಗೊತ್ತಾಗ್ತಾ ಇಲ್ಲ, ಯಾರು ನಿಮ್ಗೆ ಹೆಲ್ಪ್ ಮಾಡಕ್ಕಿಲ್ಲ. ಪ್ರತಿ ಒಂದು ಯೂಟ್ಯೂಬ್ ಅಲ್ಲಿ ಇದೆ. ಈ ಬಾಟ್ಲು ಲಿಡ್ ನ ಹೆಂಗಪ್ಪ ಓಪನ್ ಮಾಡೋದು ಅನ್ನೋದ್ನು ಯೂಟ್ಯೂಬ್ ಅಲ್ಲಿ ಇದೆ. ಹಾ ಬ್ರೋ, ನನಗೆ ಅವತ್ತಿನ ದಿವಸ ನೀವು ದೇವ್ರು ಸಿಕ್ಕಂಗ್ ಸಿಕ್ರಿ ಬ್ರೋ. ಅವತ್ತಿಂದ ಇವತ್ತವರೆಗೂ ನನಗೆ ಎಷ್ಟು ನಾಲೆಜ್ ಕೊಟ್ಟಿದ್ದೀರಾ ಅಂದ್ರೆ, ನೀವು ಅಷ್ಟು ನಾಲೆಜ್ ಕೊಟ್ಟಿದ್ದೀರಾ ಟ್ರೇಡಿಂಗ್ ಅಲ್ಲಿ. ಬ್ರದರ್, ನಾನು ಇಂಡಿಯನ್ ಮಾರ್ಕೆಟ್ಗೆ ಬಂದು ಆಲ್ಮೋಸ್ಟ್ ಈಗ 4ನೇ ವರ್ಷ ಬ್ರೋ. ಶೇರ್ ಮಾರ್ಕೆಟ್ ಬಂದು 4 ವರ್ಷ ಆಯ್ತು. ನಾ ಇದುವರೆಗೂ ಒಂದ್ ಅಕಾಡೆಮಿ ಅಟೆಂಡ್ ಮಾಡಿಲ್ಲ, ಒಂದ್ ಕೋರ್ಸು ಅಟೆಂಡ್ ಮಾಡಿಲ್ಲ. ನಾನು ಎಲ್ಲಾ ಕಲ್ತಿದ್ದು ಯೂಟ್ಯೂಬ್ ವಿಡಿಯೋ ನೋಡಿ, ಆಮೇಲೆ ನಿಮ್ ತರ ಎಲ್ಲ ಚಿಕ್ಕ ಪುಟ್ಟ ಇಷ್ಟೇ. ಆಮೇಲೆ ಗಾಡಿ ಲಿಕ್ವಿಡ್ ವಿಡಿಯೋ ತಗೊಂಡೆ, ಹಿಂಗ್ ನೋಡ ಕಲ್ತಿದ್ದೆ ಬಾಬು. ಯಾ ಅಕಾಡೆಮಿ ಅಟೆಂಡ್ ಮಾಡಿಲ್ಲ, ಇಂಡಿಯನ್ ಮಾರ್ಕೆಟ್ ಆಗ್ಲಿ ಯಾ ಅಕಾಡೆಮಿ ಹೋಗ್ಲಿಲ್ಲ. ಒಂದು ಇಂಡಿಯನ್ ಮಾರ್ಕೆಟ್ ಆಪ್ಷನ್ ಒಂದ್ಸತಿ ಲಾಸ್ ಆಯ್ತು, ಯಾಕೆ ಲಾಸ್ ಆಯ್ತು ಅಂತ ಅದಕ್ಕೆ 6 ತಿಂಗಳು ಬಿಟ್ಟೆ ಬ್ರೋ. ನಾನು ಅಕಾಡೆಮಿಕ್ ಜಾಯ್ನ್ ಆಗ್ಬೇಕಂತಿದ್ದೆ, ಆದ್ರೆ ಇಲ್ಲೆಲ್ಲ ಗೊತ್ತು, ಇಲ್ಲೆಲ್ಲ ಚೂತಿಯ ಮಾಡ್ತಾರೆ ಅಂತ. ಒರಿಸ್ಸಾದಲ್ಲಿ ಒಬ್ರು ಚೆನ್ನಾಗಿ ಹೇಳ್ಕೊಡ್ತಾರಂತೆ, ಅಲ್ಗ್ ಹೋಗ್ಬೇಕಂತ ಇದ್ದೆ. ಆದ್ರೆ ನಮ್ಮ ಮನೇಲಿ ಏನಾದ್ರು ಟ್ರೇಡಿಂಗು ಅಕಾಡೆಮಿ ಅಂತ ಎಲ್ಲ ಹೊಡೆದ್ ಓಡ್ಸೋರು. ಯಾವ್ದಾದ್ರು ಇಂಟರ್ನ್ಶಿಪ್ ಹೋಗಿ ಅಪ್ಲೈ ಮಾಡ್ಬಿಟ್ಟು ಜಾಯ್ನ್ ಆಗು, ಅದಕ್ಕೆ ಎಷ್ಟಾದ್ರು ಖರ್ಚಾಗ್ಲಿ ಸೇರಿಸ್ತೀನಿ, ಟ್ರೇಡಿಂಗ್ ಗೀಡಿಂಗ್ ಎಲ್ಲ ₹1 ಕೊಡಲ್ಲ, ಹೋಗು ಅಂತಾರೆ ಬ್ರೋ. ಅದಕ್ಕೆ ಒಂದೊಂದು ಕನ್ಫರ್ಮ್ ಬ್ರೋ. ಬ್ರೋ ಇಷ್ಟರಲ್ಲೇ ಎಲ್ಲ ಸ್ಕ್ಯಾಮರ್ಸ್ ಎಲ್ಲ ರೆಡಿ ಆಯ್ತಾರೆ ನಿಮ್ ಮೇಲೆ, ಗಲ್ಲಿ ಹಿಡ್ಕೊಂಡು ನಿಂತ್ಕೊಂತ ಸುತ್ತ, ಯಾರೋ ಬಂದಿ ನಮ್ ಬಿಸ್ನೆಸ್ ಎಲ್ಲ ಹಾಳು ಮಾಡ್ತಾವ್ರೆ ಅಂತ. ನಮಗ್ ಗೊತ್ತಿರೋರೆ ನಮ್ ಮಾವನೇ ಟ್ರೇಡಿಂಗ್ ಸ್ಕ್ಯಾಮು, ಇದನ್ ಮಾಡ್ಬೇಡ, ಎಜುಕೇಶನ್ ಮಾಡ್ಕೋ ಅಂತೆಲ್ಲ ಫ್ರೆಂಡ್ಸ್ ಹೇಳ್ತಾರೆ ಬ್ರೋ, ನಮ್ ಫ್ರೆಂಡ್ಸ್ ಹೇಳ್ತಾರೆ ಉರುಸ್ತಾರೆ ಸರಿಯಾಗಿ ನನಗೆ. ಬ್ರೋ, ಇವತ್ತಿನ ಕ್ಲಾಸ್ ಏನಿತ್ತು ಬ್ರೋ? ಮಿಸ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಹೇಳ್ತೀರಾ? ಏನಿಲ್ಲ, ಡೈರೆಕ್ಷನ್ ನೆಕ್ಸ್ಟ್ ಬಯಾಸ್ ಫೈಂಡ್ ಮಾಡೋದು ಹೇಳ್ಕೊಡ್ತೀನಿ. ಬಟ್ ಬಯಾಸ್ ಫೈಂಡ್ ಮಾಡಕ್ ನನ್ಗೆ ಏನ್ ಭಯ ಹೇಳ್ಕೊಡಕ್ಕೆ ಅಂದ್ರೆ, ಇನ್ನು ನೀವು ಪರ್ಫೆಕ್ಟ್ ಆಗ್ಬೇಕು. MS ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರ್ ನ ಇನ್ನೂ ಪರ್ಫೆಕ್ಟ್ ಆಗ್ಬೇಕು. ಯಾಕಂದ್ರೆ ಬಯಾಸ್ಗೆ ಹೋಗ್ಬಿಟ್ರೆ ನೆಕ್ಸ್ಟ್ ನೀವು ಬರೀ 1 ಟೈಮ್ ಫ್ರೇಮ್ ಅಲ್ಲಿ ಈ ತರ MS ಬ್ರೇಕ್ಔಟ್ ಸ್ಟ್ರಕ್ಚರ್ ಹಾಕಲ್ಲ, ಪ್ರತಿ 1 ಟೈಮ್ ಫ್ರೇಮ್ ಅಲ್ಲೂ ಹಾಕ್ಬೇಕು. ಅವಾಗ ಹೆವಿ ಕನ್ಫ್ಯೂಸ್ ಆಗುತ್ತೆ. ಆದ್ರೆ ನಿಮ್ಗೆ ಈ ಸ್ಟೆಪ್ ಈಸಿ ಆಗ್ಬಿಟ್ರೆ, ನಿಮ್ಗೆ 1 ಟೈಮ್ ಫ್ರೇಮ್ ಅಲ್ಲಿ ಪರ್ಫೆಕ್ಟ್ ಆಗಿ ಮಾಡಕ್ ಬರುತ್ತೆ ಅನ್ನಂಗಾದ್ರೆ, ನೆಕ್ಸ್ಟ್ ಆರಾಮ್ ನಿಮ್ಗೆ ಬಯಾಸ್ ಫೈಂಡ್ ಮಾಡೋದೆಲ್ಲ ಸೂಪರ್ ಈಸಿ.
ಅದಕ್ಕೋಸ್ಕರ ನಾನು ಓಕೆ ಮುಂದಕ್ಕೆ ಹೋಗ್ತಾ ಇಲ್ಲ, ಯೋಚನೆ ಮಾಡ್ತಾ ಇದ್ದೀನಿ ಮಾಡ್ಲಾ ಬೇಡವಾ, ಇಲ್ಲ ಇನ್ನು ಅಂದ್ರೆ ಹೋಗಿ ಇನ್ನೊಂದ್ ಆರಾಮ್ ಟೂ ಸರ್ ಡೇಸ್ ಮಾಡ್ತೀವಿ ಬ್ರೋ, ಬ್ರದರ್ ಇಲ್ಲಾಂದ್ರೆ ಮಂಡೇ ನೀವು ಆರಾಮ್ಸೆ ನೀವು ಹೇಳ್ಕೊಡಿ, ಪರವಾಗಿಲ್ಲ. ನೀವು ಬಯಾಸ್ ಹೇಳ್ಕೊಟ್ರೆ ಬ್ರದರ್ ನಿಮ್ ಮಾರ್ಕೆಟ್ ಸ್ಟ್ರಕ್ಚರ್ ಬಿಟ್ಟೇ ಬಿಡ್ತಾರ, ನಾನು ಹೇಳ್ತೀನಿ. ಹೌದು, ಅದು ಅದಕ್ಕೆ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತದೆ, ಯಾಕೆಂದ್ರೆ ನಾನು ಬಯಾಸ್ ಹಾ ಎಲ್ಲ ಕಲ್ತಿರೋದೇ. ಅದು ಹೌದು. ಅಟ್ರಾಕ್ಟಿವ್ ಕಾಣ್ತದೆ, ಈ ಮಾರ್ಕೆಟ್ ಸ್ಟ್ರಕ್ಚರ್ ಬಿಟ್ಬಿಡ್ತಾರೆ. ಈಗ ಬೇಡ ಏನ್ ಇದು ಸಮಸ್ಯೆ. ಇದೇನ್ ಗುರು ಇದು ಚೆನ್ನಾಗಿಲ್ಲ ಅನ್ಬಿಡ್ತಾರೆ, ಹಾ ಅನ್ನಕ್ ಇದೇ ಆಗದೇ ಇಲ್ಲ. ಇದೇ ಬೇಸಿಕ್ ಅಂದ್ರೆ ಇದೇನೆ ನಿಮ್ಗೆ. ನಮ್ ಸ್ಟ್ರಾಟಜಿ ಆಗ್ಲಿ, ನಿಮ್ಗೆ ಮಾರ್ಕೆಟ್ ಸ್ಟ್ರಕ್ಚರ್, ಮಾರ್ಕೆಟ್ ಮೆಕ್ಯಾನಿಕ್ಸ್ ಅಲ್ಲಿ ಮೈನ್ ಥಿಂಗೇ ಇವೆರಡು, ಬ್ರದರ್ ಬ್ರೇಕ್ ಇದ್ರಲ್ಲಿ ಸ್ಟ್ರಕ್ಚರ್, MSS ಇದ್ರ ಮಾರ್ಕೆಟ್ ಸ್ಟ್ರಕ್ಚರ್ ಇ- ಶಿಫ್ಟ್. ಮುಂದೆ ಇದ್ರಲ್ಲಿ ಟಾಪಿಕ್ ಹೋಗಿ ಬ್ರೋ, ಇದ್ರಲ್ಲೇ ಇದ್ದೀರಲ್ಲ ಇನ್ನು. ಹೌದು ಬ್ರೋ, ಇದ್ರಲ್ಲೇ ಇದ್ದೀನಿ. ಓಕೆ ಬ್ರದರ್ ಬ್ರೋ. ಇದ್ರಲ್ಲಿ ನಾನೇ ಬೆಸ್ಟ್ ಎಕ್ಸಾಂಪಲ್. ಏನಕ್ಕೆ ಅಂದ್ರೆ ನಾನು ಮೊದ್ಲು ಕಲ್ತಿದ್ದು ಮಾರ್ಕೆಟ್ ಸ್ಟ್ರಕ್ಚರು, ಆ ಬಯಾಸ್ ಗೊತ್ತಿರ್ಲಿಲ್ಲ, ಆರಾಮ್ ಮಾಡ್ತಿದ್ದೆ, ಚೆನ್ನಾಗ್ ಆಯ್ತಿತ್ತು. ಯಾವಾಗ ಬಯಾಸ್ ತಿಳ್ಕೊಂಡ್ಮೇಲೆ ಮಾರ್ಕೆಟ್ ಸ್ಟ್ರಕ್ಚರ್ ಮಾಡೋದೇ ಬಿಟ್ಬಿಟ್ಟೆ. ಹೌದು ಬ್ರೋ, ನಾನು ಅದೇ ಮಿಸ್ಟೇಕ್ಸ್ ಮಾಡಿರೋದು. ಈಗ ನಾನು ಈಗ ನಿಮ್ದು ಯಾವಾಗ ಕೋರ್ಸ್ ತಗೊಂಡು ನೀವು ಹೇಳಿದ್ರು ಬಯಾಸ್ ಮಾಡಿ ಅಂತ, ಆವಾಗ ತಿರ್ಗಾ ರಿಯಲೈಸ್ ಮಾಡಿದೆ ಒಂದ್ ಕಡೆಯಿಂದ ಟೈಮ್ ಫ್ರೇಮ್ ಅಲ್ಲಿ. ಬ್ರೋ ನಾನು ಈ ಆಗ ತಪ್ಪುಗಳೆಲ್ಲ ಮಾಡಿದೀನಿ ಬ್ರೋ. ಈಗ ನಾನೊಂದು ಮಲೇಷಿಯನ್ SNR ಲೀಕ್ಡ್ ವಿಡಿಯೋಸ್ ನೋಡ್ತಾ ಇದ್ದೆ, ಆಲ್ಕೆಮಿಸ್ಟ್ ಅನ್ನಲ್ಲ. ಫಸ್ಟ್ ಡೈರೆಕ್ಷನ್ ಗೊತ್ತಿರ್ಬೇಕು, ಅದಕ್ಕೆ ಅವನು ಬಯಾಸ್ ಫೈಂಡ್ ಔಟ್ ಮಾಡಕ್ ಅವ್ನ್ ಬೇರೆ ಸ್ಟ್ರಾಟಜಿ ಇದೆ, ಅದು ಸೂಪರ್, ಅದನ್ನು ಹೇಳ್ಕೊಡ್ತೀನಿ ಆಯ್ತಾ. ಅದನ್ನ ಮಾಡ್ತಾ ಇದ್ದ. ನಾವು ಏನ್ ಮಾಡಿದ್ವಿ, ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಓಕೆ ಬಯಾಸ್ ಫೈಂಡ್ ಔಟ್ ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಹೋಗ್ತಾ ಹೋಗ್ತಾ 1 ತಿಂಗಳಾಯ್ತು, ಬಯಾಸ್ ಫೈಂಡ್ ಔಟ್ ಮಾಡೋದೇ ಬಿಟ್ವಿ. ಡೈರೆಕ್ಟ್ ಲಾಸ್ಟ್ ಸ್ಟೆಪ್ ಬಂದ್ಬಿಡ್ತಿದ್ವಿ. ಆಗ ಲಾಸ್ ಆಗೋದು. ಥೂ, ಏನ್ ಮಾಡಿದ್ರು ಲಾಸ್ ಆಯ್ತಲ್ಲ ಅಂತ ನಮಗ್ ನಾವೇ ಬೈಕೊಳ್ಳೋದು. ಇಲ್ಲಿ ನಾವು ಮಾಡ್ಬೇಕಿರೋದನ್ನೇ ನಾಳೆ ಬಿಟ್ಬಿಟ್ಟಿದೀವಿ. ಬ್ರೋ ನಾಳೆ ನಾಡಿದ್ದು ಮತ್ತೆ ಅದೇ ಪ್ರಾಕ್ಟೀಸ್ ಮಾಡ್ತೀವಿ. ಮಂಡೆಯಿಂದ ಬಯಾಸ್ ಹೇಳ್ಕೊಟ್ಬಿಡಿ, ಇಲ್ಲಾಂದ್ರೆ. ಹಾ ಹಂಗೆ ಮಾಡಿ ಬ್ರೋ. ಒಳ್ಳೆ ಕೆಲಸ. ಬಯಾಸ್ ಹೆಂಗೆ ಬ್ರೋ ಅಂದ್ರೆ ನಿಮ್ಗೆ ಲೋಯರ್ ಟೈಮ್ ಫ್ರೇಮ್ ಬೇಕಾಗಿಲ್ಲ ನಿಮ್ಗೆ. ಆದ್ರೆ ಬ್ರೋ ಏನು ನಿಜ ಬ್ರದರ್, ನಾನು ಹೇಳ್ತಿದ್ದೀನಲ್ಲ, ನಾನು ಆಲ್ಮೋಸ್ಟ್ 3 ತಿಂಗಳಿಂದ ಒಬ್ರೊಬ್ರೆ ಮಾತಾಡ್ರಿ. ಮುಂಚೆ ಮಾರ್ಕೆಟ್ ಸ್ಟ್ರಕ್ಚರ್ ಮಾಡ್ತಿದ್ದೆ. ಈ 6 ಮಂತ್ ಅಲ್ಲಿ ಸಾಕು, ಡೈಲಿ ಬಯಾಸ್ ಒಂದ್ ನೋಡ್ಕೊಂಡ್ರೆ ಸಾಕು, ಎಲ್ಲ ಅದ್ರಲ್ಲಿ ಸಿಕ್ತಂತ ಅನ್ಕೊಂಡು ಈ ಕಡೆ ಪ್ರಾಫಿಟ್ಗೂ ಹೋಗ್ಲಿಲ್ಲ, ಈ ಕಡೆ ಲಾಸ್ಗೂ ಹೋಗ್ಲಿಲ್ಲ ನಾನು. ಬ್ರೋ ಒಂದೇ ನಿಮಿಷ, ನಾನು ನಿಮ್ಗೆ ಈಗ ಚಾರ್ಟ್ ಅಲ್ಲಿ ಜಾಸ್ತಿ ಏನು ಕಾಣಲ್ಲ ಅಂತಾರೆ ಅಲ್ವಾ, ನಾನ್ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಡೈಲಿ ನೆಕ್ಸ್ಟ್ ಡೈಲಿಗೆ ಹೋದ್ರೆ ಡೈಲಿ ಆಯ್ತಾ. ಇಲ್ಲಿ ನೋಡಿ, ಡೈಲಿ ಇಲ್ಲೂ ಇದೆಯಾ, ವೀಕ್ಲಿ ನೋಡಿ, ವೀಕ್ಲಿ ಹೈಯರ್ ಲೋ. ನಾನು ಎಲ್ಲಾ ಮಾರ್ಕ್ ಮಾಡ್ಕೊಂಡೆ ನೆಕ್ಸ್ಟ್ 15 ಮಿನಿಟ್ಸ್ ಬರೋದು, ನೆಕ್ಸ್ಟ್ 1 ಮಿನಿಟ್ ಮಾಡಿರ್ತೀನಿ. ಇಲ್ಲಿ ನೋಡಿ 1 ಮಿನಿಟ್ ಇದೆ, ಇಲ್ಲೂ 1 ಮಿನಿಟ್ ಇದೆ, ಇಲ್ಲೂ 1 ಮಿನಿಟ್ ಇದೆ, ಇದೆಲ್ಲ ಮಾಡ್ಕೊಂಡು ನೆಕ್ಸ್ಟ್ 15 ಮಿನಿಟ್ಸ್ ಹೋಗೋದು. ಸೊ ಇದನ್ನೆಲ್ಲ ನಾನು ಈಗ್ಲೇ ಹೇಳ್ಬಿಟ್ರೆ ಅಯ್ಯೋ ದೇವ್ರೆ ಏನ್ ಗುರು ಇದು ಅನ್ಸ್ಬಿಡುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಫಸ್ಟ್ ಇದ್ರಲ್ಲಿ ಪರ್ಫೆಕ್ಟ್ ಆಗ್ಬಿಡಿ ಒಂದ್ ಟೈಮ್ ಫ್ರೇಮ್ ಅಲ್ಲಿ, ನೆಕ್ಸ್ಟ್ ಆರಾಮಾಗಿ ಗೊತ್ತಾಗುತ್ತೆ ನಿಮ್ಗೆ. ಕನ್ಫ್ಯೂಸ್ ಆಗ್ದಂಗ್ ನಿಧಾನಕ್ಕೆ ಹೇಳ್ತೀನಿ, ಅವಾಗ ಅರ್ಥ ಆಗುತ್ತೆ. ಏನ್ ಬ್ರೋ, 5,000 ಅಲ್ಲಿ ಫಂಡೆಡ್ ಅಕೌಂಟ್ ಓಪನ್ ಮಾಡ್ಬೋದಾ? 1,500 ಸಾಕು ಬ್ರೋ. ಹೌದಾ? 1,500 ಸಾಕು, ಪ್ರಾಕ್ಟೀಸ್ ಮಾಡಕ್ ಸಾಕು 1,500. ನಾನು ವೇಟಿಂಗ್ ಮಾಡ್ತಾ ಇದೀನಿ ಬ್ರೋ, ನಿಮ್ಗೆ ಇದ್ ಬರುತ್ತಲ್ಲ, ಫ್ರೀ ಆಗಿ ಕೊಡ್ತಿರಲ್ಲ ಅಕೌಂಟ್ ತಿಂಗಳಿಗೆ ಒಂದ್ಸಲ. ನಾನು ಯಾಕೆ ಫಂಡಿಂಗ್ ಪಿಪ್ಸ್ ನ ಯಾಕೆ ಮಾಡಿ ಅಂತೀನಿ ಅಂದ್ರೆ, ಈಗ ನಾನ್ ತುಂಬಾ ನಾನು ಫಸ್ಟ್ ಫಂಡೆಡ್ ಅಕೌಂಟ್ ತಗೊಂಡ್ ಅದೇ ಇದನ್ನ ಹೇಳಕ್ಕಿಂತ ಮುಂಚೆ ಅದನ್ನ ಹೇಳ್ತೀನಿ ಏನೋ ಒಂದು. ಓಕೆ, ನಾನು ಫಸ್ಟ್ ಫಂಡೆಡ್ ಅಕೌಂಟ್ ತಗೊಂಡಲ್ಲ ಟ್ರೇಡ್ ಮಾಡ್ಬೇಕಾದ್ರೆ, ICT ಮಾಡ್ತಾ ಇದ್ದೆ. ಅವಾಗ ಏನಿಲ್ಲ, ಫಿಬ್ ಆಗ್ತಿದ್ದೆ, ಫಿಬ್ ಲೆವೆಲ್ಸ್ ಬಂತ ಟ್ರೇಡ್ ಮಾಡ್ತಿದ್ದೆ, ಬೇಸಿಕ್. ಫಸ್ಟ್ ಫಂಡೆಡ್ ಅಕೌಂಟ್ ತಗೊಂಡೆ, ನಾನೇ ಫಸ್ಟ್. ಫ್ರೆಂಡ್ಸ್ ಅವ್ರು ನನ್ಗಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ರು, ಫಂಡೆಡ್ ಅಕೌಂಟ್ ಅವ್ರು ತಗೊಂಡಿರ್ಲಿಲ್ಲ, ಅವರೇ ಅಕೌಂಟ್ ಮಾಡ್ತಾ ಇದ್ರು. ನಾನು ಏನೋ ನೋಡಿದ್ನಲ್ಲ, ಉಮರ್ ಪಂಜಾಬ್ ಇದೆಲ್ಲ ನೋಡಿದ್ದೆ, ಫಂಡೆಡ್ ಅಕೌಂಟ್ ತಗೊಂಡೆ ಫಂಡಿಂಗ್ ಪಿಪ್ಸ್ ಅಲ್ಲಿ ತಗೊಂಡೆ. ಅವತ್ತು ನ್ಯೂಸ್ ಇತ್ತು, CPI ನ್ಯೂಸ್ ಇತ್ತು, ದೊಡ್ಡ ನ್ಯೂಸ್. ಆ ನ್ಯೂಸ್ದು ಒಂದು ಪ್ಯಾಟ್ರನ್ ಅನಲೈಸ್ ಮಾಡ್ತಾ ಇದ್ದೆ, ಬರೀ ಪ್ಯಾಟ್ರನ್ ಅನಲೈಸ್ ಮಾಡಿದ್ದೆ. ಹಿಂಗಾಗುತ್ತೆ 15 ಮಿನಿಟ್ಸ್ ಆದ್ಮೇಲೆ ಹಿಂಗಾಗುತ್ತೆ ಅಂತ ಗೊತ್ತಿತ್ತು. CPI ನ್ಯೂಸ್ ಬಂತು, 15 ಮಿನಿಟ್ಸ್ ವೆಯ್ಟ್ ಮಾಡಿದೆ. ನೆಕ್ಸ್ಟ್ 15 ಮಿನಿಟ್ಸ್ಗೆ ಹಿಂಗ್ ಮಾಡ್ಬೇಕಂತ ಒಂದಿತ್ತು ಐಡಿಯಾ. ಅದನ್ನ ಮಾಡಕ್ಕೆ ಅಂತ ಟ್ರೇಡ್ ಕ್ಲಿಕ್ ಮಾಡಿದೆ. ನನಗೆ ನ್ಯೂಸ್ ಅಲ್ಲಿ ಈ ತರ ಎಲ್ಲ ಗ್ಲಿಚ್ ಆಗುತ್ತೆ, ಅಷ್ಟೊಂದ್ ಜನ ಬರ್ತಾರಲ್ಲ ಅನ್ನೋದು ಗೊತ್ತಿರ್ಲಿಲ್ಲ. ಅದು ಎಷ್ಟು 0.15 ಲಾಟ್ ಅಲ್ಲಿ ಓಪನ್ ಮಾಡಿದೆ, ತಗೊಳ್ಳಿಲ್ಲ. ಹಿಂಗ 3 ಸಲ ಒತ್ಬಿಟ್ಟೆ. ಟೋಟಲ್ 4 ಟ್ರೇಡ್ ಓಪನ್ ಆಯ್ತು 0.15 ಅಲ್ಲಿ. 0.15 ಅಂದ್ರೆ 0.6 ಲಾಟ್ ಅಲ್ಲಿ ಓಪನ್ ಮಾಡ್ದಂಗಾಯ್ತು ಗೋಲ್ಡ್ ಅಲ್ಲಿ ನಾನು. ಅದು $5,000 ಅಕೌಂಟ್ ಅಲ್ಲಿ.
ಒಂದೇ ಸಲಿ -150. ಅದಾದ ಅದಾದ ತಕ್ಷಣ ಏನಾಯ್ತೋ ಗೊತ್ತಿಲ್ಲ, ಪಟ್ ಅಂತ ಅಕೌಂಟ್ ಕ್ಲಿಯರ್ ಹೋಯ್ತು. ಅದೇ ನ್ಯೂಸ್ ಅಲ್ಲೇನೆ ಫಸ್ಟ್ ಉಲ್ಟಾ ಹೋಯ್ತಾ, ಅದಾದ್ಮೇಲೆ ಬಿತ್ತು ಸರಿಯಾಗಿ ಅನ್ಕೊಂಡಂಗೆ. ಫಸ್ಟ್ ಅಕೌಂಟ್ ಕ್ಲಿಯರ್, ಒಂದೇ ಸಲಿ ಟ್ರೇಡ್ ಮಾಡಿರೋದು ಅದೇ ಫಸ್ಟ್ ಅಕೌಂಟ್ ಕ್ಲಿಯರ್, ಫಸ್ಟ್ ಫೇಸ್ ಕ್ಲಿಯರ್, ಸಾರಿ. ನೆಕ್ಸ್ಟ್ ಫೇಸು 3 ದಿನ ತಗೊಂಡೆ, ಅದು ಕ್ಲಿಯರ್. ತಗೊಳಪ್ಪ, ಮಾಸ್ಟರ್ ಅಕೌಂಟು ಇನ್ನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ 1 ತಿಂಗಳಾಗಿಲ್ಲ ನಾನು, ಆ ಟೈಮಲ್ಲಿ ಇದಾಗಿರೋದು. ಅದಾದ್ಮೇಲೆ ಏನಾಯ್ತು, ಮಾಸ್ಟರ್ ಅಕೌಂಟ್ ಕೊಟ್ರು, $120 ಮಾಡಿದೆ ಬ್ರೋ. ಅದ್ರಲ್ಲೂ $120. ಆದ್ರೆ ಆಗ ಹೆಂಗಿತ್ತು ಅಂದ್ರೆ ಫಂಡಿಂಗ್ ಪಿಪ್ಸ್ ಅಲ್ಲಿ ಟ್ಯೂಸ್ಡೇ ಪೇ ಔಟ್ ಇತ್ತು. ನಂದು ಕರೆಕ್ಟ್ ಆಗಿ ಮಂಡೇ $120 ಆಗೈತೆ, ನಾಳೆ ಪೇ ಔಟು. ಗುರು ಟ್ರೇಡಿಂಗ್ ಬಂದು 1 ತಿಂಗಳಾಗಿಲ್ಲ, ಫಸ್ಟ್ ಪೇ ಔಟ್ ತಗೋತಾ ಇದ್ದೀನಿ ಅಂತ ನನ್ಗೆ ಇಲ್ಬಾರ್ದು ಖುಷಿ. ಕಲ್ತಿದ್ದೀನೋ ಬಿಟ್ಟಿದ್ದೀನೋ ಅದೆಲ್ಲ ತಲೆ ಕೆಡ್ಸ್ಕೊತಿರ್ಲಿಲ್ಲ ಅವಾಗ. ದುಡ್ಡು ಬತ್ತೈತೆ ಖುಷಿ. ಸರಿ ನಾಳೆ ಪೇ ಔಟ್ ಅಲ್ಲ, ದುಡ್ಡು ಎತ್ಬಿಡೋಣ, 10,000 ಬಂದ್ಬಿಡುತ್ತೆ, ಅಕೌಂಟ್ಗೆ ಹಾಕೊಂಡ್ಬಿಡೋಣ, ಮಾಡ್ಕೊಂಡು ಹೋಗ್ಬಿಡೋಣ, ಹಿಂಗೆ ಆ ತರ ಥಿಂಕಿಂಗ್ ಇತ್ತು ಫಸ್ಟ್ ಅಲ್ವಾ ಸ್ಟಾರ್ಟಿಂಗು. ಬಿಗಿನರ್ಸ್ ಲಕ್ಕು ಬಂದ್ಬಿಡ್ತು. ಆಮೇಲೆ ಪೇ ಔಟ್ ರಿಕ್ವೆಸ್ಟ್ ಮಾಡಕ್ ಹೋಯ್ತೀನಿ. ಇವತ್ತು ರಂಜಾನ್, ದುಬೈಯಲ್ಲಿ ಹಾಲಿಡೇ, ಬ್ಯಾಂಕ್ ಹಾಲಿಡೇ, ನೆಕ್ಸ್ಟ್ ಟ್ಯೂಸ್ಡೇ ನೀವು ವಿಡ್ರಾ ಮಾಡ್ಬೋದು ಅಂತ ಬಂತು. ಆ ನೆಕ್ಸ್ಟ್ ಟ್ಯೂಸ್ಡೇ ಅಷ್ಟರೊಳಗೆ ನಾನು ಇರ್ಲೇ ಇಲ್ಲ, ಅಕೌಂಟ್ ಮುಗೀತು, ಅಷ್ಟೇ ಕತೆ. ಬ್ರೋ ಬ್ರೀಚ್ ಮಾಡ್ಬಿಟ್ಟಿದ್ರಾ? ನಾನು ಓವರ್ ಟ್ರೇಡಿಂಗ್ ಎಷ್ಟ್ ಮಾಡಿದ್ರೆ? ಹೋಯ್ತು ಬ್ರೋ, ಅದೇ ದಿನಕ್ಕೆ 10-20 ಟ್ರೇಡ್ ತಗೋತಾ ಇದ್ದೆ ನಾನು ಅವಾಗ. ಅರೆ ರೇ ರೇ ರೇ. $10 ರಿಸ್ಕು, $30 $40 TP, ಒಂದ್ 10-20 ಟ್ರೇಡ್ ಮಾಡ್ತಿದ್ದೆ. ನಂಗೆ ಹೆಂಗೆ ಏನು ಗೊತ್ತಿರ್ಲಿಲ್ವಲ್ಲ. ಸೊ ಅದಾದ್ಮೇಲೆ ಗೊತ್ತಾಯ್ತು, ಓಕೆ ಇದನ್ನ ಪ್ರಾಕ್ಟೀಸ್ ಮಾಡಕ್ ಇಟ್ಕೊಳ್ಳೋಣ. ನಂಗೆ ಯಾರು ಹೇಳ್ಕೊಡ್ಲಿಲ್ಲ ಇದನ್ನ ಪ್ರಾಕ್ಟೀಸ್ ಮಾಡಕ್ ಇಟ್ಕೊಳಪ್ಪ, ದುಡ್ಡು ಮಾಡಕ್ ಮಾತ್ರ ಅಲ್ಲ ಅಂತ. ನನಗ್ ನಾನೇ ಅನ್ಕೊಂಡೆ ಪ್ರಾಕ್ಟೀಸ್ ಮಾಡಕ್ ಇಟ್ಕೊಳ್ಳೋಣ. ಅವತ್ತಿಂದ ನಾನು ಶಿವಲಿಂಗ್, ದುಡ್ಡಿಲ್ವ ನಮ್ಮ ಹತ್ರ, ಕಾಲೇಜಲ್ಲಿ ಇದೀವಿ, ಇಂಜಿನಿಯರಿಂಗ್ ಮಾಡ್ತಾ ಇದೀವಿ ಮೈಸೂರಲ್ಲಿ, ದುಡ್ಡಿಲ್ವ ನಮ್ಮ ಹತ್ರ, ಇಬ್ರು ದುಡ್ಡು ಹಾಕ್ಬಿಟ್ಟು ಇಬ್ರು ಒಂದೇ ಅಕೌಂಟ್ ಅಲ್ಲಿ ಟ್ರೇಡ್ ಮಾಡೋದು, ಇಬ್ರು ಒಟ್ಟಿಗೆ ಕುತ್ಕೋ, ಇಬ್ರು ಒಂದೇ ತರ ಟ್ರೇಡ್ ಮಾಡೋದು ಅಷ್ಟೇ. ಆದ್ರೆ ಬ್ರೋ ಇದು ಫಂಡಿಂಗ್ ಅಕೌಂಟ್ ಅಲ್ಲಿ ಯಾವ್ದೇ ಆದ್ಲಿ ನ್ಯೂಸ್ ಟ್ರೇಡಿಂಗ್ ಮಾಡೋಂಗಿಲ್ಲ ಅಂತಾರಲ್ಲ ಬ್ರೋ? ಇಲ್ಲ ಎಲ್ಲಾದ್ರಲ್ಲೂ ಹಂಗಿಲ್ಲ. ಹಾ, ಒಂದೊಂದ್ರಲ್ಲಿ ಅಲೋ ಮಾಡ್ತಾರೆ, ಒಂದೊಂದ್ರಲ್ಲಿ ಏನು ಅಂದ್ರೆ ಮಾಸ್ಟರ್ ಅಕೌಂಟ್ ಅಲ್ಲಿ ಮಾತ್ರ ಮಾಡಂಗಿಲ್ಲ, ನಾರ್ಮಲ್ ಇದ್ರಲ್ಲಿ ಮಾಡ್ಬೋದು. ಫಂಡಿಂಗ್ ಡೆಮೋ ಅಕೌಂಟ್ ಅಲ್ಲಿ ನಾರ್ಮಲ್ ಫಸ್ಟ್ ಸ್ಟೆಪ್ 2 ಸ್ಟೆಪ್ ಅಲ್ಲಿ, ಫಸ್ಟ್ ಸ್ಟೆಪ್ ಮತ್ತೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಮಾಡ್ಬೋದು. ಮಾಸ್ಟರ್ ಅಲ್ಲಿ ಮಾಡಂಗಿಲ್ಲ ಅಂತಾರೆ. ಇನ್ನೊಂದ್ರಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಮಾಡಪ್ಪ ಅಂತಾರೆ. ಇದು ಲಾಟ್ ಸೈಜ್ ಎಷ್ಟು ಇಕ್ಕಿದ್ರಿ ಬ್ರೋ ಇವಾಗಾದ್ರೆ ನಾನು ರಿಸ್ಕ್ ಮೇಲೆ, ಇವಾಗ $5,000 $5,000 ಅಕೌಂಟ್ ಅಂದ್ರೆ ನಾನು 1 ಟ್ರೇಡ್ ಅಲ್ಲಿ 50 to 75 ರಿಸ್ಕ್ ಮಾಡ್ತೀನಿ ಅಷ್ಟೇ, ಅದ್ರ ಮೇಲೆ ರಿಸ್ಕ್ ಹೋಗಲ್ಲ. ಅಂದ್ರೆ ಲಾಟ್ ಸೈಜ್ 1:3 ಎಷ್ಟು ಇಕ್ಕಿರ್ತೀರಾ? ಲಾಟ್ ಸೈಜು ನಂದು SL ಏನಾದ್ರು, ಇವಾಗ SL ಮೇಲೆ ಡಿಪೆಂಡ್. $50 ಅಲ್ಲ, 50 PP SL ಇದ್ರೆ 0.1 ಲಾಟ್ ಯೂಸ್ ಮಾಡ್ತೀನಿ, ಇಲ್ಲ 0.12 ಯೂಸ್ ಮಾಡ್ತೀನಿ. ಏನಾದ್ರು 60-70 ಪಿಪ್ಸ್ SL ಆದ್ರೆ ಏನದು 0.08 0.07 ಈ ತರ, ಇಷ್ಟೇ 5,000 ಅಕೌಂಟ್ ಅಲ್ಲಿ. ಓಕೆ ಓಕೆ ಬ್ರೋ, ಓಕೆ ಓಕೆ. ಪರ್ಸನಲ್ ಅಕೌಂಟ್ ಆದ್ರೆ ಫುಲ್ ಕಮ್ಮಿ, 0.05 ಜಾಸ್ತಿ ಪರ್ಸನಲ್ ಅಕೌಂಟ್ ಅಲ್ಲಿ. 0.05ಗೆ ಎಷ್ಟೊಂದು ಆಗ್ಬಿಡುತ್ತೆ ಬ್ರೋ? ನಾನ್ ಚೆಕ್ ಮಾಡಿದೆ, ನಾನಿವತ್ತು ಗಾಂಡ್ ಕಾಫಿ ಆಗ್ಬಿಟ್ಟಿದೆ ಬ್ರೋ. ಇದನ್ನೇನಾದ್ರೂ 0.05 ಅಲ್ಲಿ ಕ್ಯಾಚ್ ಮಾಡ್ಬಿಟ್ಟಿದ್ರೆ $70 ಬ್ರೋ. ಅಲ್ಲ ಬ್ರೋ, ಇವತ್ತು ನ್ಯೂಸ್ ಅಲ್ಲಿ ಏನಾದ್ರು 0.05 ಅಲ್ಲಿ ಕ್ಯಾಚ್ ಮಾಡ್ಬಿಟ್ಟಿದ್ರೆ ಜಸ್ಟ್ ಇಲ್ಲಿಂದ ತಗೊಳ್ಳಿ, ಸೂಪರ್. ಇಲ್ಲಿಂದ ಇಲ್ಲಿವರೆಗೂ 0.05 ಎಷ್ಟು ಗುರು, ಇದು 1210 ಪಿಪ್ಸ್ ಇದು. ಸೊ ಇದು 0.0 $610 0.05 ಅಲ್ಲಿ ಬರೀ ಇಷ್ಟೇ. ಎಷ್ಟು ನಿಮಿಷ ಆಯ್ತು ಇದಕ್ಕೆ? 2 ಅವರ್ ಅಲ್ಲಿ 2 ಅವರ್ ಅಲ್ಲಿ 50,000. ಏನ್ ನ್ಯೂಸ್ ಬಂತು ಬ್ರೋ ಇವತ್ತು ಅಷ್ಟು ಫಾಲ್ ಆಗಕ್ಕೆ? ಅನ್ಎಂಪ್ಲಾಯ್ಮೆಂಟ್ ಬ್ರೋ, ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇರುತ್ತಲ್ಲ US ಅಲ್ಲಿ, ಜಾಸ್ತಿ ಆಗಿದ್ಯಾ ಕಮ್ಮಿ ಆಗಿದ್ಯಾ ಅಂತ. ಅಲ್ಲಿ ನೋಡಿದ್ರೆ ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ ಒಂದು. ಇನ್ನೊಂದು ನಾನ್ ಫಾರ್ಮ್ ಪೇರೋಲ್ ಅಂತ ಬಂದಿರುತ್ತೆ, ಅದು ಆಕ್ಚುಯಲ್ ಆಗಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು, ಕಮ್ಮಿ ಆಗಿದೆ. ಕಮ್ಮಿ ಆಗಿರೋದ್ರಿಂದ US ಅವ್ರಿಗೆ ಒಳ್ಳೆ ಗುಡ್ ನ್ಯೂಸ್ ಇದು. ಸೊ US ಅವ್ರಿಗೆ ಗುಡ್ ನ್ಯೂಸ್ ಅಂದ್ರೆ ನೋಡಿ, $, ಈ ಕಡೆ ಇದೆ, ಅದ್ರ ಉಲ್ಟಾ ಏನು ಗೋಲ್ಡ್ಗೆ ಬ್ಯಾಡ್ ನ್ಯೂಸ್. ಸೊ ಉಲ್ಟಾ ಬಿತ್ತು. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ನ್ಯೂಸ್ ಯಾವ ನ್ಯೂಸ್ ಏನ್ ಅರ್ಥ, ಅದ್ರಲ್ಲಿ ಪಾಸಿಟಿವ್ ಬಂದ್ರೇನು ನೆಗೆಟಿವ್ ಬಂದ್ರೇನು ಇದೆಲ್ಲ ಹೇಳ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಓಕೆ ಬ್ರೋ, ನ್ಯೂಸ್ ಎಲ್ಲ ಯಾವ್ದು ಬ್ರೋ ಫಾಲ್ ಆಗಿದ್ದೀರಾ ನೀವು ಟ್ರೇಡ್ ಮಾಡಿಲ್ಲ? ಏನ್ ಬ್ರೋ? Forex Factory. ಓಕೆ ಬ್ರೋ, ಇದು ಫುಲ್ ಸೆಲ್ ಸೈಡ್ ಫಾಲ್ ಆಯ್ತಲ್ಲ, ಟ್ರೇಡ್ ಪ್ಲಾನ್ ಏನ್ ಮಾಡಿಲ್ಲ ನೀವು? ಮಾಡಿದ್ದೆ ಬ್ರೋ, ಇಲ್ಲಿ 1 ಮಿನಿಟ್ ಅಲ್ಲಿ ಇಲ್ಲಿ ಎಂಟರ್ ಆಗಿದೆ, ಇಲ್ಲಿ ಎಂಟರ್ ಆಗಿ ಇಲ್ಲಿ ಎಕ್ಸಿಟ್ ಆದೆ. ಚಂದು ಬ್ರೋ ಹೇಳಿ ಬ್ರೋ.
ಇದು ಫಸ್ಟ್ ಟೈಮ್ ಟ್ರೇಡಿಂಗ್ ವ್ಯೂ ನೋಡೋಕ್ಕೆ ಅಷ್ಟೇನು ಅನ್ಸಲ್ಲ ಬ್ರೋ. ಇದು ಈಸಿ ಅನಿಸುತ್ತೆ. ಯಾವಾಗ ನಾನು MT5 ಓಪನ್ ಮಾಡಿದ್ನಲ್ಲ ಬ್ರೋ, ಇದು ಸಿಸ್ಟಮ್ ಒಳಗೆ ಯಪ್ಪ ನೋಡ್ಬಿಟ್ಟು ಏನ್ ಗುರು ಇದು ಅದನ್ನು ಸೆಟ್ ಇಷ್ಟೊಂದು ಮಾಡ್ಕೋಬಹುದು, ಅದನ್ನು ಸೆಟ್ ಸೆಟ್ ಮಾಡೋದು ಮಾಡ್ಕೊಬೋದು. ಅಲ್ಲ ಬ್ರೋ, ಇದನ್ನೆಲ್ಲ ಸೆಟ್ ಮಾಡ್ಕೊ ಫಸ್ಟ್ ಟೈಮ್ ಒಬ್ಬ ಬಿಗಿನರು ಅದನ್ನ ನೋಡಿದಾಗ ಯಾವ ಲೆವೆಲ್ಗೆ ನಾನು ಶೇಕ್ ಆಗ್ಬಿಟ್ಟಿದ್ದೆ ಅಂದ್ರೆ ಇದನ್ನೆಲ್ಲ ಕಲಿಯಕ್ ಆಗಲ್ಲ, ನಮ್ ಕೈಯಲ್ಲಿ ಆಗದೇ ಇಲ್ಲ ಎಲ್ಲ ಮಾಡಕ್ಕೆ ಅಂತ. ಹಂಗೆಲ್ಲ ಅಕೌಂಟ್ ಎಲ್ಲ ತೋರ್ಸಂಗಿಲ್ಲ ಬ್ರೋ, ಕೇಳ್ಬಿಡಿ. ಬೇಕಾದ್ರೆ ಎಲ್ಲಾ ಪೇಔಟ್ಸ್ ಒಂದಿನ ತೋರಿಸ್ತೀನಿ ಕ್ಲಾಸ್ ಎಲ್ಲ ಮುಗಿದ್ಮೇಲೆ. ಹಂಗೆಲ್ಲ ತೋರ್ಸಂಗಿಲ್ಲ. ಬ್ರೋ ಏನ್ ಪ್ರಾಬ್ಲಮ್ MT5 ನಿಮ್ಗೆ ಡೆಮೋ ಗೊತ್ತು. ಟ್ರೇಡ್ ಅಲ್ಲಿ ಗೋಲ್ಡ್ ಇದು ಟ್ರೇ ಅದೇ ತೋರಿಸ್ತಾ ಇಲ್ಲ ಬ್ರೋ ಅದು. ಗೋಲ್ಡ್ ತೋರಿಸ್ತಾ ಇಲ್ವಾ? ಹಾ ಅದ್ ಯಾವ್ದೋ ಒಂದ್ ಏನೋ ಒಂದ್ ತೋರ್ಸುತ್ತೀರಿ ಡ್ರ್ಯಾಗ್ ಅಂಡ್ ಅಷ್ಟೇ. ಡ್ರಾಪ್ ಮಾಡ್ಬೇಕು ಬ್ರೋ, ಹಂಗೆಲ್ಲ ಬರಲ್ಲ ಅದು. ಇದು ಯಾವ್ದು ಯೂರೋ USD GPY ಅವಷ್ಟೇ ಆಡ್ ತೋರಿಸ್ತಿದೆ ಬ್ರೋ. ಮಾಡ್ಬೇಕು, ಅಲ್ಲಿ ಹೋಗಿ ಮಾಡ್ಬೇಕು, ಆಡ್ ಮಾಡ್ಕೊಳ್ಳಿ ಬ್ರೋ. ಸರ್ಚ್ಗೆ ನೋಡಿ ಹೋಗ್ಬಿಟ್ಟು ಬ್ರೋ. XAU USD ಅಂತ ಅದಕ್ಕೆ ಹೊಡೀರಿ, ಬ್ರೋ ನಾನು ಬರುತ್ತೆ. ಒಂದೇ ಇಟ್ಕೊಂಡಿರೋದು ಪೇರ್ ಅದ್ರಲ್ಲಿ. ಬ್ರೋ ಇನ್ನ ಎಂಟ್ರಿ ಪಾಯಿಂಟ್ ಹೇಳ್ಕೊಟ್ಟಿಲ್ಲ ಅಲ್ವಾ ಬ್ರೋ? ಇಲ್ಲ ಇಲ್ಲ ಇಲ್ಲ, ಇಲ್ಲ ಏನ್ ಹೇಳಿಲ್ಲ ಬ್ರೋ. ಅದೆಲ್ಲಿ ಹೇಳಿ ನೋಡೋಣ. ಅಲ್ಲಿ ಇರಿ ಹೇಳ್ತೀನಿ. ಕೋರ್ಸ್ ಅಲ್ಲಿ ಕೋಟ್ಸ್ ಅಲ್ಲಿ ಮೇಲ್ಗಡೆ ಸರ್ಚ್ ಬಟನ್ ಬರುತ್ತೆ ನೋಡಿ. ಪ್ಲಸ್ ಬಟನ್ ಇದೆ. MT5 ನ ಡೆಮೋ ಟ್ರೇಡ್ ಮಾಡ್ಬೋದಾ ಡೆಮೋ ಮಾಡ್ಕೊಂಡು? ಇಲ್ಲ, ವಿಂಟೇಜ್ ಓಪನ್ ಮಾಡ್ಬೇಕು. ವಿಂಟೇಜ್ ಅಲ್ಲಿ ಡೆಮೋ ಅಕೌಂಟ್ ಮಾಡ್ರಿ. ಅಲ್ಲ ನಂದು ವಿಂಟೇಜ್ ಇಂದ ಒಂದು ಪಾಸ್ಕೋಡ್ ಕೊಡ್ತಾರೆ, ಇದಕ್ಕೆ ಎಂಟ್ರಿ ಮಾಡ್ಬೇಕು, ಲಾಗಿನ್ ಬ್ರೋ ಸೂಪರ್ ತುಂಬಾ ಆಗಿರುತ್ತೆ. ಚೆನ್ನಾಗಿದೆ ನೋಡಿ ಡೆಮೋಗೆ. ಅಯ್ಯೋ ಇರಿ ಬ್ರೋ, ಇರಿ ಬ್ರದರ್ಸ್, ಇರಿ ಚಂದ ಬ್ರೋ ಹೇಳಿ. ಇದ್ರಲ್ಲಿ ಬರ್ತಾ ಇಲ್ಲ ಅದು ಬ್ರೋ. ಅದ್ ಇನ್ ನಾನು ಹೆಂಗ್ ತೋರ್ಸ್ಲಿ ಇವಾಗ? ಇರಿ ಇಲ್ಲೇ ಬ್ರೋ ಒಂದು ವಿಡಿಯೋ ನೋಡಿ ಬ್ರೋ, ಯೂಟ್ಯೂಬ್ ನೋಡ್ದೆ ಎಲ್ಲ ಅದು ಒಂದೊಂದ್ ತರ ತೋರ್ಸುತ್ತಾರೆ ಅದು. ಬ್ರದರ್ ನಮ್ದು ಇದು XM ಅಕೌಂಟ್ ಇದೆ, ಅದನ್ನ MT5 ಗೆ ಲಿಂಕ್ ಮಾಡಕ್ ಆಗ್ತಿಲ್ಲ. ಯೂಟ್ಯೂಬ್ ನೋಡ್ಬೇಕು ಬ್ರೋ, ನಿಜವಾಗ್ಲು ಯೂಟ್ಯೂಬ್ ನೋಡಿ ಬ್ರೋ. ಡೆಲ್ಟಾ ಇದೆ, ಡೆಲ್ಟಾ ಹೇಗೆ ಇದ್ ಮಾಡೋದು? ನಾನು ಆಗ್ಲೇ ತುಂಬಾ ದಿನದಲ್ಲೇ ಡೆಲ್ಟಾ ಡೌನ್ಲೋಡ್ ಮಾಡಿದ್ದೆ. ಬ್ರೋ ನಾನು ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ಲಾ ಬ್ರೋ? ಚಂದ ಬ್ರೋ. ಡೆಲ್ಟಾ ಗೋಲ್ಡ್ ಇಲ್ಲ ಅನ್ಸುತ್ತೆ ಬ್ರೋ. ಟ್ರೇಡ್ ಗೋಲ್ಡ್ ಇದೆಯಾ ಡೆಲ್ಟಾದಲ್ಲಿ? ಈಗ ಬಿಟ್ಟಿದ್ದಾರೆ ಬ್ರೋ. ಇದೆ ಈಗ ಬ್ರೋ. ಇಲ್ಲಿ ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಸರ್ಚ್ ಇದೆ ಬ್ರೋ ಗೋಲ್ಡ್. ಕಾಣ್ತಾ ಇಲ್ಲ ಬ್ಲಾಂಕ್ ಫುಲ್ ಬ್ಲಾಕ್. ಬ್ಲ್ಯಾಕ್. ಈ ಕಡೆ ತಡೀರಿ ಬ್ರೋ, ಜೂಮ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕೋಟ್ಸ್ ಅಂತ ಇರುತ್ತೆ ನೋಡಿ ಫೋನಲ್ಲೂ ನಿಮ್ಗೆ. ಕೋಡ್ಸ್ ಇದೆ ಬ್ರೋ. ಸರ್ಚ್ ಈ ತರ ಸರ್ಚ್ ಸಿಂಬಲ್ಲೇ ಬರ್ತಾ ಇಲ್ವಾ ನಿಮ್ಗೆ? ಸರ್ಚ್ ಈ ತರ ಸಿಂಬಲ್ ಇಲ್ಲ ಟೈಪ್ ಮಾಡೋದು. ಬರ್ತಾ ಇದೆ ಅಲ್ಲಿ ಹೋಗಿ XAU USD ಅಂತ ಹೊಡೀರಿ. ಆಸ್ಟ್ರೇಲಿಯನ್ ಬಂತು. ಅಷ್ಟೇ. USDT XAU USDT USD T ಅಲ್ಲ, T ಬೇಡ, USD. ಡಿನೇ ಬಂತು ಬ್ರೋ. ಇದು XM ಡೆಮೋ ಅಕೌಂಟ್ MT5 ಗೆ ಲಿಂಕ್ ಮಾಡ್ಬೋದಾ? ಹ್ಞೂ ಬ್ರೋ. ಸಿಲ್ವರ್ ಬಗ್ಗೆ ಏನ್ ಹೇಳ್ತೀರಾ ನಿಜ ಅಂದ್ರೆ ಈಗಿಂದಾನೇ MT5 ನ ಹೆಂಗ್ ಯೂಸ್ ಮಾಡೋದ್ ಕಲ್ತ್ಕೊಂಡ್ಬಿಡ್ರಿ ಬ್ರೋ. ಏನಿಲ್ಲ, ಒಂದು ಯೂಟ್ಯೂಬ್ ವಿಡಿಯೋ ನೋಡಿ ಬ್ರೋ, ನಿಜವಾಗ್ಲೂ. ಅದೇ ಎಲ್ಲಾರ್ಗು ಹೇಳ್ತಾ ಇದೀನಿ ಬ್ರೋ. ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಬಹಳ ಕನ್ಫ್ಯೂಷನ್, ಆಮೇಲೆ ಹೆಂಗೆ ಟ್ರೇಡ್ ತಗೋಬೇಕು, ಸಿಸ್ಟಮ್ ಅಲ್ಲಿ ಅಂತೂ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಗುತ್ತೆ ಬ್ರೋ. ಒಂದ್ ದೊಡ್ಡ ಏರೋಪ್ಲೇನ್ ನೋಡ್ದಂಗ ಆತೈತೆ ಸಿಸ್ಟಮ್ ಫುಲ್. ಬ್ರೋ ಡೆಲ್ಟಾ ಪರ್ಪೆಚುಯಲ್ಗೂ ಮತ್ತೆ ಈ ನಮ್ಮ ಅಂದ್ರೆ ವಾಂಟೇಜ್ ಮತ್ತೆ XM ಗೂ ಏನ್ ಡಿಫರೆನ್ಸ್ ಬ್ರೋ? ಆಲ್ಟ್ ಕಾಯಿನ್ಸ್ ಎಲ್ಲ ಟ್ರೇಡ್ ಮಾಡಕ್ಕಲ್ಲ ಬ್ರೋ. ಆಲ್ಟ್ ಕಾಯಿನ್ಸ್ ಹೆಂಗೆ ಅಂದ್ರೆ ಒಂಥರ ಇನ್ವೆಸ್ಟ್ಮೆಂಟ್ ಗೆ. ಅದು ಹೆಂಗೆ ಅಂದ್ರೆ ಪಟ್ಟಂತ ಬೂಮ್ ಆಗುತ್ತೆ, ಪಟ್ಟಂತ ಯಾವಾಗ ಬೇಕಾದ್ರೂ ಬೀಳಿಸ್ಬೋದು ಅವರು, ಆತರ. ಸೊ ಅದೆಲ್ಲ ಬ್ರೋ ಸಿಲ್ವರ್ ಬ್ರೋ. ಚಂದು ಬ್ರೋ, ಹೇಳಿ ಬ್ರೋ. ನಾನೊಂದು ಸಜೆಷನ್ ಕೇಳ್ತೀನಿ. ಈಗ ನಾವು 9 to 5 ಜಾಬ್ ಟ್ರೇಡಿಂಗ್ 9 to 5 ಜಾಬ್ ಮಾಡೋ ಟ್ರೇಡಿಂಗ್ ನ ಕಲ್ತ್ರೆ ನಿಮ್ಮ ಅನಿಸಿಕೆ 9 to 5 ಜಾಬ್ ಗಿಂತ ಟ್ರೇಡಿಂಗ್ ಬೆಟರ್ ಅಂತ ಹೇಳ್ತೀರಾ? ಹೌದು ಬ್ರೋ. 9 to 5 ಅನ್ನೋದ್ಕಿಂತ ನಿಮ್ಗೆ ಲೈಫ್ ಅಲ್ಲಿ ಸೆಕ್ಯೂರ್ ಆಗಿ ಒಂದ್ ಇನ್ಕಮ್ ಬರಂಗ್ ಮಾಡ್ಕೊಳ್ಳಿ. ನೀವು ಏನ್ ಮಾಡ್ತೀರಾ, ಹೆಂಗ್ ಮಾಡ್ತೀರಾ ಗೊತ್ತಿಲ್ಲ ನಮ್ಗೆ. ಅದೊಂದು ಇನ್ಕಮ್ ಸೆಕ್ಯೂರ್ ಸೋರ್ಸ್ ಅಂತ ಒಂದ್ ಬರ್ಬೇಕು. ಯಾಕಂದ್ರೆ ಏನೋ ಒಂದು ಕೆಟ್ಟಗಳಿಗೆ ಬಂತು, ಯಾಕೋ ಟ್ರೇಡಿಂಗ್ ಅಲ್ಲಿ ಎಲ್ಲ ಕಳ್ಕೊಬಿಟ್ಟೆ ಅನ್ನಂಗ್ ಇದ್ದಾಗ್ಲೂನು ನೀವು ಸೆಕ್ಯೂರ್ ಆಗಿ ಲೈಫ್ ಲೀಡ್ ಮಾಡಕ್ಕೆ ಏನಾದ್ರೂ ಇರ್ಬೇಕು ನಿಮ್ಮ ಹತ್ರ. ನಿಜವಾಗ್ಲೂನು ಇದೊಂದು ತಲೆಲಿರ್ಲಿ. ಸೆಕ್ಯೂರ್ ಇನ್ಕಮ್ ಬರಂಗೆ ಏನಾದ್ರೂ ಮಾಡಿ, ನಿಮ್ಗೆ ಇಷ್ಟಪಡೋದ್ನೇ ಮಾಡಿ, ಒಂದ್ ಅಂಗಡಿ ಇಟ್ಕೊಳ್ಳಿ, ಏನೋ ಒಂದ್ ಮಾಡಿ ಬ್ರೋ. ಬಟ್ ಸೆಕ್ಯೂರ್ ಇನ್ಕಮ್ ಒಂದ್ ಬರೋದ್ ಇರ್ಬೇಕು. ಅದನ್ನೇ ಸೆಕ್ಯೂರ್ ಇನ್ಕಮ್ ಬರೋದ್ನ ಮಾಡ್ಕೋತೀವಿ.
ಅದನ್ನೇ ಸ್ವಲ್ಪ ಸ್ಮಾರ್ಟ್ ಆಗಿ ಮಾಡಿ. ಇವಾಗ ಏನೋ ಒಂದು ಬೇರೆ ಸ್ಕಿಲ್ ಏನೋ ನಿಮಗೆ ಗೊತ್ತಿರುತ್ತೆ, ಅದ್ರ ಮೇಲೆ ನೀವು ವರ್ಕ್ ಮಾಡಿ. ಇಲ್ಲ ಇವಾಗ ಬ್ರೋ ಯಾಕೆಂದ್ರೆ ನಾನು 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 ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ದೀನಿ ಬ್ರೋ. ಆಲ್ರೆಡಿ ಒಂದು 8-9 years ಇಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಶಿಫ್ಟ್ ವೈಸ್ ಇರುತ್ತೆ. ಶಿಫ್ಟ್ ವೈಸ್ ಇದ್ದಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಈಗ ಹೊರಗಡೆ ಈಗ ಶಿಫ್ಟ್ ಮುಗಿಸ್ಕೊಂಡು ರ್ಯಾಪಿಡೋ, ಊಬರ್, ಜೊಮೊಟೊ, ಸ್ವಿಗ್ಗಿ, ಸುಮ್ನೆ ಈಗ ಪೆಟ್ರೋಲ್ ಖರ್ಚಿಗೆ, ನನ್ನ ಮೇಂಟೆನೆನ್ಸ್ಗೆ, ಊಟ ತಿಂಡಿಗೆ ಆಗ್ಲಂತ ಮಾಡಕ್ ಹೋಗ್ತೀನಿ. ಬಟ್ ಅದು ಈಗ ಈ ಸ್ವಲ್ಪ ದಿನದಿಂದ ಟ್ರೇಡಿಂಗ್ ಬಂದೇ 1 ವರ್ಷ ಆಯ್ತು. ಸ್ಟಾರ್ಟಿಂಗ್ ಎಲ್ಲ ಯಾರ್ಯಾರ್ದು ಟಿಪ್ಸ್ ಗಿಪ್ಸು ಟೆಲಿಗ್ರಾಮು ಅದು ಇದು ಎಲ್ಲ ಗೊತ್ತಿಲ್ದೇನೆ ನಂಬಿ ಎಲ್ಲ ತುಂಬಾ ಲಾಸ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಸ್ವಲ್ಪ ದಿನ ಬಿಟ್ಟೆ, ಈಗ ಹಂಗೆ ಕಲಿಬೇಕು ಅಂತ ನೋಡ್ಕೊಂಡ್ ಬರ್ತಾ ಇದೆ. ಬಟ್ ಇವಾಗ ಇಲ್ಲಿದೆಲ್ಲ ತಿಳ್ಕೊಂಡೆ. ಈಗ ಟ್ರೇಡಿಂಗ್ ಅಲ್ಲಿ ಈಗ ಪ್ರಾಫಿಟ್ ಮಾಡೋದು 1 ಲಾಟ್ 2 ಲಾಟ್ 3 ಲಾಟ್ 0.1 ಅಲ್ಲಿ ಎಷ್ಟಾಗುತ್ತೆ ಅಂತ. ಈಗ ನಾನು ನಾನು ಡೆಲಿವರಿದೆಲ್ಲ ಮಾಡ್ತಾ ಇದ್ನಲ್ಲ, ಅಲ್ಲಿ 1 hourಗೆ 100 ರೂಪಾಯಿ ದುಡಿಯಕ್ಕೆ 1 hour ಮಾಡ್ಬೇಕು, 150 ರೂಪಾಯಿ ದುಡಿಯಕ್ಕೆ 1 hour. ಈಗ ಅನಿಸ್ತಾ ಇದೆ ಇಲ್ಲಿ $1 ಬಂದ್ರೆ 100 ರೂಪಾಯಿ ಬರ್ತಾ ಇದೆಯಲ್ಲ, ಅಷ್ಟೊಂದು ಅಲ್ಲಿ ತುಂಬಾ ರಿಸ್ಕ್ ಇದೆ. ಬಟ್ ಈಗ್ಲೇ ಬೇಡ ಬ್ರೋ, ನಿಜವಾಗ್ಲೂ. ಇನ್ನು ನಿಮ್ಗೆ ಹೆಂಗ್ ಆಗ್ಬೇಕಂದ್ರೆ, ನಾನಿನ್ನ ಬೀಳಲ್ಲ ಯಾವ್ದೇ ಕಾರಣಕ್ಕೂ ಇದ್ರಲ್ಲಿ ಅಂತ ಗೊತ್ತಾಗ್ಬೇಕು. ಅವತ್ತು ನೀವು ಏನ್ ಬೇಕಾದ್ರೂ ಮಾಡಿ, ಅಲ್ಲಿವರೆಗೂ ಸೆಕ್ಯೂರ್ ಆಗಿರ್ಬೇಕು ಬ್ರೋ. ಫಸ್ಟ್ ಜೀವನ ಸೆಕ್ಯೂರ್, ಬೇಸಿಕ್ ಏನ್ ಬೇಕು ಅದಿರ್ಬೇಕು. ಯಾವಾಗ ನೀವು ಎಲ್ಲ ಬಿಟ್ಬಿಟ್ಟು ಫುಲ್ ಟೈಮ್ ಆಗ್ಬೇಕು ಅಂದ್ರೆ, ನಾನು ಇನ್ನ ಜೀವನದಲ್ಲಿ ಬೀಳಲ್ಲ, ನಾನು ಯಾವುದೇ ಕಾರಣಕ್ಕೂ ಬೀಳಲ್ಲ ಟ್ರೇಡಿಂಗ್ ಅಲ್ಲಿ. ಮತ್ತೆ ನನಗೆ ಇವಾಗ ಕರೆಕ್ಟಾಗಿ 1-2 ವರ್ಷದಿಂದಾನು ನಾನು ಅಟ್ಲೀಸ್ಟ್ ಬೇಡ 1 ವರ್ಷದಿಂದ ಪ್ರತಿ ತಿಂಗಳು ನಾನು ಮಿನಿಮಮ್ $1,000 ಇಂದ $2,000 ಮಾಡೇ ಮಾಡ್ತೀನಿ ಟ್ರೇಡಿಂಗ್ ಅಲ್ಲಿ ಅನ್ನೋದು ಬರುತ್ತಲ್ಲ ನಿಮ್ಗೆ. ಮಾಡ್ತಾ ಇದ್ದೀನಿ ಪ್ರತಿ ಮಂತ್ $1,000-$2,000 ಮಾಡೇ ಮಾಡ್ತಾ ಇದ್ದೀರಾ ನೀವು. 1 ವರ್ಷ ಮಾಡ್ತೀರಾ, ಅವಾಗ ಬಿಡಿ ಬ್ರೋ, ಕೆಲ್ಸನೂ ಬೇಡ ಏನು ಬೇಡ. ಬ್ರೋ ಫೋನ್ ಸ್ವಿಚ್ ಆಫ್ ಆಗುತ್ತೆ, ಏನೋ ಕ್ಲಾಸ್ ಹೇಳ್ತೀರಾ ಬ್ರೋ? 2% ಇದೆ, ಮಳೆ ಬರ್ತಾ ಇದೆ, ಇವತ್ತು ಕರೆಂಟ್ ಇಲ್ಲ. ಇಲ್ಲ ಬ್ರೋ ಬಿಡಿ, ಇವಾಗ ಅಷ್ಟೇ. ಇವತ್ತು ಕ್ಲಾಸ್ ಏನಿಲ್ಲ ನಿಮ್ಗೆ. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಬ್ರೇಕ್ ಆಫ್ ಸ್ಟ್ರಕ್ಚರ್ ಸಾಕು. ಇದನ್ನ ನೀವು ಮುಗಿಸಿದ್ಮೇಲೆ ನಾನು ಮುಂದಕ್ಕೆ ಹೋಗೋದು. ಯಾಕಂದ್ರೆ ಇನ್ನು ತುಂಬಾ ಸರಿ ಜನ ಬ್ರೋ. ಯಾಕೆ ಗೊತ್ತಾ, ನಾನು ಇವತ್ತು ಕ್ಲಾಸ್ ಮಾಡ್ಬೇಕಂತಾನೆ ಬಂದೆ. ಬಟ್ ಅಷ್ಟರಲ್ಲಿ ಈಗ ಹಾಸ್ಪಿಟಲ್ ಇಂದ ಬಂದ್ಮೇಲೆ ನೋಡೋದ್ನಲ್ಲ, ಎಷ್ಟೊಂದ್ ಜನದ್ದು ಇನ್ನೂ DMs ಬರ್ತಾ ಇದೆ. ಇನ್ನು ಅದು ಸ್ವಲ್ಪ ಗೊತ್ತಾಗ್ತಾ ಇಲ್ಲ, ಇದು ಸ್ವಲ್ಪ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಅದೊಂದು ಪರ್ಫೆಕ್ಟ್ ಆಗ್ಲಿ, ಅದಾದ್ಮೇಲೆನೆ ಈಗ ಅವ್ರಿಗೆಲ್ಲ ಅದಕ್ಕೆ ಬ್ರೋ, ಅದಕ್ಕೆ ಇವಾಗ ಹೇಳಿದ್ದು ಮಂಡೇ ಹೇಳ್ಕೊಟ್ಬಿಡಿ ಆಮೇಲೆ ಅಂತ. ಅವ್ರಿಗೆ ಏನಾಗಿತ್ತು, ತುಂಬಾ ಅದ್ರಲ್ಲಿ ಬೇರೆ ತುಂಬಾ ಜನ ನಿನ್ನೆ ಕ್ಲಾಸ್ ಮಿಸ್ ಮಾಡ್ಕೊಂಡಿರೋರು ಇದ್ರು. ಅವ್ರಿಗೆಲ್ಲ ಇನ್ನೂ ಯೂಟ್ಯೂಬ್ ವಿಡಿಯೋನು ಹಾಕಿರ್ಲಿಲ್ವಲ್ಲ ನಾನು. ಸೊ ಇವಾಗ ಹಾಕಿದೀನಿ, ಈಗ ಹೋಗಿ ಕ್ಲೀನ್ ಆಗಿ ನೋಡ್ಬಿಡಿ. ಇವಾಗ ಪಕ್ಕ ಅರ್ಥ ಆಗೇ ಆಗುತ್ತೆ, ಅದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ಬಿಟ್ಟು ಕ್ಲಾಸಿಗೆ ಬಂದೆ. ಈಗ ಹಳೆ ಸ್ಟೂಡೆಂಟ್ಸ್ ಗೆಲ್ಲ ಏನ್ ಗೊತ್ತಾ ಮಾರ್ಕೆಟ್ ಬ್ರೋ, ಸ್ಟ್ರಕ್ಚರ್ ಆಗ್ಲಿ, ಬ್ರೇಕಪ್ ಸ್ಟ್ರಕ್ಚರ್ ಆಗ್ಲಿ ಎಲ್ಲ ಅರ್ಥ ಆಗಿಬಿಟ್ಟಿದೆ. ಇದ್ರಲ್ಲೇ ಇದೀವಿ ಬ್ರೋ, 1 ತಿಂಗಳಾಯ್ತು ಇದ್ರಲ್ಲೇ ಎಲ್ಲ ಅರ್ಥ ಆಗಿದೆ. ಆರಾಮ್ ಮಂಡೇ ಹೇಳ್ಕೊಟ್ಬಿಡಿ ಬ್ರೋ. ಮಂಡೇ ಇನ್ನೂ ಪ್ರಾಕ್ಟೀಸ್ ಮಾಡ್ತೀವಿ ಬ್ರೋ ನಾವು. ಮಂಡೇ ಹೇಳ್ಕೊಟ್ಬಿಡಿ. ಬ್ರೋ ಎಲ್ಲ ನಾವು clear ಹೊಸದಾಗಿ ಆಗಿ ಬಂದಿದೀವಿ. ಹೌದೌದು ಬ್ರೋ. ಇಲ್ಲಿ ಏನ್ ಗೊತ್ತಾ, ನಾವ್ ಇವಾಗ ಇಲ್ಲಿ ನೋಡಿ ಬಂದೇವಿ, ಅವರು ನಮ್ಗೇನು ಗೊತ್ತಿಲ್ಲಪ್ಪ. ಬ್ರೋ ಎಲ್ಲಿ ಚಂದು ಬ್ರೋ ಬ್ರೋ, ಅದೇ ಈಗ ನೋಡಿ ಏನ್ ವಿಡಿಯೋಸ್ ಗೊತ್ತಾ, ನೋಡಿ. 1 ನಿಮಿಷ ಚಂದು ಬ್ರೋ, ಏನ್ ಗೊತ್ತಾ, ಇಲ್ಲಿ ಆಲ್ರೆಡಿ 3-4 ಕಡೆ ಅಕಾಡೆಮಿಗಳಿಗೆ ಹೋಗಿ ಅವ್ರು ಸೆಲ್ಫ್ ಎಫರ್ಟ್ ಹಾಕಿ ಏನೋ ಮಾಡಿ ನಿಜವಾಗಿ ಕಲ್ತ್ಕೊಂಡು ಸುಮ್ನೆ ನಿಮ್ಮ ಹತ್ರ ಏನೋ ಒಂದ್ ಕಲಿಯಕ್ಕೆ ಬಂದಿರೋರು 0.5% ಇದಾರೆ. ಏನು ಗೊತ್ತಿಲ್ದೇನೆ ಜೆನ್ಯೂನ್ ಆಗಿ ಬೇಸಿಕ್ ಇಂದ ಕಲಿಯಕ್ ಬಂದಿರೋರು 0.5% ಇದಾರೆ. ಹೀಗಾಗಿ ನೀವು ಇಬ್ರನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಿ. ಅವ್ರೇನೋ ಕೊಟ್ಟಿದ್ದಾರೆ ಕಲ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವಸರದಾಗ ಹೇಳಿ ಮುಗಿಸೋದಾಗಿರ್ಲಿ, ಅದೇ ಅಥವಾ ನಾನ್ ಅವ್ರು ಇವಾಗ ನಮಗ್ ಗೊತ್ತು ಅಂತ ಹೇಳ್ಬಿಟ್ಟು. ಈಗ ನನ್ ನೋಡಿ, ಅವ್ರು ಥಿಂಕಿಂಗ್ ಯಾರೋ ಏನು ಒಬ್ರು ಗೊತ್ತಾ ಹೇಳ್ತಾ ಬ್ರೋ? ಇದ್ರು, ಇಲ್ಲ, ನಂಗೆ ಈಗ ನನ್ ಗೊತ್ತಾಗ್ಬಿಟ್ಟಿದೆ ಬ್ರೋ, ಥಿಂಕಿಂಗ್ ಇದೆಲ್ಲ ಕಲ್ತ್ ಬಿಟ್ಟಿದೀನಿ. ಅಲ್ಲ 1 ನಿಮಿಷ ಬ್ರೋ, ಈಗ ನೋಡಿ ಅವ್ರು ಯಾರೋ ಒಬ್ರು ಹೇಳಿದ್ರು, ಈಗ 1 ತಿಂಗಳಾಯ್ತು ನಾವೇ ಬ್ರೋ ಹೇಳ್ತಾವಲ್ಲ, ಬಂದಿರೋ. ನಾವು ಝೀರೋದಲ್ಲ ಇದೀವಿ ನೋಡಿ, ಝೀರೋದಲ್ಲ ಇದೀವಿ ನಾವು, ಬ್ರೋ, ನಮಗೆ ಅವ್ರಿಗೆ ಗೊತ್ತಿಲ್ಲ. ಈಗ ಅವ್ರು ಕಲ್ತಾಗಿದೆ ಅಂದ್ಮೇಲೆ ಅವ್ರು ನೋಡೋ ಅವಶ್ಯಕತೆ ಏನಿದೆ? ಎಕ್ಸಿಟ್ ಆಗಿ ಹೋಗ್ಬೋದಲ್ಲ, ನೋಡೋರು ನೋಡ್ತಾರೆ, ಕಲ್ಕೊಂತಾರಲ್ಲ ಅಲ್ಲ ಬ್ರೋ, ಆರಾಮ್ಸೆ. ಇವಾಗ ನಾನ್ ಹೇಳೋದೇನ್ ಗೊತ್ತಾ, ನನ್ ಥಿಂಕಿಂಗ್ ಹೆಂಗೆ ಅಂದ್ರೆ, ಕಲ್ತಿದ್ದೀರಾ, ಇನ್ನೊಂದ್ಸಲಿ ಹೌದು ನೋಡಿದ್ರೆ ಇನ್ನೂ ಪರ್ಫೆಕ್ಟ್ ಆಗ್ತೀರಾ. ಯಾಕಂದ್ರೆ ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇದೊಂದನ್ನ ಪರ್ಫೆಕ್ಟ್ ಆಗಕ್ಕೆ 2 ವರ್ಷ ನಾನು ವರ್ಕ್ ಮಾಡಿದ್ದೀನಿ. ನಾನು ಬ್ರೋ. ಹೇಳ್ಕೊಡಕ್ ಸ್ಟಾರ್ಟ್ ಇನ್ನೊಂದು, ಮಾಡಿ ಇನ್ನೂ ಈಗ 1 ನೋಡಿ, ತಿಂಗಳು ಆಗಿರೋದು. ನೀವು ಹೌದು ಬ್ರೋ, ಇದನ್ನ ಈಗ ಏನ್ ನೀವೇನ್ ಗೊತ್ತಾ, ಇವಾಗ ನೀವು ಮಾಡ್ತಾ ಇರೋದನ್ನ ಪರ್ಫೆಕ್ಟ್ ಅಂತ ಅನ್ಕೊಳಕ್ ಹೋಗ್ಲೇಬೇಡಿ. ಯಾಕಂದ್ರೆ ಈಗ ಇದು ಸರ್, 2 ನಿಮ್ಗೆ ಈಗ ವರ್ಷ ಅದೇ ತುಂಬಾ ಅದೇ ಇರುತ್ತೆ. ಸೊ ಅದಕ್ಕೆ ಕೇಳ್ರಿ, ನಾನೇನ್ ನಿಮ್ಗೆ 2 ವರ್ಷ ಹೇಳ್ತೀನಿ ಆಗೈತೆ ಅಂದ್ರೆ ನಮಗೆ 2 ದಿನದಲ್ಲಿ ಕಲಿಯಕ್ ಆಗತ್ತೆ ಅಲ್ವಾ, ಅದೇ ನಾನು ಹೇಳ್ತಿರೋದೇನು, ಬಿಗಿನರ್ಸ್ಗೆ ಬಿಗಿನಿಂಗ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ನೀವು ಕಲ್ತಿದ್ದೀರಾ, ಮತ್ತೂ ಕಲೀರಿ, ಮತ್ತೂ ಪರ್ಫೆಕ್ಟ್ ಆಗಿ. ಹೌದು ಬ್ರೋ. ಇನ್ನೊಂದು, ನಾನು ಇಲ್ಲಿ ಇಲ್ಲಿ ಲೈವ್ ಅಲ್ಲಿ ಇರೋರಿಗಾಗಿರ್ಲಿ, ಗ್ರೂಪ್ ಅಲ್ಲಿ ಇರೋರಿಗಾಗ್ಲಿ, ನನ್ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಇಲ್ಲಿ ಕಲ್ತಿರೋರ್ಗಿಂತ ಬಿಗಿನರ್ಸ್ ಜಾಸ್ತಿ ಇದಾರೆ ನನ್ ಪ್ರಕಾರ. ಹೌದು ಏನು ಗೊತ್ತಿಲ್ದೇನೆ ಈಗೀಗ ಬಂದಿರೋರು, ಈಗೀಗ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬ್ರೋ, ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಅನ್ನೋದು
ಸ್ವಲ್ಪ ಅವೇರ್ನೆಸ್ ಬರ್ತಾ ಇರೋದು ಇತ್ತೀಚೆಗೆ ಈಗ ಒಂದ್ 2-3 ವರ್ಷದಿಂದ ಬಿಟ್ರೆ ಇನ್ ಮುಂಚೆ ಯಾರು ನಮ್ ಕರ್ನಾಟಕದಲ್ಲಿ ನಾನು ಹೇಳಿದ್ದು ಈ ಅವೇರ್ನೆಸ್ ಕಡಿಮೆ. ಏನಿಲ್ಲ ಒಂದ್ ಜಾಬ್ ತಗೋಬೇಕು, 9 to 5 ಜಾಬ್ ಮಾಡ್ಬೇಕು, ಮನೆಗ್ ಬರ್ಬೇಕು, ಇಷ್ಟೇ ಇದ್ದಿದ್ದು. ಈಗ ಒಂದ್ 2 to 3 years ಏನ್ ಕೊರೋನಾ ಆದ್ಮೇಲೆ ಎಲ್ಲ ಜಾಬ್ ಹೋಯ್ತು, ಅದ್ರ ಮೇಲಿಂದ ಸ್ವಲ್ಪ ಅವೇರ್ನೆಸ್ ಬರ್ತಿದೆ. ನಮಿಗೆಲ್ಲ ಈಗ ಗೊತ್ತಾಗಿರೋದು ಈಗ ಒಂದ್ 2-3 ತಿಂಗಳಿಂದ ಈ ತರ ಟ್ರೇಡಿಂಗ್ ಇದೆ, ಈಗ ನಾವು 9 to 5 ಜಾಬ್ ಮಾಡವ್ರೆ. ಈಗ ಹಂಗಾಗಿ ಏನು ಅಂತ ಹೇಳಿದ್ರೆ ಬ್ರೋ, ಇಲ್ಲಿ ಕಲಿಯೋರು ಇದಾರೆ, ಕಲ್ತಿರೋರು ಇದಾರೆ, ಏನು ಗೊತ್ತಿಲ್ದೇ ಇರೋರು ಇದಾರೆ. ಹಂಗಾಗಿ ನಾನು ಒಂದು ರಿಕ್ವೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ಕಲ್ತಿರೋರು ಯಾರ್ಯಾರು ಇದ್ರ ಅವರು ನಿಮಗೆ ರಿವಿಷನ್ ತರ ಅನ್ಸಿದ್ರೆ ರಿವಿಷನ್ ನೋಡಿ. ಇಲ್ಲಪ್ಪ ನಾನು ಈ ಕಾನ್ಸೆಪ್ಟ್ ಗಳನ್ನೆಲ್ಲ ಕಲ್ತಾಗಿದೆ ಅಂತ ಹೇಳಿದ್ರೆ ಸುಮ್ನೆ ದಯವಿಟ್ಟು ಎಕ್ಸಿಟ್ ಆಗ್ಬಿಟ್ಟು ರೆಕಾರ್ಡೆಡ್ ವಿಡಿಯೋ ನೀವು ನೋಡ್ಕೊಂಡು ನಿಮ್ ಅಷ್ಟಕ್ಕೆ ನೀವು ಮಾಡ್ಕೊಂಡು ಹೋಗಿ. ಬಟ್ ಬಿಗಿನರ್ಸ್ ಗೆ ತೊಂದ್ರೆ ಮಾಡ್ಬೇಡಿ. ಅವ್ರು ಏನೀಗ ಎರಡೆರಡ್ ಸಲ ಹೇಳ್ತಾರೆ. ಹೌದು, ಈಗ ಇನ್ನೊಂದೇಂದ್ರೆ ಅವ್ರೀಗ ನಾವು ಡೌಟ್ಸ್ ಕೇಳ್ತಾ ಇರ್ತೀವಿ ಪದೇ ಪದೇ, ಅಥವಾ ಅವರು ರಿಪೀಟ್ ಆಗಿ ಇನ್ನೊಂದ್ಸಲ ಹೇಳಿ ಅಂತ. ಅದು ಕಲ್ತವ್ರಿಗೆ ಏನಾಗುತ್ತೆ, ಬೋರಿಂಗ್ ಅನ್ಸುತ್ತೆ. ಇವ್ರು ಏನಪ್ಪಾ ಚಿಕ್ಕದೆಲ್ಲ ಈಗ ನೋಡಿ 1ನೇ ಕ್ಲಾಸ್ ಹುಡುಗರು ಬಂದ್ ನಮ್ಮ ಹತ್ರ ABCD ಹೇಳ್ಕೊಡಿ ಅಂತ ನಮಗೆ ಎಷ್ಟು ಇರಿಟೇಟ್ ಆಗುತ್ತೆ. ಅದೇ ತರ ನಿಮ್ಗೆ ಕಲ್ತವ್ರಿಗೆ ನಾವು ಈ ತರ ಡೌಟ್ಸ್ ಗಳು ಪದೇ ಪದೇ ಕೇಳುವಾಗ ನಿಮಗೆ ಅದು ಇರಿಟೇಟ್ ಅನ್ಸ್ಬೋದು. ದಯವಿಟ್ಟು ನೀವು ಬಂದು ನಡುವೆ ಇಂಟರ್ಫಿಯರ್ ಆಗಿ, ಬ್ರೋ ಅದನ್ನ ಎಷ್ಟ್ ಸಲ ಹೇಳ್ತೀರಾ ಬ್ರೋ, ಇದನ್ನ ಎಷ್ಟ್ ಸಲ ಹೇಳ್ತೀರಾ, ಇಷ್ಟ್ ಚಿಕ್ಕದ್ ಗೊತ್ತಾಗಲ್ವಾ, ಅದ್ ಚಿಕ್ಕದ್ ಗೊತ್ತಾಗಲ್ವಾ ಅಂತ ಹೇಳಿ ಹೇಳೋರಿಗೂ ಮೂಡ್ ಆಫ್ ಮಾಡಿ, ಕೇಳೋರಿಗೂ ಒಂಥರ ಶೇಮ್ ತರ ಮಾಡ್ಬೇಡಿ. ದಯವಿಟ್ಟು ನಿಮ್ಗೆ ಗೊತ್ತಿದ್ರೆ ಎಕ್ಸಿಟ್ ಆಗಿ ಹೋಗ್ಬಿಡಿ. ರೆಕಾರ್ಡಿಂಗ್ಸ್ ಆಗ್ತಾರೆ ನೋಡ್ಕೊಳ್ಳಿ. ನೀವು ಡೌಟ್ಸ್ ಕ್ಲಿಯರ್ ಸೆಷನ್ ಅಲ್ಲೂ ಇರ್ಬೇಡಿ, ಏನು ಮಾಡ್ಬೇಡಿ. ನಾನ್ ಹೇಳ್ತಾ ಇರೋದು ಇಷ್ಟೇ ಬ್ರೋ. ಯಾಕೆಂತ ಹೇಳಿದ್ರೆ ಇಲ್ಲಿ ಕಲಿಯಕ್ ಬಂದಿದೀವಿ ಅಂತ ಹೇಳಿದ್ಮೇಲೆ 1 ತಿಂಗಳಲ್ಲ 2 ತಿಂಗಳಲ್ಲ ಲೇಟ್ ಆದ್ರೂ ಅಚ್ಚುಕಟ್ಟಾಗಿ ಕಲಿಬೇಕು. ಕಲ್ತಿರೋರು ಬಂದ್ಬಿಟ್ಟು ಕಲಿದೇ ಇರೋರಿಗೆ ತೊಂದ್ರೆ ಮಾಡಿ ಸುಮ್ನೆ ಪ್ರಾಬ್ಲಮ್ ಮಾಡೋದ್ ಬೇಡ. ನೀವು ಏನೇ ಇದ್ರು ಬ್ರೋ, ಕಲ್ತಿರೋರ್ಗೂ ಆಲ್ರೆಡಿ ಹೆಂಗೋ ಕಲ್ತ್ಕೊಂಡಿದ್ದಾರೆ. ನೀವು ಆದಷ್ಟು ಬಿಗಿನರ್ಸ್ ನ ಜಾಸ್ತಿ ಸ್ವಲ್ಪ ಟ್ರೈನ್ ಅಪ್ ಮಾಡಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಬ್ರೋ, ಅಷ್ಟೇ ನಾನು ಹೇಳೋದು. ಈಗ ಎಲ್ರು ಮಧ್ಯ ಬಂದ್ beginners ಟ್ರೇಡ್ ಕೇಳ್ಬೇಡಿ, ಎಲ್ರು ಮಧ್ಯ ಬಂದ್ ಟ್ರೇಡ್ ಯಾರು ಇಲ್ಲಿ ಕೇಳ್ಬೇಡಿ. pro ಯಾರು ಇದ್ದಾರೆ? ಟ್ರೇಡ್ ಹೇಳಿ ಟ್ರೇಡ್ ಇದ್ ಮಾಡಿ ಏನು ಕೇಳ್ಬೇಡಿ. ಸರ್ ಅವ್ರು ಹೇಳೋದು ಒಳ್ಳೇದು ಸರ್, ಅದೇನಿಲ್ಲ. ಆದ್ರೆ ಯಾರ್ಯಾರು ಎಲ್ಲರೂ ಕಲ್ತವ್ರ ಜರ ಅವ್ರೇನ್ ಹೆಲ್ಪ್ ಮಾಡಿ ಅಂದ್ರೆ ಅವ್ರ ಮಾತು ತುಂಬಾ ಅಷ್ಟೇ. ಒಳ್ಳೆ ನಾನ್ ಹೇಳೋದ್ ಇಷ್ಟೇ ಬ್ರೋ. ಈಗ ಎಷ್ಟೊಂದ್ ಜನಕ್ಕೆ ಆಲ್ರೆಡಿ ಇವೆಲ್ಲ ಗೊತ್ತಿರುತ್ತಲ್ವಾ. ಈಗ ಗ್ರೂಪ್ ಅಲ್ಲಿ ಎಷ್ಟೊಂದ್ ಜನ ಡೌಟ್ ಕೇಳ್ತಾ ಇರ್ತಾರೆ. ಅಲ್ಲಿ ನೀವು ಹೆಲ್ಪ್ ಮಾಡಿ ಅವ್ರಿಗೆ. ನೀವು ಕಲಿತಾ ಇದೀರಲ್ವಾ, ನೀವು ಹೆಲ್ಪ್ ಮಾಡಿ. ಈಗ ನೋಡಿ, ನಾನು ಯಾವಾಗ್ಲೂ ನನ್ನ ಫೋನ್ ನೋಡ್ಕೊಂಡೇ ಕೂತಿರಲ್ಲ. ಯಾಕಂದ್ರೆ ಬೇರೆ ಅದು ಇದು ಮಾಡ್ತಾ ಇರ್ತೀನಿ ನಾನು. ಸೊ ನಾನು ನೋಡಿರಲ್ಲ. ಈಗ ಯಾರೋ ಒಬ್ರು ಡೌಟ್ ಕೇಳಿರ್ತಾರೆ ಪಟ್ ಅಂತ, ನಿಮ್ಗೆ ಗೊತ್ತಿರುತ್ತಲ್ವಾ, ಅದನ್ನ ನೀವು ಅಲ್ಲಿ ಹೇಳ್ಕೊಡಿ ಪಾಪ ಅವ್ರಿಗೂನು. ಬ್ರೋ ಒಂದ್ ನಿಮಿಷ. ಹೌದು ಬ್ರೋ, ಹೌದು. ಈಗ ಈ ಸಜೆಷನ್ ಚೆನ್ನಾಗಿದೆ ಬ್ರೋ. ಈಗ ನೀವ್ ಹೇಳಿದ್ರಲ್ಲ, ಎನಿ ಟೈಮ್ ನೀವು ಹೇಳಕ್ಕಾಗಲ್ಲ, ಡೌಟ್ ಕ್ಲಿಯರ್ ಮಾಡಕ್ಕಾಗಲ್ಲ. ಈಗ ನೋಡಿ 10-20 ಎಷ್ಟೊಂದ್ ಕಾನ್ಸೆಪ್ಟ್ ಗಳು ಒಂದ್ 3-4 ಕಡೆ ಅಕಾಡೆಮಿಗೆ ಹೋಗಿ ಬಂದಿರೋರು, ಎಲ್ಲಾ ಕಾನ್ಸೆಪ್ಟ್ ತಿಳ್ಕೊಂಡಿರೋರು ಯಾವ್ದೋ 1-2 ಕಾನ್ಸೆಪ್ಟಿಗೋಸ್ಕರ ನಿಮ್ ವಿಡಿಯೋ ನೋಡ್ತಾ ಇದಾರೆ ಅವ್ರು. ಆಲ್ಮೋಸ್ಟ್ ಎಲ್ಲ ಕಲ್ತಿದ್ದಾರೆ. ಯಾವ್ದೋ 1-2 ಕಾನ್ಸೆಪ್ಟಿಗೆ ಮಾತ್ರ ಸ್ಟ್ರಾಟಜಿಗೋ ಮತ್ತೊಂದಕ್ಕೋ ನಿಮ್ ವಿಡಿಯೋ ನೋಡ್ತೀರಿ. ಅಂತವರಿಗೆಲ್ಲ ಈ ಆಕ್ಚುಲಿ ಸೆಷನ್ ಅಥವಾ ಈ ವಿಡಿಯೋ ಅವಶ್ಯಕತೆ ಇಲ್ಲ. ನೀವು ಆದ್ರೂ ಬಂದಿದ್ದೀರಾ, ಲೈವ್ ಅಲ್ಲಿ ಇದ್ದೀರಾ, ನೋಡ್ತಾ ಇದ್ದೀರಾ, ನಮ್ದೇನ್ ಅಭ್ಯಂತರ ಇಲ್ಲ. ನೀವು ದುಡ್ಡು ಕೊಟ್ಟು ಬಂದಿರೋರೆ, ನೋಡ್ಬೇಡಿ ಅಂತ ನಾವ್ ಹೇಳಲ್ಲ. ಅಟ್ಲೀಸ್ಟ್ ನಮ್ಮ ಡೌಟ್ ಗಳನ್ನ ನಾವು ಏನೋ ಒಂದು ಓಪನ್ ಆಗಿ ಕೇಳ್ಕೊಳ್ಳುವಾಗ ನೀವು ಅದನ್ನ ಸಿಲ್ಲಿ ಆಗಿ ಅಥವಾ ನೆಗ್ಲೆಕ್ಟೆಡ್ ಆಗಿ ನೋಡ್ಬೇಡಿ. ನಿಮ್ಗೆ ಇಷ್ಟ ಇದ್ರೆ ಲೈವ್ ಅಲ್ಲಿ ಇರಿ, ಇಲ್ಲ ರೆಕಾರ್ಡಿಂಗ್ಸ್ ಆಗ್ತಾರೆ ನೀವು ನೋಡ್ಕೊಳ್ಳಿ. ಅಥವಾ ನಿಮಗೆ ಯಾವ ಕಾನ್ಸೆಪ್ಟ್ ಬೇಕಲ್ಲ ಆ ಟೈಮಿಗೆ ಬನ್ನಿ. ಬಿಡಿ ಬ್ರೋ, ಆಯ್ತು. ಇವಾಗ ಗೊತ್ತಾಗಿದೆ. ಚಂದು ಬ್ರೋ, ಹೇಳಿ ಒಂದ್ bro. ನಿಮಿಷ ಒಂದ್ ಮಾತು ಹೇಳ್ತೀನಿ ಕೇಳಿ. ಇವಾಗ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಎಲ್ಲ ಹೋಗೋರು ಇರ್ತಾರೆ, ಸ್ಟಾರ್ಟಿಂಗ್ ಅವ್ರು ಇದ್ದಾರೆ, ಸ್ವಲ್ಪ ಕಲ್ತಿರೋರು, ಮಿಡಿಲ್ ಅಲ್ಲಿ ಇರೋರು ಇದಾರೆ. ಬಟ್ ಹಂಗಂತ ಒಂದೇ ಟಾಪಿಕ್ 3-4 ಡೇಸ್ ಹೇಳ್ಕೊಂಡು ಹೋಗ್ತಿದ್ರೆ ಕೆಲ್ಸಕ್ಕೆ ಹೋಗಿ ಬರೋರು ಏನ್ ಮಾಡ್ತಾರೆ ಗೊತ್ತಾ, ಇವತ್ತು ಕಲಿಯೋದ್ ಬೇಡ ನಾಳೆ ಕಲ್ತ ಆಯ್ತು, ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ. ಟೈಮ್ ಅನ್ನೋದು ಯಾರಿಗೂ ವೆಯ್ಟ್ ಮಾಡಲ್ಲ, ದ ಡೇ ಹೋಗ್ತಾನೆ ಇರುತ್ತೆ. ಒಂದು ಟಾಪಿಕ್ 1 ದಿನ ಕೊಡ್ತಾ ಇದೀರಾ, ಅದು ಗುಡ್, ತುಂಬಾ ಕಾಮ್ ಆಗಿ ಹೇಳ್ಕೊಡ್ತಾ ಇದೀರಾ. ನಾನು ಇವಾಗ ಅಷ್ಟೇ ನಾನು ಮಾಡೋದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದೇ ಇದನ್ನ ಒಂದು 5 ಮಿನಿಟ್ 15 ಮಿನಿಟ್ಸ್ 20 ಮಿನಿಟ್ಸ್ ಒಂದು ರಿವಿಷನ್ ಹಾಕಿ. ರಿವಿಷನ್ ಹಾಕ್ಬಿಟ್ಟು ಕ್ಲಾಸ್ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರಿ. ಇಲ್ಲ ನಿಮ್ದು ಮೈಂಡ್ ಸೆಟ್ ಅಲ್ಲ, ಈಗ ಏನಿದೆ? ನೋಡಿ, ನಿಮ್ ಮೈಂಡ್ ಸೆಟ್ ಏನಿದೆ? ಅಲ್ಲ ಇವಾಗ ನಾನು ಹೇಳ್ತೀನಿ ಕೇಳಿ ಕರೆಕ್ಟ್ ಆಗಿ. ನಾನು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹೇಳ್ಕೊಟ್ಟೆ, ಇಲ್ಲ ಇನ್ನೊಂದು ಅವೇನೇನೋ ಬೇರೆ ಫಸ್ಟ್ 4 ಕ್ಲಾಸಸ್ ಹೇಳೋದ್ನಲ್ಲ ಅವನ್ನೆಲ್ಲ ಹೇಳ್ಕೊಟ್ಟೆ. ಅಲ್ಲೆಲ್ಲಾದ್ರೂ ಒಂದಿನ ಇವತ್ ನಿಮ್ಗೆ ಪ್ರಾಕ್ಟೀಸ್ ಮಾಡಕ್ ಕೊಡ್ತೀನಿ ಅನ್ನ ಇಲ್ಲ. ಯಾಕೆ ಹೇಳಿ? ಅದ್ ಬೇಕಾಗಿಲ್ಲ ನಿಮ್ಗೆ. ಟ್ರೇಡಿಂಗ್ ನಮ್ ಸ್ಟ್ರಾಟಜಿ ಅಪ್ಲೈ ಮಾಡಕ್ಕಾಗ್ಲಿ ನಿಮ್ಗೆ ಅದ್ ಬೇಕಾಗಿರ್ಲಿಲ್ಲ. ನಾನು ಅದಕ್ಕೆ ಟೈಮ್ ಕೊಡ್ಲಿಲ್ಲ, ಡೈರೆಕ್ಟ್ ಕಂಟಿನ್ಯೂಯೇಷನ್ ಮಾಡಿದೆ. ಬಟ್ ಇವಾಗ ಹೇಳ್ತಿರೋದು ಕಂಪ್ಲೀಟ್ ಬೇಸು ನಿಮ್ಗೆ. ಇವಾಗ ಸ್ಟ್ರಕ್ಚರ್ ಅನ್ನೋದು ಕಂಪ್ಲೀಟ್ ಬೇಸು. ಇದಕ್ಕೆ ನಾನು 5 ದಿನ ಟೈಮ್ ಕೇಳಿದ್ರು ಕೊಡ್ತೀನಿ. ಬಟ್ ಇವಾಗ ಕೊಟ್ಟಿದ್ದೀನಿ, 3 ದಿನ ಆಯ್ತು, 3 ದಿನ ಕಲ್ತಿದ್ದೀರಾ. ಬಟ್ ನಾನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಮಂಡೇ ಬರೋ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಟೈಮ್ ಫ್ರೇಮ್ ಏನು ಡೈಲಿ ಬಯಸ್ಸು, ವೀಕ್ಲಿ ಬಯಸ್ಸು, ಮಂತ್ಲಿ ಬಯಸ್ಸು, 4 hour ಬಯಸ್ಸು ಇದನ್ನ ಹೇಳ್ತೀನಿ. ಹಂಗನ್ಬಿಟ್ಟು ನೀವು ಬಯಸ್ಗೆ ಹೋಗ್ಬೇಕನ್ನೋದಿಲ್ಲ. ನಿಮ್ಗೆ ಇದು ಪರ್ಫೆಕ್ಟ್ ಆಗೋವರೆಗೂ ನೀವು ಇದ್ದೇ ಪರ್ಫೆಕ್ಟ್ ಆಗ್ಬೇಕು ಅಷ್ಟೇ.
ನನ್ನ ಉದ್ದೇಶ ನೀವು ಕಲಿಬೇಕಷ್ಟೇ, ನನ್ಗೆ ಇನ್ನೇನು ಬೇಕಾಗಿಲ್ಲ. ನನ್ಗೇನಿಲ್ಲ ಬ್ರೋ, 2 ಕ್ಲಾಸಲ್ಲಿ ನಾನು ಇಡೀ ಸ್ಟ್ರಾಟಜಿ ಈಗ ಏನೇನ್ ಹೇಳ್ಬೇಕು ಎಲ್ಲ ಹೇಳ್ಸಿ ಮುಗಿಸ್ಬಿಡ್ಬೋದು ನಾನು. ಸೊ ನೀವ್ ಮಾಡ್ತಾ ಇರೋದೇ ಕರೆಕ್ಟ್. ಈಗ ಇದೇ ಪರ್ಫೆಕ್ಟ್ ಆಗಿದೆ. ಬ್ರೋ ಎಲ್ಲ ನೀವ್ ಹೆಂಗ್ ಮಾಡ್ತಾ ಇದೀರಿ ಹಂಗ್ ಮಾಡ್ಕೊಂಡು ಹೋಗಿ ಬ್ರೋ. ಮತ್ತೆ ಅವ್ರು ಹೇಳಿದ್ರಲ್ಲ ಕರೆಕ್ಟ್ ಇನ್ನೊಬ್ರು ಆಗಿದೆ. ಸರ್, ಅದನ್ನೇ ಮಾಡಿ. ಇವತ್ತು ಹೇಳಿದ ಕ್ಲಾಸ್ ನಾಳೆ ಒಂದ್ 15 ನಿಮಿಷ ರಿವಿಷನ್ ಮಾಡಿ ಆಮೇಲೆ ಹೋಗಿ. ಹಾ ಹಂಗ ಹೋದಾಗ ಹಿಂದ್ಗಡೆ ಕ್ಲಾಸ್ ಏನಾಗಿತ್ತು ಅನ್ನೋದು ನಮ್ಗೊಂದ್ ನೆನಪು ಬರುತ್ತೆ. ಯಾಕಂದ್ರೆ ಈಗ್ಲಿನ ಜನದಲ್ಲೆಲ್ಲ ಮರ್ತು ಬಿಡ್ತಾರೆ, ಒಂದ್ 5 ನಿಮಿಷ ಹೇಳಿದ್ದೇನ್ ನೆನಪಿರಲ್ಲ. ಹಾಗಾಗಿ ನಾವು ಒಂದು ಬರ್ಕೊಂತೀವಿ. ಬ್ರೋ, ಈಗ ರಿವಿಷನ್ ನೀವು ಕೆಲವೊಂದು ಅಲ್ಲ ಕಂಟಿನ್ಯೂಸ್ ಆಗಿ ನೀವೇನೋ ಡೌಟ್ ಕ್ಲಿಯರ್ ಮಾಡದೆ ಬೇರೆ ತರ ಈಗ ಫಾಸ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಬೇರೆಯವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇರಲ್ಲ. ಈ ಅಕಾಡೆಮಿಲ್ ಹೌದು ಮಾಡೋರ್ಗು ಕೋರ್ಸ್ ತಗೊಳ್ಳೋರ್ಗು ನಿಮ್ಗೂ ಡಿಫ್ರೆನ್ಸ್ ಇರಲ್ಲ. ಈಗ ಹೌದು ನೋಡಿ, ಈಗ ನೀವು ಇವತ್ ಕ್ಲಾಸೇ ಮಾಡ್ಲಿಲ್ಲ, ಬರೀ ಡಿಸ್ಕಷನ್ ನಮ್ಮ ಬರೀ ಕಾಂಜಿ ಪಿಂಜಿ ಮಾತೇ ಆಯ್ತು. ಆದ್ರೂ ಇದ್ರಲ್ಲೇ ತಿಳ್ಕೊಳೋದ್ ಎಷ್ಟೋ ಇದೆ ನೋಡಿ. ಇದುವರೆಗೂ ಹೌದು ನಾವು ನಾನು ಕ್ಲಾಸ್ ಅದೇ ಸ್ಟಾರ್ಟ್ ಆಗಿ ಹೇಳೋದು 1 ಬ್ರೋ. ತಿಂಗಳ ಅಂತ ಬಂದ್ರು ಅಲ್ಲ ಬ್ರೋ, ಈಗ ರಿಯಲ್ ನೋಡಿ ಆಗಿ ಬ್ರೋ, ಒಂದ್ ಟ್ರೇಡಿಂಗ್. ನಿಮಿಷ. ಈಗ ನೋಡಿ ಬ್ರೋ, ಈಗ ಇಷ್ಟು ಹತ್ತತ್ರ 20 ದಿನ 25 ಡೇಸ್ ಆಗ್ತಾ ಬಂತು. ಇದ್ರಲ್ಲಿ ಎಷ್ಟೋ ಜನ ಸುಮ್ನೆ ಬರ್ತಿದ್ರು, ಸುಮ್ನೆ ಹೋಗ್ತಾ. ಅವ್ರವ್ರ ಬ್ಯಾಕ್ ಗ್ರೌಂಡ್ ಸ್ಟೋರಿ ಏನಿತ್ತು ಅನ್ನೋದೇ ನಮ್ಗೆ ಗೊತ್ತಿರ್ಲಿಲ್ಲ. ಹೌದು ನಾವ್ ಹೌದು ಎಲ್ಲ ಇಲ್ಲಿ ಬಿಗಿನರ್ಸೆ ಅಂತ ಅನ್ಕೊಂಡಿದ್ವಿ. ನೋಡಿ, ಕೆಲವ್ರು 25,000 50,000 ಗಟ್ಲೆಲ್ಲ ಕಲ್ತ್ಬಿಟ್ಟು ಮತ್ತೆ ವಾಪಸ್ ಇಲ್ಲಿಗೋಸ್ಕರ ಬಂದವ್ರೆ. ಇವೆಲ್ಲ ನಮ್ಗೆ ಏನು ಅಂತ ಗೊತ್ತಿರಲ್ಲ ಬ್ಯಾಕ್ ಗ್ರೌಂಡ್ಗಳು. ಹೌದು ಈಗ ಹೌದು ನಮಗೆ ಇವೆಲ್ಲ ಹೊಸ್ತಾ ಬಂದವ್ರಿಗೆ ಒಂದು ಹೊಸ ಅನುಭವ. ಅಯ್ಯಪ್ಪ ಹೌದು ನೋಡಪ್ಪ, 50,000 ಕಟ್ಟಿ ಮತ್ತೆ 500 ರೂಪಾಯಿ ಹೊಸ್ತಾ ಕ್ಲಾಸ್ ಕಲಿಯಕ್ ಬಂದವ್ರೆ. ನಾವು 500 ರೂಪಾಯಿ ಜಾಸ್ತಿ ಅನ್ಕೊಂತೀವಿ, ಅಥವಾ ಇವ್ರೇನ್ ಹೇಳ್ಕೊಡ್ತಾರೆ ಸರ್ ನಿಜಾನ ಸುಳ್ಳು ಅನ್ಕೊಂತೀವಿ. ಅವ್ರು ಅಷ್ಟ್ ಕಲ್ತ್ ಬಂದಿರೋರು ಇಲ್ಲಿ ಕಲಿತಿದಾರೆ ಅಂತ ಹೇಳಿದ್ರೆ ಇಲ್ಲಿ ಜೆನ್ಯೂನ್ ಇದೆ ಅಂತ. ಹೊಸ್ದಾಗಿ ನಮ್ಗೆ ಏನು ಗೊತ್ತು, ಬಾವಿ ಒಳಗ್ ಕಪ್ಪೆ ಹೌದು ಹೌದು ಇದ್ದವ್ರಿಗೆ ಇದೆಲ್ಲ ಹೊಸ ಅನುಭವ ಬ್ರೋ, ನಮ್ಗೆ. ನನಗೆ ಫಸ್ಟ್ ಅದಕ್ಕೆ ಡೇ ಇಂದನೇ ನಿಜ ಬ್ರೋ, ಇಂಟರಾಕ್ಟಿವ್ ಇದನ್ನ ಕ್ಲಾಸ್ ನೀವು ಮಾಡಕ್ ಇಷ್ಟ. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ಹೌದೌದು ಫಸ್ಟ್ ಡೇ ಬಂದ ತಕ್ಷಣ ಅಲ್ಲಿ ಯಾರೋ ಮಾತಾಡ್ತಾ ಇರ್ತಾರೆ, ಅವ್ರು ಏನೋ ಹೇಳ್ತಾ ಇರ್ತಾರೆ. ಇತ್ತಾಗ ನಾನ್ ಹೇಳೋದು ಕೇಳಲ್ಲ, ಅವ್ರು ಹೇಳೋದು ನಮ್ಗೆ ಅರ್ಥ ಆಗಲ್ಲ. ಹಿಂಗ ಆಗ್ಬಿಡ್ತು. ನಾನು ಅದಕ್ಕೆ ಮ್ಯೂಟ್ ಮಾಡ್ತಿದ್ದೆ ಎಷ್ಟು ದಿನ ಕರೆಕ್ಟ್ ಆಗಿ. ಇಲ್ಲ ಆಮೇಲೆ ಬ್ರೋ, ಈಗ ಬೋರಿಂಗ್ ನೀವು ಮಾಡಿ ಏನ್ ಮಾಡ್ಲಿ. ಮ್ಯೂಟ್ ಮಾಡ್ತೀರಾ ಮಾಡಿ ಬ್ರೋ. ಕ್ಲಾಸ್ ಟೈಮಲ್ಲಿ. ಇಲ್ಲ ಬ್ರೋ, ನೀವು ಮಾಡ್ತಾ ಇರೋದು ಕರೆಕ್ಟ್ ಇದೆ. ಮೇನ್ ಆಗಿ ಕ್ಲಾಸ್ ಮಾಡಕ್ಕಿನ ಒಬ್ಬೊಬ್ರು ಮೈಂಡ್ ಸೆಟ್ ಹೆಂಗಿದೆ, ಯಾವ ಸ್ಟೇಜ್ ಅಲ್ಲಿ ಇದಾರೆ, ಯಾವ ತರ ಪ್ರೋಗ್ರೆಸಿವ್ ಆಗಿದ್ದಾರೆ, ಎಷ್ಟು ಹೌದು, ಕಲಿತಾರೆ ಇದೆಲ್ಲ ಏನಂತ ನೀವು ಮಾಡ್ಬೇಕು. ಎಷ್ಟು ವಾರದಲ್ಲಿ ಚೆನ್ನಾಗಿ ಒಂದಿನ ಇಂಟ್ರಾಕ್ಟ್ ಮಾಡ್ತೀರಾ. ಮಾಡ್ಲೇಬೇಕು. ಹೌದು ಹೌದು, ನೀವು ಎಷ್ಟು ಚೆನ್ನಾಗಿ ನಮ್ ಜೊತೆ ಇಂಟ್ರಾಕ್ಟ್ ಮಾಡ್ತೀರಾ ನೋಡಿ. ನಾವು ಮನ್ಸ್ ಬಿಚ್ಚ ಮಾತಾಡ್ತೀವಿ, ನೀವು ನಮಗೆ ಹೌದು ಹತ್ರ ಆಗ್ತೀರಾ, ಇನ್ನೂ ನಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಹೌದು 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 ಬೇರೆ ಅಕಾಡೆಮಿಕ್ ಅವ್ರ ತರ ಡೌಟ್ ಕೇಳಿದ ತಕ್ಷಣ ಮ್ಯೂಟ್ ಮಾಡ್ಬಿಡೋದು, ನೀವು ಟೆಕ್ಸ್ಟ್ ಮಾಡಿ, ಟೀಮಿಗೆ ಕಾಲ್ ಮಾಡಿ, ನಮ್ಮ ಸ್ಟೂಡೆಂಟ್ಸ್ ಕಾಲ್ ಮಾಡಿ ಅನ್ಬಿಟ್ರೆ ನಿಮ್ಗವ್ರಿಗೂ ಡಿಫ್ರೆನ್ಸ್ ಇಲ್ಲ. ಇದೇ ಕಾರಣಕ್ಕೇನೆ ನಿಮ್ಗೆ ಲೈಕ್ ಆಗ್ತಾ ಇರೋದು. ನಾವ್ ಇಷ್ಟೆಲ್ಲ ಇಂಟ್ರೆಸ್ಟ್ ಇಂದ ಏನೇ ಕೆಲ್ಸಗಳಿದ್ರು ಬಿಟ್ಬಿಟ್ಟು ಬಂದು 7 ಗಂಟೆ ಕುತ್ಕೋತಾ ಇರೋದು. ಹೌದು 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 ನಿಜ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಬ್ರೋ, ಟ್ರೇಡಿಂಗ್ ಅಲ್ಲಿ ದೊಡ್ಡವ್ರು ಸುಮ್ನೆ ಹೇಳಲ್ಲ, ಕಾನ್ಸೆಪ್ಟ್ ಇಷ್ಟೇ ಇರೋದು. ಬೇಕಿರೋದ್ ಏನ್ ಹೇಳಿ, ಮೈಂಡ್ ಸೆಟ್. ಹೌದು ನಾವ್ ಆಕ್ಚುಲಿ ಮೈಂಡ್ ಸೆಟ್ ಬಗ್ಗೆ ಜಾಸ್ತಿ ಮಾತಾಡ್ಬೇಕು. ಬೇರೆ ಕಡೆ ಮೈಂಡ್ ಸೆಟ್ ಬಗ್ಗೆ ಯಾರು ಮಾತಾಡಲ್ಲ. ನಿಮ್ಗೆ ಕ್ಲಾಸ್ ಬೇಕು, ಹೌದು ಬ್ರೋ. ಕ್ಲಾಸ್ ಕಳಿಸ್ತೀನಿ ಹೋಗಿ ಅಂತಾರೆ. ಬಟ್ ರಿಯಲ್ ಆಗಿ ಕಲಿಬೇಕು, ಹೇಳ್ಕೊಡ್ಬೇಕಂದ್ಮೇಲೆ ಮೈಂಡ್ ಸೆಟ್ ಬಗ್ಗೆ ಮಾತಾಡ್ಲೇಬೇಕು. ನಾನು ಅದಕ್ಕೆ ಯಾರ್ ಬೈಕಳ್ಳಿ, ಯಾರ್ ಏನೇ ಅನ್ಕೊಳ್ಳಿ, ಕ್ಲಾಸ್ ಮಾಡಲ್ಲ ಅಷ್ಟೇ. ನಾ ಡಿಸೈಡ್ ಮಾಡಿದ್ವಾ ಇದು ಮಾತಾಡ್ಬೇಕಂತ ಮುಗೀತಷ್ಟೇ. ಈಗ ಕೆಲವ್ರು ಬಂದ್ರು, ಈಗ ಇಲ್ಲೂ ಕ್ವಶನ್ ಬರ್ತಾ ಇತ್ತು, 1 hour ಬಯಾಸ್ ಹೇಳಿ ಅಂತ ಅಂದ್ರು. ನಾನ್ ತೆಗ್ದೆ ಹಂಗೋ ಹೇಳೋಣ ಅನ್ಬಿಟ್ಟು. ಬಟ್ ಆದ್ರೆ ಮಾತಾಡ್ತಾ ಇದೀವಲ್ಲ, ಮಾತಾಡ್ಬಿಡೋಣ. ಬಯಾಸ್ ಏನಪ್ಪ ಬಯಾಸ್ ಏನ್ ಕಾಣ್ತಿದೆ, ಮಾರ್ಕ್ ಮಾಡಿರೋದು ಕರೆಕ್ಟ್ ಆಗಿ ಕಾಣ್ತಿರ್ಬೋದು. ಇಲ್ಲಿ ಬೆರಿಶ್ ಆಗಿದೆ 1 hour, ಮತ್ತೆ ಕ್ಲೀನ್ ಆಗಿ ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆ. ಇವಾಗ ಏನಾಯ್ತು, ಕರೆಕ್ಟ್ ಆಗಿ MSS ಆಗೋಯ್ತು. 1 hourದು 1 hour MSS ಆಯ್ತು. ನೆಕ್ಸ್ಟ್ 4 hourದು MSS ಆಯ್ತು ಇಲ್ಲಿ. ಸೊ ಇಷ್ಟೇ. ಸ್ಟ್ರಕ್ಚರ್ ನಿಮ್ಗೆ ಹೇಳ್ಕೊಟ್ಮೇಲೆ ನೀವೇ ಇದನ್ನೆಲ್ಲ ಹೇಳ್ತೀರಾ. ಅದಕ್ಕೆ ಅದನ್ನೆಲ್ಲ ತಲೆ ಕೆಡ್ಸ್ಕೊಬೇಡಿ. ನಾನು ಮೈನ್ ಆಗಿ ಹೇಳೋದು, ಟ್ರೇಡಿಂಗ್ ಅಲ್ಲಿ ಪೇಶನ್ಸ್ ಇಲ್ವಾ, ನೀವು ಝೀರೋ. ನೀವ್ ಎಷ್ಟೇ ಕಲೀರಿ, ನೀವು ಝೀರೋ. ಕಾನ್ಸೆಪ್ಟ್ಸು ಅಷ್ಟೇನೆ. ಸೂಪರ್ ಬ್ರೋ. ಇವತ್ ನೀವು ಏನೇ ಕಲಿತಾ ಇದ್ದೀರಾ, ನೆಕ್ಸ್ಟ್ ಹೋಗ್ಬೇಕು ಅನ್ಕೊಂಡ್ರೆ ನೀವು ಉದ್ಧಾರ ಆಗಲ್ಲ. 10 ವರ್ಷ ಕೊಟ್ರುನು. ಇವತ್ ಕಲ್ತಿದ್ನ ಇನ್ನೂ ಕಲಿಬೇಕು ಅಂದ್ರೆ ಮಾತ್ರ ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗೋದು, ನೀವು ಅದನ್ನ ಅಪ್ಲೈ ಮಾಡಕ್ ಆಗೋದು. ಸೊ ನಿಜ ಬ್ರೋ. ಈಗ ಹಂಗೆ ಬ್ರೋ, ಎಲ್ಲ ಕಲ್ತ ತಕ್ಷಣ ಅವ್ರು ಪರ್ಫೆಕ್ಟ್ ಆಗಿರಾಗಿದ್ರೆ, ಈಗ ಎಂತೆಂತ ಪ್ರೋ ಎಕ್ಸಲೆಂಟ್ ಇರೋರೆಲ್ಲ ನಾವು 1 ರೂಪಾಯಿ ಲಾಸ್ ಮಾಡ್ಕೊಂಡು ಬರೀ ದುಡ್ಡು ಮಾಡ್ತಾನೆ ಹೋಗ್ಬೇಕಾಗಿತ್ತು. ಯಾರು ಬ್ರೋ 100 ಟ್ರೇಡರ್ 100ಕ್ಕೂ ನಾ ಸಕ್ಸಸ್ ಆಗಿದ್ದೀನಿ ಅಂತ ಹೇಳೋರು ನಾನ್ 50 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಮಾರ್ಕೆಟ್ ಅಲ್ಲಿ. ಯಾರ ಕೈಲೂ ಆಗಲ್ಲ. ಅದಕ್ಕೆ ಬ್ರೋ, ಎಷ್ಟು ಕಲ್ತ್ರುನು ಕಲಿಯೋದು ಇನ್ನೂ ಇರುತ್ತೆ ಅನ್ಕೊಂಡ್ ಕಲಿಬೇಕ ಬಿಟ್ರೆ, ಎಲ್ಲ ಕಲ್ತ್ ಬಿಟ್ಟಿದೀನಿ ಅನ್ಕೊಂಡ್ರೆ ಅಲ್ಲೇ ಮೋಸ ಹೋಗೋದು. ಟ್ರೇಡಿಂಗ್ ಅಲ್ಲಿ ಯಾವತ್ತು ಎಲ್ಲಾನು ಕಲಿಯಕ್ ಆಗದೇ ಇಲ್ಲ. ಪ್ರತಿ ಮಿಲಿ ಸೆಕೆಂಡ್ ಅಲ್ಲೂ ಟ್ರೇಡಿಂಗ್ ಅಲ್ಲಿ ಚಾರ್ಟ್ ಮೂವ್ ಆಗುತ್ತೆ. ಕಲಿಯಕ್ ಆಗುತ್ತಾ? 10 ವರ್ಷ ಅಲ್ಲ, 100 ವರ್ಷ ಕೊಟ್ರು ಆಗಲ್ಲ ಎಲ್ಲ ಕಲಿಯಕ್. ಟ್ರೇಡಿಂಗ್ ಅಲ್ಲಿ ಏನ್ ಕಲಿತೀವಿ ಅದನ್ನ ಮತ್ತೆ ಕಲಿಬೇಕು. ಇದೇ ಇರೋದು ಟ್ರೇಡಿಂಗ್ ಅಲ್ಲಿ ಕೆಲ್ಸ. ಟ್ರೇಡಿಂಗ್ ಎವ್ರಿ ಡೇ ಕಲಿಯೋದಿರುತ್ತೆ. ಆಮೇಲೆ ಒಂದು ಏಮ್ ಅಂತವ್ರು ಹೇಳಿ ಕರೆಕ್ಟ್. ಬ್ರೋ ಕೇಳಿಸ್ತಾ ಇಲ್ಲ.
ಹೇಮಂತ್ ಅವ್ರು ಹೇಳಿದ್ದು ಕರೆಕ್ಟ್ ಬ್ರೋ. ಕೇಳಿಸ್ತಿದ್ಯ ಇವಾಗ? ಹಾ ಹೇಳಿ ಹೇಳಿ. ಸ್ಟಾರ್ಟಿಂಗ್ ಅವ್ರು ಇರ್ತಾರೆ, ಬಿಗಿನರ್ಸ್ ಇರ್ತಾರೆ, ಕಲಿಬೇಕು, ಟೈಮ್ ಕೊಡಬೇಕು. ಓಕೆ, ಇಟ್ಸ್ ಗುಡ್. ಮಧ್ಯದಲ್ಲಿ ಇರೋರು ಇರ್ತಾರೆ. ಯಾಕಂದ್ರೆ ಇಲ್ಲಿ ನೀವು ಒಂದು ಡಿಸಿಷನ್ ತಗೊಳ್ಳಿ, 15 days ನಡೆಯೋ ಕ್ಲಾಸ್ನ 20 days ಕಂಪ್ಲೀಟ್ ಮಾಡಿ. ಹಂಗಂತ 25 days 30 days ಹೋದ್ರೆ ಕಲಿಯೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಬ್ರೋ ತಿಳ್ಕೊಳ್ಳಿ. ನೀವು ಬೇಜಾರ್ ಮಾಡ್ಕೋಬಿಡಿ, ಒಂದ್ ಮಾತು ಹೇಳ್ತೀನಿ. ಟ್ರೇಡಿಂಗ್ ಅಲ್ಲಿ ಒಂದು ಕಾನ್ಸೆಪ್ಟ್ ನ 15ರಿಂದ 20 ದಿನ ಕಲಿಬೇಕು ಮಿನಿಮಮ್, ನಿಮಗೆ ಪರ್ಫೆಕ್ಟ್ನೆಸ್ ಬೇಕಂದ್ರೆ. ನಾನ್ ಜಸ್ಟ್ 2ರಿಂದ 3 ದಿನ ಕೊಡ್ತಿದೀನಿ ಅಷ್ಟೇನೆ. ಎಲ್ಲಿ ಯಾವ್ದು ಇಂಪಾರ್ಟೆಂಟ್, ಯಾವ್ದು ಕಲಿಬೇಕು ಅಂತ ಹಾ ಅನ್ಸುತ್ತೋ ಅದೇ ಆತರ ಅಲ್ಲಿ ಮೈನ್ 2 ಇರೋದಕ್ days ಮಾತ್ರ ನಾನ್ ಟೈಮ್ ಕೊಡೋದು. ಇಲ್ಲಾಂದ್ರೆ ನಾನ್ ಯಾಕೆ ಸುಮ್ನೆ ನನ್ ಟೈಮು ವೇಸ್ಟ್, ನಿಮ್ ಟೈಮು ವೇಸ್ಟ್, ನಾನ್ ಯಾಕೆ ಮತ್ತೆ ಅದ್ನೇ ಹೇಳಿ. ಇಲ್ಲ 2-3 ದಿನ, ಈಗ 2-3 ದಿನ ಲೇಟ್ ಮಾಡಿದ್ರೆ ಲಾಸ್ ಯಾರಿಗೆ? ಹೌದು. ಇಲ್ಲಿ ನನಗೆ. ಏನಂದ್ರೆ ನಾನ್ ಇನ್ನು ಮತ್ತೆ ಎಳ್ಕೊಂಡು ಹೋಗ್ತಾನೆ ಇರ್ಬೇಕದ್ನ. ಇಲ್ಲಿ ಕಲಿಯೋ ಜನ ಜಾಸ್ತಿ ಆಗ್ಬೇಕು, ಲರ್ನರ್ಸ್ ಜಾಸ್ತಿ ಆಗ್ಬೇಕು, ಹೊಸಬ್ರು ಬರ್ಬೇಕು, ಹೊಸದ್ ಕಲಿಬೇಕು, ಆತರ ಹೋಗ್ಬೇಕು. ಲೈಕ್ ನೀವು ಒಂದು ಏನಂದ್ರೆ ನನ್ನ ಸಜೆಷನ್ ತಿರುಗಲಿ ಏನಂತ ತಗೊಳ್ಳಿ, ಒಂದು ಬ್ಯಾಚ್ ತರ ಅನ್ಕೊಳ್ಳಿ. ನಾವ್ ಇರೋದು ಇದೊಂದು ಬ್ಯಾಚ್ ಇಷ್ಟು ದಿನ ಕಂಪ್ಲೀಟ್ ಮಾಡ್ತೀನಿ, ಇವ್ರ ಜೊತೆ ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಸೆಕೆಂಡ್ ಬ್ಯಾಚ್, ಅದೇ ಇರೋದು ಇವಾಗ. ಅದು ನಿಮ್ ಟೈಮ್, ನೀವ್ ಯಾವಾಗ್ಲೂ ಸ್ಟಾರ್ಟ್ ಮಾಡಿ, ಅದು ನಿಮ್ ಇಷ್ಟ. ಅದು ಒಂದು ಕಂಪ್ಲೀಟ್ ಆಗಿ ಬ್ಯಾಚ್ ಹೋಗ್ತಾ ಇರ್ಬೇಕು. ಇವಾಗ ನಾವು ಒಂದು 20 days ಆಗ್ಬಿಡುತ್ತೆ. 20 days ನಲ್ಲಿ ಹೊಸಬ್ರು ಬಂದಾಗ ಅವ್ರು ಮತ್ತೆ ಫಸ್ಟ್ ಇಂದ ಕಲಿಬೇಕು ಅವರು. ಬ್ರೋ ನೀವ್ ಹೇಳ್ದಂಗೆ ಇದು ಇಂಡಿಯನ್ ಮಾರ್ಕೆಟ್ ಅಲ್ಲ, ಇದು Forex. ಅವ್ರು ಹೇಳ್ಕೊಡಂಗ್ ನಿಧಾನಕ್ಕೆ ಹೇಳ್ಕೊಡ್ಬೇಕು, ಮತ್ತೆ ಪದೇ ಪದೇ ಅದನ್ನೇ ಹೇಳ್ಬೇಕು. ಇಲ್ಲ ಅಂದ್ರೆ ನಾವ್ ಹೊಸಬ್ರು ಏನು ಗೊತ್ತಾಗಲ್ಲ ಅದು. ಬ್ರೋ ನೀವ್ ಏನ್ ಮಾಡ್ತಾ ಇದೀರ ಅದ್ ಮಾಡ್ಕೊಂಡು ಹೋಗಿ ಬ್ರೋ, ಏನ್ ತಲೆ ಕೆಡಿಸ್ಕೊಂಡ್ಬಿಡ್ರಿ. ಹೊಸಬ್ರು ಅನ್ನೋದು ಕರೆಕ್ಟ್. ಬ್ರೋ ನೀವ್ ಮಾಡ್ತಾ ಇರೋದೇ ಕರೆಕ್ಟ್ ಬ್ರೋ, ಆರಾಮಾಗಿ ಮಾಡ್ಕೊಂಡು ಹೋಗಿ. ಆಯ್ತು ಇವಾಗ ಮಾಡೋಣ ಆರಾಮಾಗಿ. ಹಲೋ, ಯಾವ್ದು ಪ್ಲಾನ್ ಚೇಂಜ್ ಮಾಡಿ, ಕರೆಕ್ಟ್ ಆಗಿದೆ. ಇವ್ರೆಲ್ಲ ಸುಮ್ಮನೆ ಅಲ್ವಾ? ಚಂದೋಣ, ಹಾ ಹೇಳಿ. ಹಲೋ. ಒಬ್ಬ ವ್ಯಕ್ತಿ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು ಅಂದ್ರೆ ಎಷ್ಟು ದಿನ ಬೇಕಾಗುತ್ತೆ ನಿಮ್ ಪ್ರಕಾರ? ಡಿಪೆಂಡ್ ಬ್ರೋ. ಆದ್ರೆ ಬ್ರೋ ನನ್ ಪ್ರಕಾರ ಅವ್ರವ್ರ ಐಕ್ಯೂ ಲೆವೆಲ್ ಬ್ರೋ, ಅದು ಅವ್ರವ್ರ ಐಕ್ಯೂ ಲೆವೆಲ್ ಬೇಸಿಕ್ ಬೇಸಿಕ್. ಈಗ ಒಬ್ಬನ ಯಾರೋ ಹೊಸಬ ಬಂದವನಿಗೆ ಹೆಂಗ್ ಮಾಡ್ತೀರಾ? ಒಂದ್ ನಿಮಿಷ. ನಿಮ್ಗೆ ಎಷ್ಟೇ ಬೇಗ ನೀವು ಕಲ್ತ್ರುನು ಕಲಿಯೋದ್ರಲ್ಲಿ ಏನೂ ಇಲ್ಲ ಟ್ರೇಡಿಂಗ್ ಅಲ್ಲಿ. ನಾನೇ ಹೇಳ್ತಾ ಇದ್ದೀನಿ, ನಿಮ್ಗೆ 2 ವಿಡಿಯೋದಲ್ಲಿ ನಾನು ನಿಮ್ಗೆ ಅರ್ಥ ಮಾಡಿಸ್ಕೊಡ್ತೀನಿ ಎಲ್ಲಾನು. ಕಲಿಯೋದ್ ಏನೂ ಇಲ್ಲ ಟ್ರೇಡಿಂಗ್ ಅಲ್ಲಿ. ಬಟ್ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಅಪ್ಲೈ ಮಾಡ್ಬೇಕು, ಅದನ್ನೇ ಮಾಡ್ಬೇಕು. ಇದು ಟಾಸ್ಕ್ ಇರೋದು. ಬ್ರೋ ಈಗ ನೋಡಿ, ಈಗ ಅಕಾಡೆಮಿಕ್ ಕ್ಲಾಸ್ಗಳೆಲ್ಲ ಆನ್ಲೈನ್ ಕ್ಲಾಸು 15 days ತಗೊಳ್ತಾರೆ. ವೀಕೆಂಡ್ ಅಲ್ಲಿ ಶನಿವಾರ ಭಾನುವಾರ 2 ದಿನದಲ್ಲಿ ಮುಗಿಸ್ಕೊಟ್ಟು ಹೋಗ್ತವ್ರ. ಆಫ್ಲೈನ್ ಕ್ಲಾಸ್ ಅಲ್ಲಿ ಕೋಚಿಂಗ್ ಬಂದು 2 ದಿನದಲ್ಲಿ ಮುಗಿಸ್ಕೊಟ್ಟು ಹೋಗ್ತಾರೆ. 15-20 ಸಾವಿರ ರೂಪಾಯಿ ತಗೊಂಡು ಏನ್ ಅರ್ಥ ಆಗುತ್ತೆ ಬ್ರೋ ಅದು? ಈಗ ಒಂದ್ ಕ್ಲಾಸ್ ಅಂದ್ಮೇಲೆ ದಡ್ಡನು ಇರ್ತಾನೆ, ಜಾಣನು ಇರ್ತಾನೆ. ಟೀಚರ್ ಎಲ್ರಿಗೂ ಒಂದೇ ತರನೇ ಪಾಠ ಮಾಡೋದು. ಹಂಗೆ ಇಲ್ಲುವ ಕಲ್ತಿರೋರು ಇದಾರೆ, ಕಲಿದೇ ಇರೋರು ಇದಾರೆ. ಬಟ್ ನಾನ್ ಹೇಳೋದು ಬ್ರೋ, ತುಂಬಾ ಸ್ಲೋ ಅಂತ ಹೇಳಿದ್ರೆ 10 ದಿನ ಒಂದೊಂದ್ ಹೇಳ್ಕೊಂಡ್ ಹೋಗಿ ಅಂತ ಹೇಳಲ್ಲ. ಮಿನಿಮಮ್ ಆಗಿ ಈ ತರ ಮಾಡ್ಕೊಂಡು ಹೋಗಿ ಒಂದ್ ಲೆವೆಲ್ ಅಲ್ಲಿ. ಮೋಸ್ಟ್ ಏನು ಅಂತ ಹೇಳಿದ್ರೆ ಜಸ್ಟ್ ಜಾಸ್ತಿ ಇಂಟ್ರಾಕ್ಟ್ ಮಾಡ್ಕೊಂಡು ನಮ್ ಡೌಟ್ಸ್ ಅಥವಾ ನಮಗೆ ಈ ತರ ಸ್ವಲ್ಪ ಮಾತಾಡಕ್ ಅವಕಾಶ ಕೊಟ್ಟು, ಏನೇನ್ ಡೌಟ್ಸ್ ಇದ್ರು ಓಪನ್ ಅಪ್ ಆಗಿ ಕೇಳಿ ಅಲ್ಲೇ ಕ್ಲಿಯರ್ ಮಾಡ್ಕೊಟ್ಟು, ಇಷ್ಟ ದಿನ ಏನ್ ಮಾಡಿದಿರ 3-4 ಕ್ಲಾಸು ಈ ತರ ಇನ್ನು ಮುಂದ್ ಕಂಟಿನ್ಯೂ ಮಾಡಿ, ಅರ್ಜೆಂಟ್ ಮಾಡಿ ಮುಗಿಸೋದ್ರಲ್ಲಿ ಏನು ಇಲ್ಲ ಅಂತ ಹೇಳಿದ್ದಷ್ಟೇ ಬ್ರೋ. ನಿತಿನ್ ಅವ್ರೆ, ಅದೇನೆ ನಿಮ್ಗೆ ಹೋಗ್ತಾ ಹೋಗ್ತಾ ಅದು ಅಭ್ಯಾಸ ಆಗುತ್ತೆ. ಈ ಸೈಕಾಲಜಿಕಲಿ ಏನ್ ಹೇಳ್ತಾರಲ್ಲ, ಅದನ್ನ ಯಾರು ನಿಮ್ಗೆ ಕಲ್ಸಕ್ ಆಗಲ್ಲ. ನೀವೇ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಟ್ರೇಡಿಂಗ್ ಅಲ್ಲಿ. ಚಂದು ಬ್ರೋ ನಾನೇನ್ ಹೇಳಿದ್ ಗೊತ್ತಾ, ನಾನು ಬೆಳಗ್ಗೆಯಿಂದ ಕೂತ್ಕೊಂಡು ಟ್ರೇಡಿಂಗ್ ಬಗ್ಗೆ ನೋಡ್ಕೊಂಡು ಅದನ್ನೇ ಮಾಡ್ಕೊಂಡು ಕೂತಿರ್ತೀನಿ. ನಾನು ರಫಿಂಗ್ ಮಾಡ್ಕೊಂಡು ಹೋಮ್ ವರ್ಕ್ ಮಾಡ್ಕೊಂಡು ಕೂತಿರ್ತೀನಿ. ಇವಾಗ ಕೆಲ್ಸಕ್ಕೆ ಹೋಗಿ ಬರೋರು 9 to 5 ಇದಾಗ ಬರೋರು 7 o'clock ಬರ್ತಾರೆ. 7 o'clock ಇಂದ ಮಿನಿಮಮ್ 2 hours ಮಾತ್ರ ವರ್ಕ್ ಮಾಡ್ತಾರೆ. 2 hours ಮಾತ್ರ ವರ್ಕ್ ಮಾಡಿ ಅವ್ರು ಕಲ್ತಿರೋದು ಕಡಿಮೆ. ಯಾಕೆ ನಾನು ಬೆಳಗ್ಗೆಯಿಂದ ಮಾಡಿರ್ತೀನಿ, ಅವ್ರು ಬಂದು 2 hours ಮಾತ್ರ ವರ್ಕ್ ಮಾಡಿರ್ತಾರೆ. ಅವ್ರಿಗೂ ನಮಗೂ ಡಿಫ್ರೆನ್ಸ್ ಇರುತ್ತೆ, ನಮ್ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಸೊ ಇವಾಗ ಇದ್ ಕೊಟ್ಟಿದ್ದೀರಾ ವೀಕ್ಲಿ ಒನ್ಸ್ ಈ ತರ ಕ್ಲಾಸಸ್, ಓಕೆ ಎಲ್ಲಾರು ಕಮ್ಯುನಿಕೇಟ್ ಮಾತಾಡೋಣ ಎಲ್ಲ, ಇಟ್ಸ್ ಗುಡ್. ಬಟ್ ಏನಂದ್ರೆ ತುಂಬಾ ಡಿಲೇ ಮಾಡ್ಬೇಡಿ ಅನ್ನೋದು ಅಷ್ಟೇ ನಾನು ಹೇಳಿದ್ದು. ಇಲ್ಲ ಬ್ರೋ, ನಾನ್ ಮಾಡ್ತೀನಿ ಬಿಡಿ, ತಲೆ ಕೆಡ್ಸ್ಕೊಬಿಡಿ. ಯಾರು ತಲೆ ಕೆಡ್ಸ್ಕೊಬಿಡಿ. ನನ್ಗೆ ಈಗ ನಾನೊಂದು ಲೀಕ್ ವಿಡಿಯೋಸ್ ನೋಡಿದಾಗ ಅವ್ನ್ ಹೆಂಗ್ ಮಾಡ್ದ ಆತರ ನಾನ್ ಮಾಡ್ತಾ ಇದ್ದೀನಿ. ಅವಂದು ಪರ್ಫೆಕ್ಟ್ ವೇ ಅಂತ ನನ್ಗ ಅನಿಸ್ತು, ನಾನು ಅದನ್ನೇ ಇಲ್ಲ ನೀವ್ ಮಾಡ್ತದ್ ಕರೆಕ್ಟ್, ತಪ್ಪು ಅಂತ ಹೇಳ್ತಲ್ಲ. ಬಟ್ ಈ ವಾರದಲ್ಲಿ ಈ ತರನು ಮಾಡೋಣ, ರಿವಿಷನ್ ಅಂತ ಒಂದೇನು ಮಾಡೋಣ, ಎಲ್ಲಾ ಮಾಡೋಣ. ಇವಾಗ ನೋಡಿ, ನಾನು ಸ್ಟಾರ್ಟಿಂಗ್ ಇಂದ ಬಂದು ನಿಮ್ಗೆ ರೇಕ್ಸಿ, ನಿಮ್ಗೆ ಗರ್ಲ್ ಫ್ರೆಂಡ್ ಇಲ್ಲೊಬ್ರು ಹಂಗೆ ಬಂದ್ ರೇಕ್ಸಿ, ಎಲ್ಲಾರು ಎಕ್ಸಿಟ್ ಆದ್ರು, ನಾನು ಇನ್ನೂ ಎಕ್ಸಿಟ್ ಆಗಿಲ್ಲ. ನಾನು ಹಂಗೆ ಕೂತೀನಿ. ಯಾಕೆ ಹೇಳಿ, ಇಂಟ್ಯಾಕ್ಟ್ ಆಗ್ತಾ ಇದೆ, ಮಾತಾಡೋಣ, ಕಲಿಯೋ ವಿಷಯ ಇದೆ ಅನ್ನೋದಕ್ಕೋಸ್ಕರನೇ ನಾನು ಇರೋದಿನ್ನ. ಇರ್ಲಿ ಬ್ರೋ, ಮಾಡೋಣ ಬಿಡಿ. ಸೊ ಇವತ್ತೇನ್ ಟೈಮ್ ವೇಸ್ಟ್ ಆಗಿಲ್ಲ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ನಾನು ಅಷ್ಟು ಮಾತಾಡ್ದೆ, ನೀವು ಮಾತಾಡಿದ್ರಿ.
ಹಂಚ್ಕೊಂಡ್ವಿ. ಈಗ ಏನೋ ಒಂದ್ ಸುಮ್ನೆ ಬ್ರೋ ನಿಜ ಹೇಳ, ಯಾರೋ ಕ್ಲಾಸ್ ಇವತ್ತು ಒಂದ್ ನೀವು ನಿಮಿಷ ಟೈಮ್ ಬ್ರೋ, ವೇಸ್ಟ್ ಒಂದ್ ಆಗಿದ್ದಕ್ಕಿಂತ ನಿಮಿಷ ಬ್ರೋ. ಯಾರೋ ಒಬ್ರು ಟ್ರೇಡಿಂಗ್ ಹೇಳ್ಕೊಡ್ತೀನಿ ಅಂದ್ರು, ನಾನು ಟ್ರೇಡಿಂಗ್ ಕಲಿಬೇಕು ಅಂತ ಆಯ್ತಾಯ್ತು. ಬಂದೆ, ಕಲ್ತೆ, ಓದೆ ಅನ್ನಂಗ್ ಇರ್ಬಾರ್ದು. ಕಲಿತಾ ಇದ್ದೀರಾ, ಜೊತೆಗೆ ಇರ್ತೀವಿ, ಗ್ರೂಪ್ ಅಲ್ಲಿ ಇದ್ದೇ ಇರ್ತೀರಾ, ಎಷ್ಟೇ ವರ್ಷ ಆಗ್ಲಿ ಎಷ್ಟೇ ತಿಂಗಳಾದ್ರೂ ಗ್ರೂಪ್ ಅಲ್ಲಿ ಇದ್ದೇ ಇರ್ತೀರಾ ಅಂತ ಗೊತ್ತು ಇವಾಗ. ಯಾಕಂದ್ರೆ ನಾನಂತೂ ಈಗ ನಿಮ್ ಕೋರ್ಸ್ ಮುಗೀತು, ನಿಮ್ಗೆ ಹೇಳ್ಕೊಟ್ ಆಯ್ತು ಅಂದ ತಕ್ಷಣ ಯಾವ್ದೇ ಕಾರಣಕ್ಕೂ ನಿಮ್ನ ಕಿಕ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ನಾನ್ ಮಾಡಲ್ಲ. ಗ್ರೂಪ್ ಅಲ್ಲಿ ಯಾವಾಗ್ಲೂ ನಮ್ ಗ್ರೂಪ್ ಇಂದ ನೀವು ಆಚೆ ಹೋಗಿದ್ದೀರಾ ಅಂದ್ರೆ ನೀವ್ ಹೋಗಿದ್ದೀರಾ ಅಂತಾನೆ ಅರ್ಥ. ನಾನ್ ಯಾರನ್ನು ತೆಗ್ದಾಕಲ್ಲ, ಇದ್ದೇ ಇರ್ತೀರಾ. ಅಷ್ಟ್ ದಿನ ಇರ್ತೀವಿ ಅಂದ್ಮೇಲೆ ಎಲ್ಲಾರ್ಗು ಗೊತ್ತಿರ್ಬೇಕು, ಮಾತಾಡ್ಬೇಕು ಚೆನ್ನಾಗಿ. ಯಾಕಂದ್ರೆ ನಮ್ ನಮ್ ಜನ ಬೆಳಿಬೇಕು, ನಮ್ ಕರ್ನಾಟಕದವ್ರು ಬೆಳಿಬೇಕು. ಗೊತ್ತಿಲ್ಲ ಇದು ಬೆಳ್ಸಣ. ಇವಾಗ ನೀವ್ ಕಲಿತೀರಾ, ನೆಕ್ಸ್ಟ್ ಬ್ಯಾಚ್ ಬರ್ತಾರಾ, ಅವ್ರಿಗೇನೋ ಡೌಟ್ ಕೇಳ್ತಿರ್ತಾರ, ನೀವ್ ಹೇಳಂಗ್ ಆಗ್ತೀರಾ ಅವಾಗ. ಅಷ್ಟೇ ನನ್ಗಿರೋದು, ಇನ್ನೇನು ಇಲ್ಲ. ನಾವು ಅಷ್ಟೇ ಬ್ರೋ, ಸಪೋರ್ಟ್ ಮಾಡ್ತಾ ಇರ್ತೀವಿ, ಹೊಸೊಬ್ರನ್ನ ಇನ್ವೈಟ್ ಮಾಡ್ತಾನೆ ಇರ್ತೀವಿ, ಅಂದ್ರೆ ಪರಿಚಯ ಮಾಡಿಸ್ತಾನೆ ಇರ್ತೀವಿ. ಯಾಕೆಂದ್ರೆ ನಿಮ್ಮಷ್ಟು ತಾಳ್ಮೆಯಾಗಿ ಮತ್ತೆ ನಿಮ್ಮಷ್ಟು ಅಂದ್ರೆ ಇವಾಗ ಹೆಂಗೆ ಹೇಳೋದು ನಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಗೊತ್ತಿಲ್ಲ ಬ್ರೋ. ಏನಂದ್ರೆ ಇವಾಗ ನೋಡಿ, ಯಾರೊಬ್ಬ ಹುಡುಗ ಬಂದ, ಕಾಲೇಜ್ ಹುಡುಗ, ಅಣ್ಣ ಏನೋ ಮಾಡ್ತಾ ಇದ್ದೀರಾ, ಏನೋ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದ್ದೀರಾ. ನಾನು ಏನು ಮಾಡ್ಲಿಲ್ಲ, ನೀನ್ ಏನು ನೋಡ್ಬೇಡ, ಸಿಂಪಲ್ ಹೋಗು ಯೂಟ್ಯೂಬ್ ಅಲ್ಲಿ ನಿಮ್ಮ ಚಾನಲ್ ಓಪನ್ ಮಾಡ್ಕೊಟ್ಟೆ, ಡೈಲಿ ಕುತ್ಕೊಂಡು ನೋಡು, ನಿನ್ಗೆ ಇಷ್ಟ ಆದ್ರೆ ಜಾಯ್ನ್ ಆಗು. ಟ್ರೇಡಿಂಗ್ ವ್ಯೂ ಓಪನ್ ಮಾಡ್ಕೊಟ್ಟೆ, ಇದನ್ನ ಮಾತ್ರ ನೋಡು, ಯಾವ್ದೇ ರೀತಿ ಆಪ್ ಓಪನ್ ಮಾಡ್ಕೋಬೇಡ, ಕಲಿಯೋವರೆಗೂ ಡೌನ್ಲೋಡ್ ಮಾತ್ರ ಮಾಡ್ಕೊಂಬೇಡ. ಅಷ್ಟೇ ಹೇಳಿ ಕಳಿಸ್ತೆ. ಅವ್ನ್ ಕೂತ್ಕೊಂಡು ಡೈಲಿ ನೋಡ್ತಾನೆ, ಅವ್ನಿಗೇನೋ ಒಂದ್ ಇಷ್ಟ ಆಗುತ್ತೆ, ಇನ್ಸ್ಪೈರ್ ಆದ್ರೆ ಜಾಯ್ನ್ ಆಗ್ಲಿ ಬ್ರೋ, ಅಷ್ಟೇ ಅಲ್ವಾ? ಹೌದು ಬ್ರೋ ನಾವು ಹಿಂಗೆ ಬಂದಿತ್ತು, ಇದೇ ತರನೇ ಬಂದಿತ್ತು. ಕಲ್ಯಾಣ ಬ್ರೋ, ಎಲ್ಲ ಮಾಡೋಣ. ಟೈಮ್ ಹಿಡಿಯುತ್ತೆ, ನಾಳೆನೆ ಆಗುತ್ತೆ ಅಂತ ಇಲ್ಲ. 1 ವರ್ಷ ತಗೊಳ್ಳಿ, 2 ವರ್ಷ ತಗೊಳ್ಳಿ. ಟ್ರೇಡಿಂಗ್ ಇಂದ ದುಡ್ಡು ಮಾಡ್ಬೇಕು, ಆಗಲ್ಲ ಅಂದವ್ರಿಗೆ ತೋರಿಸ್ಬೇಕು, ಚೆನ್ನಾಗ್ ಜೀವನ ಬದುಕ್ಬೇಕು. ನಮ್ ಕನ್ಸ್ಗಳನ್ನ ನನ್ಸ್ ಮಾಡ್ಕೊಳಕ್ಕಾದ್ರೂ ಮಾಡ್ಲೇಬೇಕು. ಮಾಡೋಣ ಬ್ರೋ, ಎಲ್ಲಾರ್ ಕೈಲೂ ಆಗುತ್ತೆ. ಎಲ್ಲಾರ್ದು ಟೈಮ್, ನೀವು ಮಾಡೋ ಟೈಮ್ ಡಿಫ್ರೆನ್ಸ್ ಆಗ್ಬೋದು, ಬಟ್ ಎಲ್ಲಾರು ಮಾಡೇ ಮಾಡ್ತೀರಾ. ಮಾಡಿ ಬ್ರೋ, ಕರೆಕ್ಟ್ ಆಗಿ ಫಾಲೋ ಮಾಡಿ. ಜಾಸ್ತಿ ಕಾನ್ಸೆಪ್ಟ್ಸ್ ಹೋಗ್ಲೇಬೇಡಿ. ಇದೊಂದು ನಂದು ನಿಜವಾಗ್ಲೂ ನಾನ್ ಮಾಡಿರೋ ದೊಡ್ಡ ತಪ್ಪೇ ಇದು. ಜಾಸ್ತಿ ಕಾನ್ಸೆಪ್ಟ್ ಹೋಗ್ಬೇಡಿ. ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಕಾನ್ಸೆಪ್ಟ್ ಅಲ್ಲಿ, ಅದ್ರಲ್ಲಿ ನೀವು 110% ಶ್ಯೂರ್ ಆಗ್ಬೇಕು. ಅಷ್ಟೇ ಟ್ರೇಡಿಂಗ್ ಅಲ್ಲಿ ಇರೋದು ದುಡ್ಡು ಮಾಡಕ್ಕೆ. ಆಗುತ್ತೆ ಬ್ರೋ, ಮಾಡೋಣ ಎಲ್ಲಾರು. ಟೈಮ್ ಆಯ್ತು ಬ್ರೋ, ಹೋಗೋಣ, ಮುಗ್ಸೋಣ, ಕ್ಲಾಸ್ ಎಂಡ್ ಮಾಡೋಣ. ಇದೇ ತರ ವಾರಕ್ಕೊಂದಾದ್ರೂ ಸೆಷನ್ಸ್ ಮಾಡ್ತಾ ಇರೋಣ. ಒಂದ್ ಮೀಟಪ್ ಮಾಡೋಣ ಬ್ರೋ, ಎಲ್ಲಾರುನು ಯಾವಾಗಾದ್ರೂ ಟೈಮ್ ಚೆನ್ನಾಗಿ ನೋಡ್ಕೊಂಡು ಫಿಸಿಕಲ್ ಆಗಿ ಮೀಟಪ್ ಮಾಡೋಣ ಎಲ್ಲಾದ್ರೂ. ಬ್ರೋ ಹೌದು, ಓಕೆ ಬ್ರೋ, ಓಕೆ ನಾವೇ ಹತ್ರದಲ್ಲಿದೀವಿ ಬ್ರೋ, ಬಂದ್ಬಿಡ್ತೀವಿ. ದೂರದಾಗ ಇರೋದು ಹೇಳಿ ಸರ್. ಒಂದು ಸೆಂಟ್ರಲ್ ಪ್ಲೇಸ್ ಮಾಡಿ ಸರ್, ಅಂದ್ರೆ ಹುಬ್ಳಿ ಅಂತಲ್ಲಿ, ಅಂದ್ರೆ ಎಲ್ಲರೂ ಪಾರ್ಟಿ ನಮ್ ಬ್ರೋ ಬಂದೆ ಮಂಡ್ಯ, ಇಲ್ಲೇ ರಾಮನಗರ ಬ್ರೋ. ನಾವೇನ್ ಬೇಕಾದ್ರೆ ವಾರ ಮೀಟ್ ಮಾಡ್ಬೋದು. ಅಲ್ಲ ಬ್ರೋ, ಒಂದ್ ರೆಸಾರ್ಟ್ ಬುಕ್ ಮಾಡೋಣ ಬ್ರೋ, ಒಂದ್ ನೈಟ್ ಇದ್ಬಿಟ್ಟು ಎಲ್ಲ ಕೇಕ್ ಹೊಡೆದ್ ಬರೋಣ. ಓಕೆ ಬ್ರೋ, ಮಾಡೋಣ. ಒಂದ್ ಮಾಡಿ, ಕಲಿತಾ ಮಾಡೋಣ ಎಲ್ಲಾನು. ಬ್ರೋ ಸರ್ ಆರ್ಡರ್ ಬ್ಲಾಕ್ ಏನೋ ಮುಗಿಸಿರಾ? ಇಲ್ಲ ಸರ್, ಇಲ್ಲ ಆರ್ಡರ್ ಬ್ಲಾಕ್ ಲಾಸ್ಟ್ ಬ್ರೋ, ಲಾಸ್ಟ್ ಪಾರ್ಟ್ ನಿಮ್ಗೆ ಆರ್ಡರ್ ಬ್ಲಾಕ್. ಹೌದು ಸರ್. ಸರ್ ಆರ್ಡರ್ ಬ್ಲಾಕ್ ಮೊದಲು ಒಂದ್ಸಲ ಕೋರ್ಸ್ ಕಲ್ತಿದ್ದೀನಿ ಸರ್, 9999 ಅಂತ ಹೇಳಿ. ಅಲ್ಲಿ ಏನೋ ಇಲ್ಲ ಸರ್, ಸಿಂಪಲ್ ಅದು ಯೂಟ್ಯೂಬ್ ನಲ್ಲಿ ಇದೆ ಸರ್. ಬಟ್ ಅದು ಕೋರ್ಸ್ ಹೇಳಿಕೆ ಮಿನಿಮಮ್ 2 ದಿನ ಟೈಮ್. ಆರ್ಡರ್ ಬ್ಲಾಕ್ ಕರೆಕ್ಟ್ ಆಗಿ ಹೇಳ್ತಾರೆ, ಬಟ್ ಅವ್ರು ಏನ್ ಹೇಳ್ಕೊಡ್ತಾರಲ್ಲ ಆರ್ಡರ್ ಬ್ಲಾಕ್ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾರೆ. ಎಲ್ಲಿ ಅಪ್ಲೈ ಮಾಡ್ಬೇಕಪ್ಪ ನಾವು ಆರ್ಡರ್ ಬ್ಲಾಕ್ ನ, ಅದು ಇಂಪಾರ್ಟೆಂಟ್. ಹೌದು ಸರ್. ಅದನ್ನ ನಾನ್ ಹೇಳ್ಕೊಡ್ತೀನಿ, ಅಷ್ಟೇ ಡಿಫ್ರೆನ್ಸ್ ನಮ್ಗೂ ಅವ್ರಿಗೂ. ಸರ್ 1 hour ಮತ್ತು 15 minutes 30 minutes ಅಲ್ಲಿ ನೋಡಿ ಅದ್ರ ಕ್ಯಾಂಡಲ್ 1 2 ತಲೆ 3 ಕೆಡ್ಸ್ಕೊಬಿಡಿ ಬ್ರೋ, ಇವಾಗ ಅದನ್ನ ತಲೆನೇ ಕೆಡ್ಸ್ಕೊಬಿಡಿ, ತಲೆಗೆ ಹಾಕಬಿಡಿ. ಆರ್ಡರ್ ಬ್ಲಾಕ್ ಐತೆ ಸರ್, ಮೊದಲು ಕಲ್ತಿದ್ದೆ ಬ್ರೋ. ಹೇಳಿ ಸರ್. ಬ್ರೋ ಆದ್ರೆ ನನಗೆ ಇವಾಗ ಇದು ಪ್ರೈಸ್ ಆಕ್ಷನ್ ಟ್ರೇಡ್ ಮಾಡ್ತಿದ್ದೆ, ಬೇಡವಾ ಅದನ್ನ ಕಲಿಯೋದ್ ಬೇಡವಾ ಬ್ರೋ? ನಾನು ಯಾವ್ದನ್ನು ಬೇಡ ಅನ್ನಲ್ಲ. ಇವಾಗ ನೀವು ಪ್ರೈಸ್ ಆಕ್ಷನ್ ಮಾಡ್ತೀರಾ ಮಾಡಿ, ನನಗ್ ಬೇಡ ಅನ್ನಲ್ಲ. ಬಟ್ ನಾನ್ ಅದ್ರಲ್ಲಿ ಪ್ರಾಫಿಟೇಬಲ್ ಅಲ್ಲ, ನಾನ್ ಇದ್ರಲ್ಲಿ ಪ್ರಾಫಿಟೇಬಲ್, ನಾನ್ ಇದ್ರಲ್ಲಿ ಪರ್ಫೆಕ್ಟ್ ಆಗಿ ನಾನು ಇದನ್ನ ಹೇಳ್ಕೊಡ್ತೀನಿ ಬ್ರೋ. ಅಂದ್ರೆ ನಾನು ಫಂಡಿಂಗ್ ಟಿಪ್ಸ್ ಅಲ್ಲಿ ಡೌನ್ ಇಂದ ಮತ್ತೆ ಮೇಲ್ ತಂದೆ, ಅದೇ ಪ್ರೈಸ್ ಆಕ್ಷನ್ ಅಲ್ಲಿ, ಅದಕ್ಕೆ ಕೇಳಿದೆ. ಮಾಡಿ ಬ್ರೋ. ನಿಮ್ಗೆ ಯಾವ್ದು ಕರೆಕ್ಟ್, ಯಾವ್ದು ನೀವು ಪರ್ಫೆಕ್ಟ್ ಯಾವ್ದ್ರಲ್ಲಿ ಇದ್ದೀರಾ ಅದ್ರಲ್ಲಿ ನೀವು ಮಾಡಿ. ನಿಮ್ಗೆ ಈಗ ದುಡ್ಡು ಕೊಟ್ಟು ಬಂದ್ಬಿಟ್ಟಿದೀರಾ, ಟ್ರೇಡಿಂಗ್ ಕಲಿಬೇಡಿ. ಟ್ರೇಡಿಂಗ್ ನ ನನ್ನಿಂದ ಕಲಿಬೇಡಿ. ನಾವೇನ್ ಮಾತಾಡ್ತೀವಿ ನಿಮ್ಗೆ ಆ ಗೈಡೆನ್ಸ್ ಮತ್ತೆ
ಈಗ ಏನೋ ಒಂದು ಡೌಟು ಅದನ್ನ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಷ್ಟೇ. ಅಂದ್ರೆ ಸೊ ನಾನು ಬರೀ ಯೂಟ್ಯೂಬ್ ನೋಡೇ ಬ್ರೋ ಬಂದಿತ್ತು, ಅಂದ್ರೆ ವಿಶ್ವ ಶೆಟ್ಟಿ ಅಂತ ಹೇಳಿದ್ರಲ್ಲ, ಅವ್ರ ವಿಡಿಯೋ ನೋಡ್ಕೊಂಡೆ ಬಂದಿತ್ತು, ಅದಕ್ಕೆ ಕೇಳ್ದೆ. ಇರ್ಲಿ ಕಲೀರಿ, ನಿಮ್ಗೆ ಯಾವ್ದು ಚೆನ್ನಾಗ್ ಅನ್ಸುತ್ತೆ ಅದೇ ಮಾಡಿ. ನೀವು ಯಾವ್ದ್ರಲ್ಲಿ ಪರ್ಫೆಕ್ಟ್ ಇದ್ದೀನಿ ಅಂತೀರಾ ಅದ್ರಲ್ಲೇ ಮಾಡಿ. ಆಗುತ್ತೆ. ನಿಮ್ಗೆ ಏನೇ ಡೌಟ್ ಇದ್ರು ಕೇಳಿ, ಕಮ್ಯುನಿಟಿಲೂ ಕೇಳಿ, ಇಲ್ಲೂ ಕೇಳಿ, ಲೈವ್ ಅಲ್ಲೂ ಕೇಳಿ, ಮತ್ತೆ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇರಿ. ವಿಡಿಯೋ ನೋಡ್ದೆ ಬ್ರೋ, ಗೀಕ್ದು ವಿಡಿಯೋ ನೋಡ್ದೆ, 10 hours ಕಳ್ಸಿದ್ದೀರಲ್ಲ, ಹಾ ಅದ್ ನೋಡ್ದೆ. ಅವರು ISF ಇಂದ ಬರ್ತಾರಲ್ಲ. ಅದೇ ಬ್ರೋ, ನಾನ್ ಟೈಮ್ ಫ್ರೇಮ್ ಇನ್ನೂ ಹೇಳ್ಕೊಟ್ಟೇ ಇಲ್ಲ. ನೆಕ್ಸ್ಟ್ ಕಾನ್ಸೆಪ್ಟೇ ಅದು. ಹೌದಾ? ನಾನ್ ಜಸ್ಟ್ ನನಗೆ ಅದ್ರಲ್ಲಿ ಅರ್ಥ ಆಯ್ತು, ಬೇಸಿಕ್ ನೀವ್ ಹೇಳ್ದಾಗ ಅರ್ಥ ಆಗ್ಲಿಲ್ಲ. ಇನ್ನು ಬೇಸಿಕ್ ಹೇಳ್ತಾ ಇನ್ ನಾನು. ಈ ಬ್ರೇಕ್ ಆಫ್ ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಇಷ್ಟೇ ನಾನು ಹೇಳಿರೋದು. ಇನ್ನು ಅದೇ ಅವ್ರು IF ಟೈಮ್ ಇಂದ ಹೇಳ್ಕೊಟ್ರಲ್ಲ, ಅದ್ ಅರ್ಥ ಆಯ್ತು ನನಗೆ. ನೀವ್ ಹೇಳಿದ್ ಅರ್ಥ ಆಗಿಲ್ಲ, ಒಂದೇ ಟೈಮ್ ಫ್ರೇಮ್ ಅಲ್ಲಿ ಮಾಡಿ ಅಂತ ಹೇಳಿದ್ರಲ್ಲ. ಅದ್ರಲ್ಲಿ ಏನ್ ಅರ್ಥ ಆಗಿಲ್ಲ? ಬ್ರೇಕ್ ಆಫ್ ಸ್ಟ್ರಕ್ಚರ್ ಅರ್ಥ ಆಯ್ತು ಅಂದ್ರೆ ನಿನ್ನೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅರ್ಥ ಆಯ್ತು ಅಂದ್ರಿ. ಅಂದ್ರೆ IF ಟೈಮ್ ಫ್ರೇಮ್ ಇಂದ ಮಾಡ್ತದಲ್ಲ, ಅದ್ರಲ್ಲಿ ನನಗೆ ಈಸಿಯಾಗಿ ಅರ್ಥ ಆಯ್ತು ಅಂದೆ. ಅದ್ರಲ್ಲೇ ಕಲೀರಿ ಬ್ರೋ, ನನ್ಗೇನು ಬೇಜಾರಿಲ್ಲ. ನೀವು ನನ್ನ ಹತ್ರ ಡೌಟ್ ಕೇಳಿ ಸಾಕು, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸರಿ ಬ್ರೋ, ಆಯ್ತು. ನಾನು ಕ್ಲಾಸ್ ಮಾಡ್ಬೇಕು, ನಾನು ಮಾಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಅದ್ರಲ್ಲಿ ನೀವು ಕಲೀರಿ. ನಿಮ್ಗೇನೋ ಡೌಟ್ ಬಂತ ನನ್ನ ಕೇಳಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆತರ ಸಿಂಪಲ್. ಈಗ ನೋಡಿ, ನಾನ್ ಹೇಳೋದು ಒಬ್ರಿಗೆ ಅರ್ಥ ಆಗ್ಬೋದು, ಇನ್ನೊಬ್ರಿಗೆ ಅರ್ಥ ಆಗದೆ ಇರ್ಬೋದು. ಈಗ ನಂಗ್ ಅನ್ಬಿಟ್ಟು ನಾನು ಅವ್ರಿಗೆ ಗೊತ್ತಿಲ್ಲ, ಕರೆಕ್ಟಾಗಿ ಗೊತ್ತಿಲ್ಲ ಅನ್ನಕಾಯ್ತದ? ಇಲ್ಲ ಅಲ್ವಾ? ನಾನೇನು ಮೇನ್, ನಾನು ಯಾಕಪ್ಪ ಇದ್ದೀನಿ? ಗೈಡ್ ಮಾಡಕ್ಕೆ, ಡೌಟ್ ಕ್ಲಿಯರ್ ಮಾಡಕ್ಕೆ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೇಳ್ಕೊಡಕ್ಕೆ ನಾನು ಹೇಳ್ಕೊಡ್ತೀನಿ. ಆತರ. ಸರಿ ಬ್ರೋ, ಆಯ್ತು. ಕಂಟಿನ್ಯೂ ಮಾಡ್ಲಾ? ಮಾಡಿ ಕಲೀರಿ ಸರಿ ಬ್ರೋ, ಆಯ್ತು. ಪರ್ಫೆಕ್ಟ್ ಆಗಿ ಅಷ್ಟೇ. ಯಾವ್ದೇ ಕಲ್ತ್ರು ಪರ್ಫೆಕ್ಟ್ ಆಗಿ ಕಲೀರಿ ಅಷ್ಟೇ. ಬ್ರೋ ಫಂಡಿಂಗ್ ಅಕೌಂಟ್ ಅದೇನು ಓಪನ್ ಆಗ್ತಿಲ್ಲ, ಯಾವ್ದು ಬ್ರೋ, ಮಾಡ್ಕೊಳ್ಳಿ ಇವಾಗ ನಾನು ಫಂಡಿಂಗ್ ಟಿಪ್ಸ್ ಅಕೌಂಟ್ ತಗೊಂಡಿದ್ದೀನಿ ಆಲ್ರೆಡಿ. ಏನ್ ಮಾಡೋದು? ಮಾಡ್ಲಾ ಅದ್ರಲ್ಲೇ ಕಂಟಿನ್ಯೂ ಮಾಡ್ಲಾ? ಮಾಡಿ, ಕಲಿಯಕ್ ಸ್ಟಾರ್ಟ್. ಕಮ್ಮಿ ಲಾಟಲ್ಲಿ ಟ್ರೈಡ್ ಮಾಡಿ ಸಾಕು. ಫಂಡಿಂಗ್ ಅಕೌಂಟ್ ನಂದು ಓಪನ್ ಹಳೆ ಸ್ವಲ್ಪ ಸ್ಟ್ರಾಟಜಿ. ಆಗ್ತಿಲ್ಲ, ಲಿಂಕ್ ಯಾವ್ದು ತೊಗೊಳೋದು? ಅದೆಲ್ಲ ಆಮೇಲೆ ಹೇಳ್ತೀನಿ ಬ್ರೋ, ಇವಾಗ ಬೇಡ ಫಂಡಿಂಗ್ ಅಕೌಂಟ್. ಇನ್ನೂ ಸ್ವಲ್ಪ ಕಲಿಬೇಕು ನೀವು, ಅದಾದ್ಮೇಲೆ ಫಂಡಿಂಗ್ ಅಕೌಂಟ್ ಹೋಗೋರಂತೆ. ಇವಾಗ ಹೋದ್ರೆ ಅದಕ್ಕೆ ಕಳಿಸ್ದೆ. ವೇಸ್ಟ್ ಆಗ್ಬಿಡುತ್ತೆ. ಇವಾಗ ಸುಮ್ನೆ ತಗೊಂಡ್ರು ದುಡ್ಡು ವೇಸ್ಟ್ ಅಷ್ಟೇನೆ. ಅದಕ್ಕೆ ನಾನು ಹೇಳ್ತಾ ಇಲ್ಲ ಇನ್ನು. ಬ್ರೋ ಒಂದ್ ನಿಮಿಷ ಬ್ರೋ. ಮಾರ್ಕೆಟ್ ಸ್ಟ್ರಕ್ಚರ್ ನೇ ಅನಾಲಿಸಿಸ್ ಮಾಡಕ್ ಆಗ್ತಾ ಇಲ್ಲ. ಫಸ್ಟ್ ಅದ್ ಕಲ್ತ್ಕೊಂಡು ಆಮೇಲೆ ಫಂಡಿಂಗ್ ಹೋಗ್ತೀವಿ. ಹೌದು, ಅದೇ ನಾನು ಅದನ್ನೇ ಹೇಳ್ತಾ ಇರೋದು. ಮಾರ್ಕೆಟ್ ಸ್ಟ್ರಕ್ಚರ್ ಒಂದು ಗೊತ್ತಾದ್ರೆ ನೀವು ಆಮೇಲೆ ಫಂಡೆಡ್ ಅಕೌಂಟ್ ನೀವೇ ತಗೊಳ್ಳೋರಂತೆ. ನಾನೇ ತೋರಿಸ್ಕೊಡ್ತೀನಿ, ಹೆಂಗ್ ಕ್ಲಿಕ್ ಮಾಡ್ಬೇಕು, ಏನ್ ತಗೋಬೇಕು, ಹೆಂಗ್ ಕ್ಲಿಕ್ ಮಾಡ್ಬೇಕು, ದುಡ್ಡು ಹಾಕೊಳ್ಳೋದು ಹೆಂಗೆ, ಪ್ರತಿಯೊಂದು ನಾನೇ ಹೇಳ್ಕೊಡ್ತೀನಿ. ಇಲ್ಲೇ ಲೈವ್ ಅಲ್ಲೇ ಮಾಡ್ತೀನಿ. ನನ್ ಜೊತೆ ನೀವು ಮಾಡ್ಬೋದು ಆಗ್ಲೇನೆ. ನಾನು ನಿಮ್ ಜೊತೆ ಒಂದು ಫಂಡೆಡ್ ಅಕೌಂಟ್ ತಗೊಂಡೇ ಬಿಡ್ತೀನಿ ಬಿಡಿ, ಆಯ್ತು. ಆಗ ನಿಮ್ಗೂ ಗೊತ್ತಾಯ್ತದಲ್ಲ ಹೆಂಗ್ ತಗೊಳ್ಳೋದು ಅಂತ. ಬ್ರೋ ನಮ್ದು ಫಂಡಿಂಗ್ ಅಕೌಂಟ್. ಒಂದ್ ನಿಮಿಷ ಬ್ರೋ ಹೇಳಿ ಬ್ರೋ ತಿಪ್ಪೇಶ್ ಅಂತ. ಹಾ ಹೇಳಿ ಬ್ರೋ. ಫಂಡಿಂಗ್ ಅಕೌಂಟ್ 10K ತಗೊಂಡಿದ್ದೆ. ಅದೊಂದು ಹಳೆ ಸ್ಟ್ರಾಟಜಿ, ಸ್ವಲ್ಪ ಯೂಸ್ ಮಾಡ್ತಾ ಈಗ ಬರೀ ಟ್ರೆಂಡ್ ಡೌನ್ ಇದೆ ಅಲ್ಲ ಬ್ರೋ ಜಾಸ್ತಿ. ಸ್ವಲ್ಪ ರಾಂಗ್ ಮೂವ್ ಮಾಡಿ 500 ಪ್ಲಸ್ ಹೋಗಿದ್ದೆ ಬ್ರೋ, ಮತ್ತೆ 500 ಮೈನಸ್ ಅಲ್ಲಿ ಬಂದ್ಬಿಟ್ಟಿದ್ದೇನೆ. ಈಗ ನೆಕ್ಸ್ಟ್ ಏನ್ ಮಾಡ್ಲಿ ಬ್ರೋ ಅಂತ. ಏನಿಲ್ಲ ಬ್ರೋ, ಸ್ವಲ್ಪ ದಿನ 30 days ಇನ್ಆಕ್ಟಿವಿಟಿ ಇದೆ ಅದ್ರಲ್ಲಿ. 10 ದಿನ, ಒಂದು ವಾರ ಆರಾಮಾಗಿ ಸುಮ್ನೆ ಇದ್ಬಿಟ್ಟು ಮಂಡೇ ಏನ್ ಹೇಳ್ತೀನಿ ಕ್ಲೀನ್ ಆಗಿ ಕೇಳ್ಕೊಂಡು ಅದನ್ನ ಫಾಲೋ ಮಾಡಿ ಬ್ರೋ, ಸಾಕು. ಡನ್ ಬ್ರೋ, ಅಷ್ಟೇ ಮಾಡ್ತೀನಿ. ಈಗ ಟ್ರೇಡ್ ಮಾಡಕ್ ಹೋಗ್ಬಿಡಿ, ಮಾಡಿದ್ರು ಕಳ್ಕೊತೀರಾ ಸುಮ್ನೆ. ಇಲ್ಲ ಬ್ರೋ, ಅದೇ ಒಂದ್ ವಿಡಿಯೋ ನೋಡಿ ಬಸ್ ನಿಮ್ ಪೊಸಿಷನ್ ಹಾಕಿ ಬಿಡ್ತಾ ಇದೀನಿ ಬ್ರೋ. ನಾನು ಟ್ರೇಡೇ ತಗೊಂತಾ ಇಲ್ಲ ಅದಕ್ಕೆ. ಒಳ್ಳೆ ಕೆಲ್ಸ, ಅಷ್ಟೇ ಮಾಡ್ಬೇಕಿರೋದು. ಸರಿ ಬ್ರೋ, ಮಂಡೇ ಸಿಗೋಣ. ಎಲ್ಲರೂ ಎಂಜಾಯ್ ಮಾಡಿ ವೀಕೆಂಡ್ಸ್ ನ. ನೀವು ಏನ್ ಕಲ್ತಿದ್ದೀರಾ ಅದನ್ನ ಮತ್ತೆ 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 ಪ್ರಾಕ್ಟೀಸ್ ಮಾಡ್ತಾನೆ ಇರಿ. ಮತ್ತೆ ಹಳೆ ಡೇಟಾಗ ಹೋಗಿ ಹಳೆ ಡೇಟಾದಲ್ಲಿ ಹಾಕಕ್ ಟ್ರೈ ಮಾಡಿ. ಎಲ್ಲ ಏನೇನಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿ, ಎಂಜಾಯ್ ಮಾಡಿ. ಜೊತೆಗೆ ವೀಕೆಂಡ್ಸ್ ನಾನು ಮನೆಯವ್ರ ಜೊತೆ ಆರಾಮಾಗಿರಿ. ಮಂಡೇ ಬರೋಣ, ಮಂಡೇ ಸಿಗೋಣ. ನೆಕ್ಸ್ಟ್ ಬಯಸ್ ಫೈಂಡ್ ಔಟ್ ಮಾಡೋದು ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಅಲ್ಲಿವರೆಗೂ ಎಂಜಾಯ್ ಮಾಡಿ, ಪ್ರಾಕ್ಟೀಸ್ ಮಾಡ್ತಾ ಇರಿ. ಸಿಗೋಣ ಮಂಡೇ. ಥ್ಯಾಂಕ್ ಯು. ಗುಡ್ ನೈಟ್ ಸರ್. ನೈಟ್ ಬ್ರೋ.